ಹೆಣ್ಮಗು ಊಟದಾಗಿಂದ ಮತ್ತೆ ಮೆನೋಪಾಸ್ ಆಗೋವರೆಗೂ ಇಷ್ಟು ನಂಬರ್ ಅಂತ ಎಗ್ಸ್ ಇರುತ್ತೆ. ಸೊ ಅದು ಕ್ರಮೇಣವಾಗಿ ಕೌಂಟ್ ಕಮ್ಮಿ ಆಗ್ತಾ ಬರ್ತದೆ. ಮೆಟರ್ನಲ್ ಡೆತ್ಸ್ ಎಷ್ಟೊಂದು ಆಗ್ತಾ ಇದೆ, ಎಷ್ಟೊಂದು ತಾಯಿಗಳು ಡೆಲಿವರಿ ಟೈಮ್ ಅಲ್ಲಿ ಡೆತ್ ಆಗುತ್ತೆ. ಅವಾಗ ನಮ್ಗೆ ಆಲ್ಮೋಸ್ಟ್ 400-450 per lakh ಡೆತ್ ತರ ಇದೆ. ಯು ನೋ ವಾಟ್ IVF ಸಕ್ಸಸ್ ರೇಟ್ ಇಸ್ ಆಸ್ ಲೋ ಆಸ್ 50 to 60%. What exactly is IVF? IVF ಅಂದ್ರೆ ಕೃತ್ರಿಮವಾಗಿ ಗರ್ಭಧಾರಣೆ. ಗೂಗಲ್ ಸರ್ಚ್ ಮಾಡಿದಾಗ ಟೆಸ್ಟ್ ಬೇಬಿ ಅಂದಾಗ ಟೆಸ್ಟ್ ಬೇಬಿಲಿ ಒಂದು ಬೇಬಿ ಆಗಿ ತೋರಿಸಿರ್ತಾರೆ. ದಟ್ ಇಸ್ ಅ ಡಿಪಿಕ್ಷನ್ ಅಷ್ಟೇ ಹೊರತು ಒಂದು ಯಾರಿಗೆ ಗರ್ಭನಾಳ ಅಂದ್ರೆ ಟ್ಯೂಬ್ ಪರ್ಮನೆಂಟ್ಲಿ ಬ್ಲಾಕ್ ಆಗ್ಬಿಟ್ಟಿದೆ, ಇಲ್ಲ ಇನ್ಫೆಕ್ಷನ್ ಆಗಿ ಏನೋ ಪ್ರಾಬ್ಲಮ್ ಆಗಿ ಆ ಟ್ಯೂಬ್ಸ್ ಫುಲ್ ಹಾಳಾಗೋಗಿದೆ ಅಂದ್ರೆ ಅವ್ರಿಗೆ ಡೆಫಿನೆಟ್ಲಿ ಆಗಬೇಕು. 10 ವರ್ಷದ ಹಿಂದೆ IVF ಇದ್ದಂತಹ ಡಿಮ್ಯಾಂಡ್ ಮತ್ತೆ ಇವತ್ತಿನ ದಿನ ತಗೊಂಡ್ರೆ ವಾಟ್ ಇಸ್ ದ ಡಿಫರೆನ್ಸ್? 10 ವರ್ಷದ ಹಿಂದೆ ಹೋಲ್ ಕರ್ನಾಟಕದಲ್ಲಿ 4 IVF ಸೆಂಟರ್. ಈಗ ನೋಡಿದ್ರೆ ನಮ್ JP ನಗರ್ ಲೈನ್ ಅಲ್ಲೇ 10 ಸೆಂಟರ್ ಇದೆ. So what is the right age to get married? So anyone who planning to start from 22 to 28 or within 30 years. Sperm quality ಕೂಡ ಓವರ್ ದ ಟೈಮ್ ಕಮ್ಮಿ ಆಗ್ತಾ ಹೋಗುತ್ತಾ? Study says the sperm quality no ಕಮ್ಮಿ ಆಗತ್ತೆ. If you look at the testis is outside the body. Why is it outside? Because internal temperature is around 36-37 degrees, whereas the testis needs to be in a cooler temperature for the sperms to be produced properly. ಈಗ ಇವ್ರು ಏನ್ ಮಾಡ್ತಾ ಇದಾರೆ, IT fellows ಲ್ಯಾಪ್ಟಾಪ್ ಇಡ್ತಾ ಇದಾರೆ. ಲ್ಯಾಪ್ಟಾಪ್ ನಿಮ್ಗೆ ಗೊತ್ತು ಅದು ಎಷ್ಟು ಹೀಟ್ ಜನರೇಟ್ ಆಗತ್ತೆ, ರೇಡಿಯೇಷನ್, ಹೀಟ್, ಬ್ಲೂಟೂತ್, ಎವ್ರಿಥಿಂಗ್ ಇಸ್ ಕಾನ್ಸಂಟ್ರೇಟ್ ದೇರ್. ಅದು ಹೇಗೆ ಅಂದ್ರೆ ಇಟ್ ಇಸ್ ಲೈಕ್ ಬೀಜನ ಉರಿಯೋ ತರ ಅದನ್ನ. ಸೊ ಇವರು ಚೆನ್ನಾಗಿ ಉರಿತಾ ಇದಾರೆ. IVF ಅಂದ ತಕ್ಷಣ ಅಂದ್ರೆ ಮುಂಚೆ ಎಲ್ಲ ಒಂದು ಮಿತ್ತಿತ್ತು, ಅಂದ್ರೆ ಅದು ಒಂಥರ ಆರ್ಟಿಫಿಷಿಯಲ್ ಬೇಬಿ, ಪ್ಲಾಸ್ಟಿಕ್ ಬೇಬಿ, ಎಮೋಷನ್ಸ್ ಇರಲ್ಲ. ದಟ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್. ಸುಮಾರು ಜನ ಅದ್ರಲ್ಲಿ ಡೌಟ್ ಪಡ್ತಾರ, ಓಕೆ ನನ್ನ ಸ್ಪರ್ಮ್ ಅನ್ನ ಯೂಸ್ ಮಾಡಿದಾರ. ಎಲ್ಲದು ಕಂಟೈನರ್ಸ್ ಲೇಬಲಿಂಗ್ ಇರುತ್ತೆ, ಕ್ರಾಸ್ ಚೆಕಿಂಗ್ ಇರುತ್ತೆ. ಬಿಫೋರ್ ವಿ ಪುಟ್ ದ ಸ್ಪರ್ಮ್ ಇನ್ಸೈಡ್ 2 people ಕ್ರಾಸ್ ಚೆಕ್. ಕಾಸ್ಟ್ ಡಿಫರೆನ್ಸ್ ಬಿಟ್ವೀನ್ ನಾರ್ಮಲ್ ಅಂಡ್ ಸಿಸೇರಿಯನ್ ಮೇ ಬಿ ಅರೌಂಡ್ 15-20% ಡಿಫರೆಂಟ್ ಇರ್ಬೋದು, ಬಟ್ ಇಟ್ ಇಸ್ ನಾಟ್ ರಿಯಲಿ ಹ್ಯೂಜ್ ಡಿಫರೆನ್ಸ್. ಸೆರೋಗಸಿ ಬಗ್ಗೆ ಎಲ್ಲರಿಗೂ ಹೇಗೆ ಸ್ಪ್ರೆಡ್ ಆಗ್ತಿದೆ ಅಂದ್ರೆ ಸೆಲೆಬ್ರಿಟೀಸ್ ಗಳಿಂದ. ಅಂಡ್ ರೀಸೆಂಟ್ ಆಗಿ ನೋಡಿದಾಗ ನಯನತಾರ ಅವರು ಸೆರೋಗೇಟ್ ಮದರ್ ನ ತಗೊಂಡ್ರು. ಸೆರೋಗಸಿ ಮಾಡೋದ್ರಿಂದ ಒಂದು ಕ್ವಶನ್ ರೈಸ್ ಆಗೋದೇ ಅಂದ್ರೆ ನಮ್ ಕ್ಯಾರೆಕ್ಟರ್ ಟ್ರೈಟ್ಸ್ ಬರುತ್ತಾ, ಬಿಕಾಸ್ ಬೇರೆ ಉಂಬಲ್ ಬೆಳೆಯುತ್ತೆ ಮಗು ಅನ್ನೋದು. ತುಂಬಾನೇ ಕೆಟ್ಟ ದಿನ ಇರುತ್ತೆ, ಏನೇನೋ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ನೆಗೆಟಿವ್ ಇದು ಅದು. ಒಂದು ಪೇಷಂಟ್ ಬಂದ್ಬಿಟ್ಟು ಡಾಕ್ಟರ್ ನೀವು ಇವತ್ತು ನನಗೆ ಈ ತರ ನಿಮ್ಮಿಂದ ಈ ತರ ಆಯ್ತು ಅಂದ್ರೆ ಎಸ್ ಅಗೇನ್ ಬ್ಯಾಕ್ ಟು ಜೋಶ್, ಲೆಟ್ಸ್ ಡೂ ಅಗೇನ್. ಮೆಡಿಕಲ್ ಫೀಲ್ಡ್ ನ ಅಡ್ವಾನ್ಸ್ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಅಸಾಧ್ಯವಾದದನ್ನ ಸಾಧ್ಯ ಆಗೋ ಹಾಗೆ ಮಾಡಿರೋದು IVF. ಪೇರೆಂಟ್ಹುಡ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಡ್ರೀಮ್. ಇದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ಖ್ಯಾತ ಫರ್ಟಿಲಿಟಿ ಡಾಕ್ಟರ್ ಆಗಿರುವಂತಹ ಗೈನೋಕಾಲಜಿಸ್ಟ್ ಡಾಕ್ಟರ್ ಸುನೀಲ್ ಈಶ್ವರ್ ಅವರು ನಮ್ಮ ಪಾಡ್ಕಾಸ್ಟ್ಗೆ ಬಂದಿದ್ದಾರೆ. ಅವರು IVF ಅಂದ್ರೆ ಏನು ಅಂಡ್ ಇವತ್ತಿನ ದಿನ ಇನ್ಫರ್ಟಿಲಿಟಿ ಜಾಸ್ತಿ ಆಗೋದಕ್ಕೆ ಕಾರಣ ಏನು, ಹಾಗೂ ಯೂತ್ಸ್ಗಳಿಗೆ IVFಗೆ ಬರ್ದೇ ಇರೋ ಹಾಗೆ ನಾರ್ಮಲ್ ಆಗಿ ಕನ್ಸೀವ್ ಆಗೋದಕ್ಕೆ ಏನೇನನ್ನ ಮಾಡಬೇಕು ಎಲ್ಲವನ್ನ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ದಾರೆ. ಇದು ಕಡಕ್ ಟಾಕ್ಸ್, ಬರೀ ಕತೆ ಅಲ್ಲ, ಹೊಸ ಅಧ್ಯಾಯ. ಹಾಯ್ ಸರ್, ವೆಲ್ಕಮ್ ಟು ಕಡಕ್ ಟಾಕ್ಸ್. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಳ್ಬೇಕು. ಎಸ್, ನಾನು ಸೂಪರ್ ಆಗಿದ್ದೀನಿ. ಅಂಡ್ ಅಫ್ಕೋರ್ಸ್ ಇನ್ ಯುವರ್ ಬ್ಯುಸಿ ಸ್ಕೆಡ್ಯೂಲ್ ನೀವು ಬಂದು, ಅಂದರೆ IVF ಅನ್ನೋ ವಿಷಯ ಏನಾಗ್ಬಿಟ್ಟಿದೆ, ಇಟ್ ಇಸ್ ವೆರಿ ಟ್ರೆಂಡಿ. ಸುಮಾರು ಜನಕ್ಕೆ ಅದ್ರ ಬಗ್ಗೆ ವಿಷಯ ತಿಳ್ಕೊಬೇಕು ಅಂತ ಆಸೆ. ಆ್ಯಂಡ್ ಓಪನ್ಲಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಇನ್ನೂ ಹಿಂಡರೆನ್ಸ್ ಇದೆ, ಒಂಚೂರು ನಾಚಿಕೆ ಇದೆ, ಇವೆಲ್ಲವೂ ಇದೆ. ಆ ಥರ ಇರುವಂತಹ ಕೆಲವೊಂದು ವ್ಯಕ್ತಿಗಳಿಗೆ ಅಥವಾ ಒಬ್ಬ ಲೇಮ್ಯಾನ್ ಕೂಡ ಅರ್ಥ ಆಗೋದಕ್ಕೆ ಇವತ್ತಿನ ಪಾಡ್ಕಾಸ್ಟ್. ಆ್ಯಂಡ್ ವಾಟ್ ಎಕ್ಸಾಕ್ಟ್ಲಿ ಇಸ್ IVF? ಬೇಸಿಕಲಿ ನಾನೊಬ್ಬ ಲೇಮ್ಯಾನ್ ಥರನೇ ಇವತ್ತೆಲ್ಲ ಪ್ರಶ್ನೆಗಳನ್ನ ಕೇಳ್ಕೊಂಡು ಹೋಗ್ತೀನಿ. ವಾಟ್ ಎಕ್ಸಾಕ್ಟ್ಲಿ ಇಸ್ IVF? IVF ಅಂದ್ರೆ ಕೃತ್ರಿಮವಾಗಿ ಗರ್ಭಧಾರಣೆ. ಓಕೆ, ನೀವು ಈಗ ಹೇಳಿದ್ರಿ, ತುಂಬಾ ಜನಕ್ಕೆ ಇನ್ನೂ ಮುಜುಗರ ಇದೆ ಇದ್ರ ಬಗ್ಗೆ. ಈ ತರ ಟ್ರೀಟ್ಮೆಂಟ್ ತಗೋಬೇಕು ಬೇಡವೋ, ಜನ ಏನ್ ಹೇಳ್ತಾರೆ, ಮತ್ತೆ ವಾಟ್ ವಿಲ್ ಐ ಫೀಲ್, ನನ್ಗೇನು ಅನ್ಸುತ್ತೆ ಅಂತ ತುಂಬಾನೇ ಮುಜುಗರ ಇದೆ. ಬಟ್ ಹೀಗೆ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಏನಾಗಿದೆ, ಈ ಲಾಸ್ಟ್ 10-15-20 ಇಯರ್ಸಲ್ಲಿ ಇನ್ಫರ್ಟಿಲಿಟಿ ಅಂದರೆ ಮಕ್ಕಳಾಗದೇ ಇರೋ ಚಾನ್ಸಸ್ ತುಂಬಾ ಜಾಸ್ತಿ ಆಗಿ ಇನ್ಸಿಡೆನ್ಸ್ ಆಲ್ಮೋಸ್ಟ್ 15-20% ಆಫ್ ದೆಮ್ ಮ್ಯಾರಿಡ್ ಕಪಲ್ಗೆ ಈಗ ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂತ ಅದರದ್ದು ಏನಂತಾರೆ ಟ್ರೀಟ್ಮೆಂಟ್ ಬೇಕಾಗಿ ಬರುತ್ತೆ. ಓಕೆ, IVF ಇಸ್ ದ ಲಾಸ್ಟ್ ಸ್ಟೆಪ್ ಫಾರ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್. IVF ಅಲ್ಲಿ ಏನು ಮಾಡ್ತೀವಿ, ಈಗ ನಾರ್ಮಲ್ ಆಗಿ ಒಂದು ಎಗ್ ಡೆವಲಪ್ ಆಗಿ ರಿಲೀಸ್ ಆಗಿ ಅದು ಗರ್ಭಕೋಶದ ಪಕ್ಕದಲ್ಲಿ ಗರ್ಭನಾಳದಲ್ಲಿ ಫರ್ಟಿಲೈಸ್ ಆಗಿ ಭ್ರೂಣ ಆಗಿ ಗರ್ಭಕೋಶದಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಸೊ ದಿಸ್ ನಾಳ ಏನಿದೆ, ಟ್ಯೂಬ್ ಏನು ಹೇಳ್ತೀವಿ, ದಟ್ ಈಸ್ ಅನ್ ಇನ್ಕ್ಯುಬೇಟರ್ ಫಾರ್ ದ ಫರ್ಟಿಲೈಸೇಷನ್. ಅಂದರೆ ಮೊಟ್ಟೆನೂ ಬೀಜ ಸೇರಿ ಭ್ರೂಣ ಆಗಿ ಆ ಭ್ರೂಣ ಡೆವಲಪ್ ಆಗಕ್ಕೆ ಅದು ಎಂತಾರೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ದಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ದ ಟ್ಯೂಬ್. ಸೊ ಈಗ IVF ಇಸ್ ಟೆಸ್ಟ್ ಟ್ಯೂಬ್ ಬೇಬಿ ಏನು ಹೇಳ್ತೀವಿ, ಅದು ಟೆಸ್ಟ್ ಟ್ಯೂಬ್ ಬೇಬಿ ಇಸ್ IVF.
ಆಕ್ಚುಲಿ ಲೇಮನ್ಗೆ ಜನರಲಿ ಜನಕ್ಕೆಲ್ಲ ಅರ್ಥ ಆಗೋದು ಟೆಸ್ಟ್ ಟ್ಯೂಬ್ ಬೇಬಿ ಅಂತ. ಈಗ ಟೆಸ್ಟ್ ಟ್ಯೂಬ್ ಬೇಬಿ ಅಂದ್ರೆ ಟೆಸ್ಟ್ ಟ್ಯೂಬ್ ಅಲ್ಲಿ ನೀವು ನೋಡಿರ್ತಾರೆ ಎಷ್ಟೊಂದು ಫೋಟೋದಲ್ಲಿ ಟೆಸ್ಟ್ ಟ್ಯೂಬ್ ಅಲ್ಲಿ ಬೇಬಿ ಹಾಕಿರ್ತಾರೆ, ಆತರ ಆಗಲ್ಲ. ಆಕ್ಚುಲಿ ನಾನ್ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಟೆಸ್ಟ್ ಟ್ಯೂಬ್ ಬೇಬಿ ಅನ್ಕೊಂಡಾಗ ನಾನು ಸ್ಕೂಲೆಲ್ಲ ಓದ್ಬೇಕಾದ್ರೆ ಟೆಸ್ಟ್ ಟ್ಯೂಬ್ ಅಲ್ಲೇ ಬೇಬಿ ಬೆಳೆಯುತ್ತೆ ಹಂಗೆ ಅದ್ರ ಪಿಕ್ಚರ್ಸ್ ಎಲ್ಲ ಹಾಕ್ತಿದ್ರಲ್ಲ, ಆಮೇಲೆ ಬೈ ಟೈಮ್ ಗೊತ್ತಾಗ್ತಾ ಹೋಯ್ತು. ಇಫ್ ಯು ಸರ್ಚ್ ಆನ್ ಗೂಗಲ್ ಆರ್ ಸರ್ಚ್ ಮಾಡಿದಾಗ ಟೆಸ್ಟ್ ಟ್ಯೂಬ್ ಬೇಬಿ ಅಂದಾಗ ಟೆಸ್ಟ್ ಟ್ಯೂಬ್ ಬೇಬಿಲಿ ಒಂದು ಬೇಬಿ ಹಾಕಿ ತೋರಿಸಿರ್ತಾರೆ. ದಟ್ ಈಸ್ ಅ ಡಿಪಿಕ್ಷನ್ ಅಷ್ಟೇ ಹೊರತು ಈ ಪ್ರಾಸೆಸ್ ಅಂದರೆ ಈ ಮೊಟ್ಟೆನೂ ಬೀಜ ಸೇರಿಸಿ ಅದನ್ನು ಭ್ರೂಣ ಮಾಡೋ ಪ್ರಾಸೆಸ್ನ ನಾವು ಲ್ಯಾಬಲ್ಲಿ ಮಾಡಿದಾಗ ಅದನ್ನು ಟೆಸ್ಟ್ ಟ್ಯೂಬ್ ಬೇಬಿ ಪ್ರೊಸೀಜರ್ ಅಂತ ಹೇಳ್ತೀವಿ. ಆ ಭ್ರೂಣನ ಬರೀ ಮ್ಯಾಕ್ಸಿಮಮ್ 5 ರಿಂದ 6 ದಿನ ಮಾತ್ರ ಆಚೆ ಬೆಳೆಸೋಕ್ಕಾಗೋದು, ಅದಾದ್ಮೇಲೆ ಗರ್ಭಕೋಶಕ್ಕೆ ಹಾಕ್ಬೇಕಾಗತ್ತೆ. ಸೊ ಯಾರಿಗೆ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ನಿಲ್ಲಲ್ಲ, ನಾರ್ಮಲ್ ಆಗಿ ಬೇರೆ ತರ ಟ್ರೀಟ್ಮೆಂಟ್ ತಗೊಂಡು ಐ ಅಂತ ಇನ್ನೊಂದು ಪ್ರೊಸೀಜರ್ ಇದೆ, ಆ ಟ್ರೀಟ್ಮೆಂಟ್ ಅಲ್ಲೂ ಅವ್ರಿಗೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂದ್ರೆ IVF ಗೆ ನಾವು ಸಜೆಸ್ಟ್ ಮಾಡ್ತೀವಿ. ಸೊ IUI ಅನ್ನೋ ಟ್ರೀಟ್ಮೆಂಟ್ IVF ಗಿಂತ ಮುಂಚೆನೇ ಮಾಡ್ಬೇಕು. ಎಸ್, ಅಂದ್ರೆ ಈಗ IUI ಇಸ್ ವೇರ್ ನಾರ್ಮಲ್ ಪ್ರೊಸೀಜರ್, ನಾರ್ಮಲ್ ಪ್ರೆಗ್ನೆನ್ಸಿ ಇದೆ, ಒಂದು ಎಕ್ಸ್ಟೆನ್ಷನ್ ಅನ್ಕೋಬಹುದು. ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಆಗ್ಬೇಕಂದ್ರೆ ಎಗ್ ರಿಲೀಸ್ ಆಗೋ ಟೈಮಲ್ಲಿ ಹಸ್ಬೆಂಡ್ ವೈಫ್ ಸೇರ್ಬೇಕಾಗತ್ತೆ. ಆ ಸೇರೋದ್ರಲ್ಲಿ ಸ್ಪರ್ಮ್ಸ್ ಡೆಪಾಸಿಟ್ ವೆಜೈನ ಆ ಯೋನಿ ಭಾಗದಿಂದ ಗರ್ಭಕೋಶಕ್ಕೆ ಹೋಗಿ ಟ್ಯೂಬ್ ಬರಬೇಕು. IUI ಏನ್ ಮಾಡ್ತೀವಿ ನಾವು, ಮೊಟ್ಟೆ ರಿಲೀಸ್ ಆದಾಗ ಹಸ್ಬೆಂಡ್ ಸ್ಪರ್ಮ್ಸ್ ಕೊಡ್ತಾರೆ, ಅದನ್ನ ನಾವು ಫಿಲ್ಟರ್ ಮಾಡಿ ಆಕ್ಟಿವೇಟ್ ಮಾಡಿ ಗರ್ಭಕೋಶದ ಮಧ್ಯಭಾಗದಲ್ಲಿ ಅದನ್ನ ನಾವು ಡೆಪಾಸಿಟ್ ಮಾಡ್ತೀವಿ. ಅದಾದ್ಮೇಲೆ ಆಗೋ ಪ್ರಕ್ರಿಯೆ ಲೈಕ್ ಫರ್ಟಿಲೈಸೇಷನ್, ಎಂಬ್ರಿಯೋ ಫಾರ್ಮೇಶನ್ ಅದೆಲ್ಲ ನ್ಯಾಚುರಲ್ ಆಗಿ ಆಗತ್ತೆ. ಸೊ ಹೇಗೆ ಅಂದ್ರೆ ಫರ್ಟಿಲಿಟಿ ಟ್ರೀಟ್ಮೆಂಟ್ ಜನರಲಿ ನಾವು ಪೇಷಂಟ್ಸ್ ಬಂದಾಗ, ಕಪಲ್ಸ್ ಬಂದಾಗ ವಿ ಹ್ಯಾವ್ ಟು ಅಸೆಸ್ ಬೋತ್ ಆಫ್ ದೆಮ್, ಹಸ್ಬೆಂಡ್ ಅಂಡ್ ವೈಫ್. ಮೊದಲೆಲ್ಲ ಏನ ಇದ್ರೆ ಹೇಳ್ತಿದ್ರು, ಈ ಹುಡುಗಿಗೆ ಮಕ್ಳಾಗಲ್ಲ, ಇವಳು ಇದರ, ಇವಳು ಬಂಜೆ, ಇವಳು ಅದು, ಎಲ್ಲರೂ ಬ್ಲೇಮ್ ಮಾಡ್ತಿದ್ರು ವುಮೆನ್. ಎಸ್, ಮೊದ್ಲು ಈಗ್ಲೂ ಅಷ್ಟೇ ಸಮಾಜದಲ್ಲಿ ನೀವು ಹೋಗಿ ಕೇಳಿದ್ರೆ ಹೇಳ್ತಾರೆ ಎಲ್ಲ ಹೆಂಗಸರದಿಂದಾನೇ ಆಗ್ತಾ ಇಲ್ಲ, ಅದಕ್ಕೆ ಇದು ಪ್ರಾಬ್ಲಮ್ ಅದು ಪ್ರಾಬ್ಲಮ್ ಅಂತ. ನಾವು ಇತ್ತೀಚೆಗೆ ಏನ್ ನೋಡಿದೀವಿ, ಮೇಲ್ ಫ್ಯಾಕ್ಟರ್ ಹಸ್ ಬಿಕಮ್ ಮೋರ್ ಪ್ರಾಬ್ಲಮ್ಯಾಟಿಕ್ ದೆನ್ ದ ಫಿಮೇಲ್ ಫ್ಯಾಕ್ಟರ್. 100% ಅಂತ ಹೇಳ್ಬೇಕಂದ್ರೆ ಇಬ್ರು 50-50 ಸಮಾನ ಸರ್. ಹೇಳ್ಬೇಕಂದ್ರೆ ನಾನೇನ್ ಹೇಳೋದಂದ್ರೆ, ನೀವು ಒಂದು ಚೆನ್ನಾಗಿರೋ ಮೊಟ್ಟೆ ಇದೆ ಆದ್ರೆ ನಮ್ಮ ಹತ್ರ ಸ್ಪರ್ಮ್ಸ್ ಚೆನ್ನಾಗಿಲ್ಲ, ಬಟ್ ನೀನ್ ಮಕ್ಳು ಆಗ್ಲೇಬೇಕು ಅಂದ್ರೆ ಆಗಲ್ಲ. ನಿಮ್ಮ ಹತ್ರ ಚೆನ್ನಾಗಿರೋ ಸ್ಪರ್ಮ್ಸ್ ಇದೆ, ಮೊಟ್ಟೆ ಚೆನ್ನಾಗಿಲ್ಲ ಅಂದ್ರೆ ಆಗ್ಬೇಕಂದ್ರೆ ಆಗಲ್ಲ. ಇಟ್ ಇಸ್ ಲೈಕ್ ಕ್ಲಾಪಿಂಗ್, ಯು ಕೆನಾಟ್ ಕ್ಲಾಪ್ ವಿತ್ ಒನ್ ಹ್ಯಾಂಡ್. ಅಫ್ಕೋರ್ಸ್ ಬೋತ್ ಆರ್ ಇನ್ವಾಲ್ವ್ಡ್. ಇದನ್ನ ತಗೊಂಡು ಒಂದು ಹೆಣ್ಣನ್ನ ಅದನ್ನ ಏನಂತಾರೆ ಬ್ಲೇಮ್ ಮಾಡೋದು, ಅವ್ರನ್ನ ಖಿನ್ನತೆಗೆ ಒಳಪಡಿಸೋದು ಇಸ್ ನಾಟ್ ರಿಯಲಿ ನೈಸ್. ಬಟ್ ಓವರ್ ದ ಟೈಮ್ ಕಮ್ಮಿ ಆಗಿದೆಯಾ ಅದು? ಏನು ಇಟ್ ಈಸ್ ಡೆಫಿನೆಟ್ಲಿ ಕ್ವೈಟ್ ಲೆಸ್ ನಾವು ಹೇಳ್ಬೇಕಂದ್ರೆ. ಬಟ್ ನಮ್ದು ಇಫ್ ಯು ಲುಕ್ ಅಟ್ ಮೈ ಸರ್ವಿಸ್, ವಿ ಆಲ್ಸೋ ಡೂ ಫರ್ಟಿಲಿಟಿ ಇನ್ ಕನಕಪುರ, ಮಂಡ್ಯ, ಕೃಷ್ಣಗಿರಿ ಅಂತೆಲ್ಲ ಜಾಗಕ್ಕೆ ಹೋಗ್ತೀವಿ. ಅಲ್ಲಿ ಇನ್ನೂ ಅದೇ ಇದೆ, ಫೀಮೇಲ್ ಇದೆ, ಹೆಣ್ಮಕ್ಳಿಂದಾನೇ ಆಗದೆ ಇರೋದು, ಇನ್ನೊಂದು ಮದುವೆ ಮಾಡ್ಬಿಡೋಣ, ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ತುಂಬಾ ಜನ ಬರ್ತಾರೆ. ಯಾಕಂದ್ರೆ ಕೆಲವು ಟೈಮ್ ಬರ್ತಾರೆ, ಸರ್ ನನಗೆ ನಮ್ಮ ಗಂಡನ್ಗೆ ಇನ್ನೊಂದು ಮದುವೆ ಮಾಡಿಸ್ಬಿಡ್ತಾರಂತೆ, ನನ್ ಮಕ್ಳಾಗ್ತಾ ಇಲ್ಲ, ಏನಾದ್ರು ಮಾಡಿ ಅಂತ. ಸೊ ವೆನ್ ಯು ಡೂ ಹಿಸ್ ಅನಾಲಿಸಿಸ್, ಅವ್ರ ಸ್ಪರ್ಮ್ಸೇ ಇರಲ್ಲ. ಸ್ಪರ್ಮ್ಸ್ ಇಲ್ದೇ ಇರೋನ್ಗೆ ಇನ್ನೊಬ್ರಿಗೆ 10 ಮದುವೆ ಮಾಡಿಸಿದ್ರು ಮಕ್ಳಾಗಲ್ಲ. ಕರೆಕ್ಟಾ? ಸೊ ಅದಕ್ಕೆ ಅಫ್ಕೋರ್ಸ್ ಇನ್ಫರ್ಟಿಲಿಟಿ ಅದರ್ ಟೆಸ್ಟ್ ಬೇಬಿ ಮಾಡಿಸ್ಕೊಂಡ್ರೆ ಆಗತ್ತೆ. IVFಗೆ ಒಂದು ಟೂ ಮೇನ್ ಇಂಡಿಕೇಶನ್ಸ್ ಏನಂದ್ರೆ, ಇದಕ್ಕೆ ಡೆಫಿನೆಟ್ಲಿ IVF ಬೇಕೇ ಬೇಕು ಅಂತ ಇದ್ದ ಪರಿಸ್ಥಿತಿ ಅಂದ್ರೆ, ಒಂದು ಯಾರಿಗೆ ಗರ್ಭನಾಳ ಅಂದ್ರೆ ಟ್ಯೂಬ್ ಪರ್ಮನೆಂಟ್ಲಿ ಬ್ಲಾಕ್ ಆಗ್ಬಿಟ್ಟಿದೆ, ಇಲ್ಲ ಇನ್ಫೆಕ್ಷನ್ ಆಗಿ ಏನೋ ಪ್ರಾಬ್ಲಮ್ ಆಗಿ ಆ ಟ್ಯೂಬ್ಸ್ ಫುಲ್ ಹಾಳಾಗೋಗಿದೆ ಅಂದ್ರೆ ಅವ್ರಿಗೆ ಡೆಫಿನೆಟ್ಲಿ IVF ಬೇಕೇ ಬೇಕು. ಇನ್ನೊಂದು ವೇರ್ ದ ಹಸ್ಬೆಂಡ್ ಸ್ಪರ್ಮ್ಸೇ ಇಲ್ಲ ಸ್ಪರ್ಮ್ಸ್ ತುಂಬಾ ಕಮ್ಮಿ ಇದೆ, ಅದರಿಂದ ಏನು ಬೇರೆ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿಲಿ ಮಾತ್ರ ದಿಸ್ ಇಸ್ ಅಬ್ಸಲ್ಯೂಟ್ ಇಂಡಿಕೇಶನ್ ದಟ್ ಸ್ಟ್ರೇಟ್ ಅವೇ ಇನ್ವೆಸ್ಟಿಗೇಷನ್ ಮಾಡಾದ್ಮೇಲೆ ಇವ್ರಿಗೆ IVF ಮಾಡ್ಲೇಬೇಕು ಅಂತ ಇರುತ್ತೆ. 50% ಚಾನ್ಸಸ್ ಇದೆ ಅಂದ್ರೆ ಇನ್ ದ ಕೇಸ್ ಆಫ್ ಇನ್ಫರ್ಟಿಲಿಟಿ. ಅಲ್ಲ, ಇನ್ ಕೇಸ್ ಆಫ್ ಇನ್ಫರ್ಟಿಲಿಟಿ ಅಂದ್ರೆ ಈಗ ನಿಮ್ಗೆ ಸ್ಪರ್ಮ್ಸ್ ಸಾರಿ ಇಲ್ವೇ ಇಲ್ಲ ಅಂದ್ರೆ ಏನಿಲ್ಲ, ವಿ ಹ್ಯಾವ್ ಟು ಡೈರೆಕ್ಟ್ಲಿ ಡ್ರಾ ಇಟ್ ಫ್ರಮ್ ದ ಟೆಸ್ಟಿಸ್ ಅಂಡ್ ಯೂಸ್ ಇಟ್ ಫಾರ್ ಭ್ರೂಣ ಕ್ರಿಯೇಟ್ ಮಾಡಕ್ಕೆ. ಟ್ಯೂಬ್ಸ್ ಹಾಳಾಗೋಗಿದೆ ಅಂದ್ರೆ ಮೊಟ್ಟೆಗಳನ್ನ ಆಚೆ ತೆಗ್ದು ಅದನ್ನ, ಸೊ ಇದ್ರಲ್ಲಿ ಏನಾಗುತ್ತೆ, ನ್ಯಾಚುರಲ್ ಆಗಿ ಹಾಕೋ ಚಾನ್ಸಸ್ಸೇ ಇಲ್ಲ. ಸೊ ದಟ್ ಈಸ್ ವೈ ವಿ ಆರ್ ಡೂಯಿಂಗ್ ಇಟ್ ಆರ್ಟಿಫಿಷಿಯಲಿ. ಈಗ ನಿಮಗೆ ಇಫ್ ಯು ಟೇಕ್ ಅರೌಂಡ್ 20 years ಬ್ಯಾಕ್ 25 ಇನ್ ಇಂಡಿಯಾ ಅಂತ ಹೇಳ್ಕೊಂಡ್ರೆ 25-30 years ಬ್ಯಾಕ್ ತೊಗೊಂಡ್ರೆ, ಈ ಟ್ಯೂಬ್ಸ್ ಹಾಳಾಗೋಗಿದೆ ಇಲ್ಲ ಸ್ಪರ್ಮ್ಸ್ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಮಕ್ಕಳೇ ಇಲ್ಲ, ಫುಲ್ ಲೈಫ್ ನೋ ಮಕ್ಕಳೇ ಆಗೋ ಚಾನ್ಸೇ ಇರಲ್ಲ. IVF has brought into a situation where you can ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಇದೆ. ಈಗ ಹೇಗೆ ಅಂದ್ರೆ, ನಾವು ಈಗ
ಪ್ರೀವಿಯಸ್ಲಿ ಏನಂತಿದ್ರು, ಈಗ ನಾವು ಕಾಶ್ಮೀರ್ಗೆ ಹೋಗ್ಬೇಕು, ಕರ್ನಾಟಕದಿಂದ ಬೆಂಗಳೂರಿಂದ ಅಲ್ಲಿ ಹೋಗ್ಬೇಕು, ಅಷ್ಟು ದೂರನ ಹಂಗಂಗೆ ಹೋಗೋದು ಹಿಂಗೆ, ಈಗೇನು ಟಕ್ ಅಂತ ಹೋಗ್ತಿರಲ್ಲ. ಬೇಸಿಕಲಿ ದಟ್ ಗ್ಯಾಪ್ ಹ್ಯಾಸ್ ಬಿನ್ ಫಿಕ್ಸ್ಡ್ ಬೈ IVF ನಾವು. ಎಲ್ಲಿ ನಿಮ್ಗೆ ಆಗಲ್ಲ, ವಿ ಕ್ಯಾನ್ ಫಿಕ್ಸ್ ಇಟ್, ಬಟ್ ಇಟ್ ಈಸ್ ನಾಟ್ ದ ಫಸ್ಟ್ ಚಾಯ್ಸ್. ಎಲ್ಲರೂ ಏನಂತಾರೆ, ಆಗ್ತಾ ಅಲ್ವಾ ಇಮಿಡಿಯೇಟ್ಲಿ IVF ಹೋಗೋಣ. ನೋ, ದಟ್ಸ್ ನಾಟ್ ದ ವೇ. IVF is only indicated when you cannot conceive ನ್ಯಾಚುರಲ್. ನಿಮಗೆ ನ್ಯಾಚುರಲ್ ಆಗಿ ಆಗಲ್ಲ, ನಿಮ್ಗೆ IVF ಪ್ರೊಸೀಜರಲ್ಲಿ ಆಗಲ್ಲ, ದೆನ್ IVFಗೆ ಹೋಗೋದು ಸೂಕ್ತ. ಓದ ಟೈಮ್ 10 ವರ್ಷದಿಂದ ತಗೊಂಡ್ರೆ 10 ವರ್ಷದ ಹಿಂದೆ IVFಗಿದ್ದಂತಹ ಡಿಮ್ಯಾಂಡು ಅಥವಾ ಅದರ ರೇಟು, ಯೂಸೇಜ್ ರೇಟು 5 ಇಯರ್ಸ್ಗೆ ಮತ್ತು ಇವತ್ತಿನ ದಿನ ತಗೊಂಡ್ರೆ ವಾಟ್ ಇಸ್ ದ ಡಿಫ್ರೆನ್ಸ್? ಓಕೆ, ಇಫ್ ಯು ಸೇ 10 ವರ್ಷದಿಂದ ಈಗ ಹೇಳ್ಬೇಕಂದ್ರೆ, ನೀವು 10 ವರ್ಷದಿಂದ ನೋಡಿದ್ರೆ, 10 ವರ್ಷದ ಹಿಂದೆ ಬೆಂಗಳೂರಿಲ್ಲ ಹೋಲ್ ಕರ್ನಾಟಕದಲ್ಲಿ 4 IVF ಸೆಂಟರ್ ಇದ್ದಿದ್ದು. ಓಕೆ, ಈಗ ನೋಡಿದ್ರೆ ನಮ್ಮ JP ನಗರ್ ಲೈನಲ್ಲೇ 10 ಸೆಂಟರ್ ಇದೆ. ಸೊ ದಟ್ ಈಸ್ ದ ಡಿಮ್ಯಾಂಡ್. ಓಕೆ, JP ನಗರ್ ಒಂದು ಏರಿಯಾದಲ್ಲಿ 10 ಸೆಂಟರ್ ಅಂದ್ರೆ ಒಂದ್ ಸಿಗ್ನಲ್ ಟು ಇನ್ನೊಂದು ಸಿಗ್ನಲ್ ನಿಮ್ಗೆ 4-5 ಸೆಂಟರ್ ಸಿಕ್ಕತ್ತೆ ಸರ್. ನಾವೀಗ ಈ ಬನಶಂಕರಿಯಿಂದ ನೀವು ಸ್ಟಾರ್ಟ್ ಮಾಡಿ, ನೀವು ಏನಂತಾರೆ ಒಡಿಸಟ್ ನಮ್ಮ ಸೌತ್ ಎಂಡ್ ಸರ್ಕಲ್, ಇಲ್ಲ ಸೌತ್ ಎಂಡ್ ಅಲ್ಲ, ಸಿಲ್ಕ್ ಬೋರ್ಡ್ ವರ್ಗು ಹೋದ್ರೆ ಅಟ್ಲೀಸ್ಟ್ ದೇರ್ ಆರ್ 15 ಸೆಂಟರ್ಸ್. ಓ ಮೈ ಗಾಡ್. ಸೊ ದಟ್ ಈಸ್ ದ ಲೆವೆಲ್ ಆಫ್. ಒಂದು ಏನಂದ್ರೆ ಇನ್ಫರ್ಟಿಲಿಟಿ ಇನ್ಕ್ರೀಸ್ ಆಗಿದೆ, ಮತ್ತೆ ಜನಗಳಿಗೆ ಗೊತ್ತಾಗ್ತದೆ, ಓಕೆ ನಮ್ಮ ಮಕ್ಕಳಾಗಿಲ್ಲ ಅಂದ್ರೆ ನಾವು ಟ್ರೀಟ್ಮೆಂಟ್ ತಗೋಬಹುದು, ನಮ್ಮ ಮಕ್ಕಳು ಆಗ್ಬೋದು ಅಂತ. ಸೊ ಆ ಕಾರಣಕ್ಕೆ ನಂಬರ್ಸ್ ಆಫ್ ಇನ್ಕ್ರೀಸ್, ನಾಟ್ ದಟ್ ಏನೋ ಸಡನ್ ಆಗಿ ಅಷ್ಟು ಇಂಪ್ರೂವ್ ಆಗುತ್ತೆ. ಡಿಮ್ಯಾಂಡ್ ಅಂಡ್ ಸಪ್ಲೈ. ಇನ್ನೊಂದೇನಂದ್ರೆ 10 years ಬ್ಯಾಕ್ ನಾವು IVF ಇನ್ಫರ್ಟಿಲಿಟಿ ರೇಟ್ 10 to 12% ಅಂತ ಹೇಳ್ತಿದ್ವಿ. ನಾವು ವಿ ಹ್ಯಾವ್ ರೀಚ್ಡ್ ಅಪ್ ಟು 15 to 18, 20%. ಬೈ ಅರೌಂಡ್ 35-40 ಇಟ್ ವಿಲ್ ಬಿ ಅರೌಂಡ್ 30 to 35%. ಸೀರಿಯಸ್ಲಿ, ದಿಸ್ ಇಸ್ ಹೌ ದ ಸ್ಟ್ಯಾಟಿಸ್ಟಿಕ್ಸ್ ಆರ್ ಗೋಯಿಂಗ್ ಟು ಬಿ. ಯಾಕಂದ್ರೆ ಒಂದು ಸೋ ಮಚ್ ಆಫ್ ಲೈಫ್ ಸ್ಟೈಲ್ ಸ್ಟ್ರೆಸ್. ಈಗ ನೀವೇ ಅನ್ಕೋಬೋದು, ಎಷ್ಟು ಒತ್ತಡ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಫುಡ್ ಹ್ಯಾಬಿಟ್ಸ್ ಹ್ಯಾವ್ ಚೇಂಜ್ ಅ ಲಾಟ್. ಆ್ಯಂಡ್ ತುಂಬ ಜನ ಈಗ ಅವಾಗೆಲ್ಲ ಏನಾಗ್ತಿತ್ತು, 16 ಆಗಿದ ತಕ್ಷಣ ಹುಡುಗಿಗೆ ಇನ್ನೇನೋ ಹುಡುಗ ಹುಡುಕ್ಬೇಕು, ಮದುವೆ ಮಾಡಬೇಕು, ಅದು ಇದು ಅಂತ 18-19 ಮದುವೆ ಆಗ್ತಿತ್ತು. 20, 21, 23 ಇವತ್ತೇ ಆ್ಯಕ್ಚುಲಿ ಒಂದು ಒಂದು ತಾಯಿ ಬಂದಿದ್ರು, ಅವ್ರ ಮಗಳು ಕರ್ಕೊಂಡ್ಬಂದಿದ್ರು. ಮಗಳದ್ದು ಪಾಪ ಮದುವೆ ಆಗಿದೆ, ಮಕ್ಕಳು ಟ್ರೈ ಮಾಡ್ತಾ ಇದ್ರು, ಆಲ್ಮೋಸ್ಟ್ 6 years ಮಕ್ಕಳಾಗ್ತಾ ಇಲ್ಲ. ಸೊ ಡಾಕ್ಟ್ರೆ ಏನಾದರೂ ಬೇಗ ಮಾಡಿ ಅಂತ ಶೀಸ್ವಾಳೆ. ಯಾಕೆ ಏನಾಯ್ತು ಅಂತ ಹೇಳಿದಾಗ, ನನಗೆ 20 ವಯಸ್ಸಲ್ಲಿ ಮದುವೆ ಆಯ್ತು, 26 ವಯಸ್ಸಿಗೆ ನನಗೆ 3 ಮಕ್ಕಳಿದ್ವು, ಈ ಹುಡುಗಿಗೆ 26ಗೆ ಮದುವೆ ಮಾಡಿದ್ದೀನಿ, ಆದ್ರೆ ಇನ್ನೂ ಮಕ್ಕಳಾಗ್ತಾ ಇಲ್ಲ ಅಂತ. ಸೊ ಬೇಸಿಕಲಿ ದ ಏಜ್ ಆಲ್ಸೋ ಎಸ್ ಶಿಫ್ಟೆಡ್ ಅಲ್ಲ ಸರ್. ಎಲ್ಲರಿಗೂ ಮದುವೆ ಈಗ 28-29 ಆಗತ್ತೆ. ಆದ್ರೂ ಏನ್ ಹೇಳ್ತಾರೆ, ನಾವು ಪ್ಲಾನ್ ಮಾಡ್ತಾ ಇದೀವಿ, ನಾವು ಇನ್ನೊಂದು 2 ವರ್ಷ ನನ್ಗೆ ಗೊತ್ತಾಗ್ಬೇಕು ಈ ಹುಡುಗ ಹೇಗೆ ಏನಾಗತ್ತೆ ನಮ್ಮ ಲೈಫಲ್ಲಿ, ಮನೆ ಕಟ್ಕೋಬೇಕು, ನಾನು ಕೆರಿಯರ್ ಬೆಳೆಸ್ಬೇಕು ಅನ್ಕೊಂಡು 30-32 ಅವ್ರಿಗೆ ದೇಲ್ ಪ್ಲಾನ್. ಅಷ್ಟೊತ್ತಿಗೆ ಯು ಆರ್ ಏನಂತಾರೆ, ಎಗ್ಸ್ ಅಂತ ಇರುತ್ತಲ್ಲ, ಎಗ್ಸ್ ಆರ್ ವೆರಿ ಲಿಮಿಟೆಡ್ ನಂಬರ್. ಅಂದ್ರೆ ಹೆಣ್ಮಗು ಹುಟ್ಟಿದಾಗಿಂದ ಮತ್ತೆ ಮೆನೋಪಾಸ್ ಆಗೋವರೆಗೂ ಇಷ್ಟು ನಂಬರ್ ಅಂತ ಎಗ್ಸ್ ಇರುತ್ತೆ. ಸೊ ಅದು ಕ್ರಮೇಣವಾಗಿ ಕೌಂಟ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಆಫ್ಟರ್ ಏಜ್ ಆಫ್ 30 ಅದು ಕಮ್ಮಿ ಆಗೋ ರೇಟ್ ಇನ್ನೂ ಜಾಸ್ತಿ ಆಗತ್ತೆ. ಅದಕ್ಕೆ ಕಾರಣ ದ ಎಗ್ ಕ್ವಾಲಿಟಿ ಆರ್ ದ ಒಂದು ಸ್ಟ್ರೆಸ್ ಲೆವೆಲ್ ಇಂದ ಅದು ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತೆ ಬೈ ಏಜ್ ಆಫ್ 30 years ಅಲ್ಲಿ ಗರ್ಭಕೋಶದಲ್ಲಿ ಸಣ್ಣ ಪುಟ್ಟ ಗೆಡ್ಡೆಗಳು ಬರೋದು, ಇನ್ಫೆಕ್ಷನ್ ಇಂದ ಬೇರೆ ಪ್ರಾಬ್ಲಮ್ ಆಗೋದು, ಅದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಸ್ಮೋಕಿಂಗ್, ಡ್ರಿಂಕಿಂಗ್, ಆಲ್ ದೋಸ್ ಥಿಂಗ್ಸ್ ಹ್ಯಾವ್ ಪುಟ್ ಲಾಟ್ಸ್ ಆಫ್ ಥಿಂಗ್ಸ್ ಹ್ಯಾವ್ ಆಡೆಡ್ ಆನ್ ಅಂಡ್ ದ ಫರ್ಟಿಲಿಟಿ rate has come down. Actually, if you look at the recent, I think on the 6 months back ಒಂದು ರಿಪೋರ್ಟ್ ಬಂದಿತ್ತು, ವೇರ್ ದ ಪಾಪ್ಯುಲೇಷನ್ ರೀಪ್ಲೇಸ್ಮೆಂಟ್ ರೇಟ್ ಅಂತ, ಅಂದರೆ ನಮ್ಮದು ಫರ್ಟಿಲಿಟಿ ಗ್ರೋತ್ ರೇಟ್ ಇನ್ ಸಮ್ ಆಫ್ ದ ಸ್ಟೇಟ್ಸ್ ಇನ್ ಇಂಡಿಯಾ ಆರ್ ಬಿಲೋ. ಅಂದರೆ ನಾವು ಈ ಇತ್ತೀಚೆಗಿರೋ ವ್ಯಾಲ್ಯೂ ನೋಡ್ಕೋದ್ರೆ ಓವರ್ ಅ ಪೀರಿಯಡ್ ಟೈಮ್ ಅವರ್ ಪಾಪ್ಯುಲೇಷನ್ ಇಸ್ ಗೋಯಿಂಗ್ ಟು ರಿಡ್ಯೂಸ್. ತಮಿಳ್ನಾಡು, ಗೋವಾ ಅಂಡ್ ಕರ್ನಾಟಕ, ಇದರಲ್ಲಿ ಆಕ್ಚುಲಿ ವಿ ಆರ್ ಅಟ್ ದ ಬಿಲೋ ದ ಪಾಪ್ಯುಲೇಷನ್ ರೀಪ್ಲೇಸ್ಮೆಂಟ್ ರೇಟ್ಸ್. ಓಕೆ, ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್. ದಟ್ಸ್ ಸೋನ್ಲಿ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಅನ್ಸುತ್ತೆ. ಮತ್ತೆ ನಾವು ಜೆನೆಟಿಕ್ಸ್, ಎಪಿಜೆನೆಟಿಕ್ಸ್ ಅಂತ ಹೇಳ್ತೀವಿ. ಜೆನೆಟಿಕ್ ಅಂದರೆ ವಾಟ್ ಎವರ್ ಜೆನೆಟಿಕ್ಸ್ ವಿ ಆರ್ ಬಾರ್ನ್ ವಿತ್, ಬಟ್ ಆಸ್ ಯು ಗ್ರೋ
ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಪಿಜೆನೆಟಿಕ್ ಚೇಂಜ್. ಅಂದರೆ ನಮಗೆ ಸ್ಟ್ರೆಸ್ ಲೆವೆಲಿಂದ ಇಲ್ಲ ನಮ್ಮ ದಿನಚರಿಯ ಲೈಫ್ ಸ್ಟೈಲಿಂದ ದೇರ್ ಆರ್ ಸರ್ಟನ್ ಚೇಂಜಸ್ ವಿಚ್ ವಿಲ್ ಕೀಪ್ ಬ್ರೇಕಿಂಗ್ ಇನ್ ಅಸ್. ನೀವೀಗ ಯು ಆರ್ ಟಾಕಿಂಗ್ ಅಬೌಟ್ IVF. ನೀವು ಕ್ಯಾನ್ಸರ್ ಹಾಸ್ಪಿಟಲ್ಸ್ ನೋಡಿ ಎಷ್ಟಾಗಿದೆ. ದೇರ್ ಆರ್ ಸೋ ಮೆನಿ ಕ್ಯಾನ್ಸರ್ ಸೆಂಟರ್ಸ್, ಸೋ ಮೆನಿ ಕ್ಯಾನ್ಸರ್ ಹಾಸ್ಪಿಟಲ್. ದೀಸ್ ಆರ್ ಆಲ್ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಆ್ಯಂಡ್ ದ ಎಪಿಜೆನೆಟಿಕ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಚೇಂಜಸ್. ನೀವು ನೀರು ಕುಡಿತಾರ, ಅದರಲ್ಲಿ ಪ್ಲಾಸ್ಟಿಕ್ ಇದೆ. ನೀವು ಊಟ ಮಾಡ್ತೀರಾ, ಅದರಲ್ಲಿ ಕಳ್ಬರಿಕೆ ಇದೆ. ನೀವು ಏನೇ ಮಾಡೋಕೆ ಹೋದ್ರೂ ದೇರ್ ಇಸ್ ಸಮ್ ಪ್ರಾಬ್ಲಮ್. ದಿಸ್ ವಿಲ್ ಡೆಫಿನೆಟ್ಲಿ ಎಫೆಕ್ಟ್ ಸಮ್ವೇರ್ ಅಲ್ವಾ. ಮ್ಯಾಕ್ರೋ ಲೆವೆಲಲ್ಲಿ ನಮಗೆ ಕಾಣಿಸ್ತಿಲ್ಲ. ಮೈಕ್ರೋಸ್ಕೋಪಿಕಲಿ ಥಿಂಗ್ಸ್ ಆರ್ ಬಿಲ್ಡಿಂಗ್ ಅಪ್. ಓವರ್ ಎ ಪೀರಿಯಡ್ ಟೈಮ್ ವಿ ವಿಲ್ ನೋ ಇಟ್. ಹೌದು. ಆ್ಯಂಡ್ ನೀವು ಹೇಳಿದಾಗೆ ಓವರ್ ದ ಏಜ್ ವುಮನ್ಗೆ ಎಗ್ ಪ್ರೊಡ್ಯೂಸ್ ಆಗುವಂತಹ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ವಾಟ್ ಇಸ್ ದ ರೈಟ್ ಏಜ್ ಟು ಗೆಟ್ ಮ್ಯಾರಿಡ್? ಯಾವ ವಯಸ್ಸಲ್ಲಿ ಮದುವೆ ಅಥವಾ ಮಕ್ಕಳು ಮಾಡ್ಕೊಳ್ಳೋದು, ಐ ಮೀನ್ ಇಟ್ಸ್ ಎ ಸಜೆಸ್ಟಬಲ್ ಟೈಮ್ ಅಂತ? Traditionally, if you see, it is by 18. So, how I put it is, ಈಗ ನಾವು ಮೊಟ್ಟೆಗಳನ್ನ ಅರೇಂಜ್ ಮಾಡಿದ್ರೆ, ರ್ಯಾಂಕ್ ವೈಸ್ ಅರೇಂಜ್ ಮಾಡಿದ್ರೆ, ಸೊ ನಾ 16 ಇಯರ್ಸಿಂದ ನಿಮ್ಗೆ ಮೆನಾರ್ಕಿ ಸ್ಟಾರ್ಟ್ ಆದರೆ ದಟ್ ವಾಸ್ ದ ಫಸ್ಟ್ ಗುಡ್ ಕ್ವಾಲಿಟಿ ಎಗ್ಸ್ ವಿಚ್ ಆರ್ ಗೆಟಿಂಗ್ ರಿಲೀಸ್ಡ್. ಇಫ್ ಯು ಅರೇಂಜ್ ಇಟ್ ಇನ್ ರ್ಯಾಂಕ್, so from 16 to 35 years, there are good rank students who are passing out and going on. Okay. They can definitely become good, knowledgeable society ಇಲ್ಲಿ professors ಆಗ್ಬೋದು, ಇಲ್ಲ scientists ಆಗ್ಬೋದು, ಇಲ್ಲ they can become big people. After 35, it is like you are in somewhere between 50 to 75 rank student. They can also still do, but not that they are great achievers. Then after that, after 35 ಇಲ್ಲ 38 years ಆದ್ಮೇಲೆ we are in the last ranks, 75 to 100 ranks are range. So not that none of these students or this 1 to 100 rank will perform anything bad, but last rank you cannot expect them to be really overachievers alva in life. ಆ ಥರ we put it into rank. So ideally, if you see, they say by age of 18 it's a good, but then the girl's body is not really ready at 18, and like whatever the study says. Ideally for us, I would say anyone who is planning to start from 22 to 28 or within 30 years of age is a very good fertility rate. So that's why now ಹಳ್ಳಿ ಕಡೆ ಹೋದಾಗ ಅಷ್ಟೊಂದು ಜಾಸ್ತಿ ಇನ್ಫರ್ಟಿಲಿಟಿ ಇಲ್ಲ. ಇನ್ನು ಬರ್ತಾ ಇದೆ, ಅಲ್ಲೂ ಆಗ್ತದೆ. ಬಟ್ ವೆನ್ ಯು ಕಮ್ ಟು ದ ಸಿಟೀಸ್, ದ ಡೆಮೋಗ್ರಫಿ ಚೇಂಜ್ ಬಿಕಾಸ್ ಯು ಆರ್ ಗೆಟಿಂಗ್ ಮ್ಯಾರಿಡ್ ಅಟ್ ಲೇಟ್, ಯು ಆರ್ ಟ್ರೈಂಗ್ ಟು ಪ್ಲಾನ್ ಲೇಟ್. ಸೊ ಯು ಆರ್ ಕಮಿಂಗ್ ಸಮ್ವೇರ್ ಆನ್ 30-32 ಆ್ಯಂಡ್ ಟ್ರೈಂಗ್ ಟು ಪ್ಲಾನ್. ಬಟ್ ಯು ಆರ್ ಸ್ಟಿಲ್ ಇನ್ ದಟ್ 40-50th ರ್ಯಾಂಕ್. ಸೊ ಸ್ಟಿಲ್ ಗುಡ್, ನಾಟ್ ದಟ್ ಇಟ್ಸ್ ಬ್ಯಾಡ್. Ideal age ಅಂದರೆ yes, 23 onwards, where you have finished your education, your body is ready, you're mentally ready, you're mature enough to understand what is going to happen, and try to do it within 30 years of age. ಸೊ ಹುಡುಗಿ ವಿಷಯಕ್ಕೆ ಬಂದರೆ ಈ ಥರ ಬಿಫೋರ್ 30 ಇಟ್ ಇಸ್ ಅ ಗುಡ್ ಅಂತಂದರೆ, ಹುಡುಗನಿಗೆ ಅಂತ ಬಂದರೆ ಈಗ ಎಗ್ ಕ್ವಾಲಿಟಿ ಓವರ್ ದ ಟೈಮ್ ಕಮ್ಮಿ ಆಗ್ತಾ ಹೋಗುತ್ತೆ, ಸ್ಪರ್ಮ್ ಕ್ವಾಲಿಟಿ ಕೂಡ ಓವರ್ ದ ಟೈಮ್ ಕಮ್ಮಿ ಆಗ್ತಾ ಹೋಗುತ್ತಾ? ಸ್ಟಡೀಸ್ ಸೇಸ್ ಅದ ಸ್ಪರ್ಮ್ ಕ್ವಾಲಿಟಿನೂ ಕಮ್ಮಿ ಆಗತ್ತೆ, ಬಟ್ ಜನರಲಿ ಅ ಲಿಟಲ್ ಬಿಟ್ ಲೇಟರ್. ಯಾಕಂದರೆ egg is a fixed number. And girl is born, there is almost like 2 to 4 lakhs of egg which is there in the ovary. ಅದು ಒಂದೊಂದಾಗೆ ಪ್ರೊಡ್ಯೂಸ್ ಆಗತ್ತೆ, ಹೋಗ್ತಾ ಇರುತ್ತೆ. Whereas in boys it is not like that. It is like sperms are getting produced daily. Daily or every hourly there is a new sperms which are coming up. By age of 45 we say okay, there is a decline in quality, but that there is a catch ಅಲ್ಲಿ. ಏನಾಗುತ್ತೆ, ಈಗ ಗಂಡಸರಿಗೆ ಒತ್ತಡ ಜಾಸ್ತಿ. ನಾವು ಈಗ ಇಂಜಿನಿಯರಿಂಗ್ ಮುಗಿಸಿದ್ರೆ 21 ಇಯರ್ಸಲ್ಲಿ ಇಂಜಿನಿಯರ್ ಆಗಿದ ತಕ್ಷಣ ಕ್ಯಾಂಪಸ್ ಸಿಕ್ಲಿಲ್ಲ ಅಂದರೆ ದೆನ್ ಓಡಾಡಬೇಕು, ಇಲ್ಲಿ ಅಲ್ಲಿ ಕೆಲಸ, ಸ್ಮೋಕ್, ಯೋರ್ ಲೈಫ್ ಸ್ಟೈಲ್, ಸ್ಟ್ರೆಸ್, ಲ್ಯಾಪ್ಟಾಪ್. ಇದೊಂದೊಂದು ವಿಷಯದ ನಾನು ಹೇಳ್ತೀನಿ. ವೆರಿ ವೆರಿ ಐ ವಾಂಟೆಡ್ ಟು ಟೆಲ್ ದಿಸ್. ಯಾಕಂದರೆ ಈಗ ಲ್ಯಾಪ್ಟಾಪ್ ಅಂದರೆ ಏನು ಮಾಡ್ತಾರೆ, ಲ್ಯಾಪ್ಟಾಪ್ ಹೆಸರು ತಕ್ಕನಂತೆ ಲ್ಯಾಪ್ ಮೇಲೆ ಇಟ್ಕೋಬೇಕು, ಅದನ್ನು ಲ್ಯಾಪ್ಟಾಪ್ ಮೇಲೆ ಇಟ್ಕೋಬೇಕು. ಬಟ್ ನೇಚರ್ ನೋಡಿ ಹೇಗಿದೆ. ಇಫ್ ಯು ಲುಕ್ ಅಟ್ ದ ಟೆಸ್ಟಿಸ್ ಆರ್ ದ ಸ್ಕ್ರೋಟಮ್ is outside the body. It is covered with one skin and it is holding your testis there. Why is it outside? Because internal temperature is around 36-37 degrees, whereas the testis needs to be in a cooler temperature for the sperms to be active, produce properly. ನಿಮ್ಮ ಸ್ಪರ್ಮ್ಸ್ ಚೆನ್ನಾಗಿ ಪ್ರೊಡ್ಯೂಸ್ ಆಗ್ಬೇಕಂದ್ರೆ ಅದು ಟೆಂಪರೇಚರ್ ಸ್ವಲ್ಪ ಕಡಿಮೆ ಇರಬೇಕು, ಅದಕ್ಕೆ ಅದು ಆಚೆ ಇರೋದು. ಈಗ ಇವ್ರೇನು ಮಾಡ್ತಾ ಇದ್ದಾರೆ, IT ಫೆಲೋಸ್ ಲ್ಯಾಪ್ಟಾಪ್ ಇಡ್ತಾ ಇದ್ದಾರೆ. ಲ್ಯಾಪ್ಟಾಪ್ ನಿಮ್ಗೆ ಗೊತ್ತು ಅದು ಎಷ್ಟು ಹೀಟ್ ಜನರೇಟ್ ಆಗುತ್ತೆ, ರೇಡಿಯೇಷನು, ಹೀಟು, ಬ್ಲೂಟೂತ್, ಎವ್ರಿಥಿಂಗ್ ಇಸ್ ಕಾನ್ಸಂಟ್ರೇಟ್ ದೇರ್. ಅದು ಹೇಗೆ ಅಂದರೆ ಇಟ್ ಇಸ್ ಲೈಕ್ ಯು ಆರ್ ಟ್ರೈಂಗ್ ಟು ಎಂತಾರೆ ನಿಮ್ಮ ಬೀಜನ ಉರಿಯೋ ಥರ ಅದನ್ನು. ಸೊ ಇವರು ಚೆನ್ನಾಗಿ ಉರಿತಾ ಇದ್ದಾರೆ. ಮೆನಿ ಆಫ್ ದಿಸ್ IT ಗೈಸ್ ವಿ ಸಿ ದಟ್ ಸ್ಪರ್ಮ್ಸ್ ಆರ್ ರಿಯಲಿ ಅಬ್ನಾರ್ಮಲ್.
ಕೌಂಟ್ ಇಸ್ ಲೆಸ್, ಮೊಟಿಲಿಟಿ ಇಸ್ ಲೆಸ್, ಮಾರ್ಫಾಲಜಿ ಅಂದರೆ ಕೌಂಟ್ ಕಮ್ಮಿ ಇಲ್ಲ ಅಂದ್ರೂ ಸ್ಟ್ರಕ್ಚರಲ್ ಅಬ್ನಾರ್ಮಾಲಿಟೀಸ್ ಸಿಕ್ಕಾಬಿಟ್ಟಿರುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಮೇಜರ್ ರೀಸನ್ ಫಾರ್ ಇದು ಸ್ಮೋಕಿಂಗ್. ಎಷ್ಟೊಂದು ಜನ ಏನು ಫಿಲಮ್ ಅಲ್ಲಿ ತೋರಿಸ್ತಾರೆ, ಅಲ್ಲಿ ಯಶ್ ದೊಡ್ಡಮ್ಮ ಅಂತ ಸಿಗರೇಟ್ ಹೊಡಿತಾನೆ, ನಾವು ಹೊಡಿಯಲ್ವಾ, ನಾವು ಹೊಡಿತೀವಿ ಹಂಗೆ. ಸೊ ದಟ್ impacts the men's life. Smoking, drinking, now there are lots of other things which have come in. So ಇದರಿಂದ ಹೋಗ್ತಾ ಹೋಗ್ತಾ ಅವ್ರ ಕ್ವಾಲಿಟಿ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಅನದರ್ ಒನ್ ಮೇಜರ್ ಇಶ್ಯೂ ಇಸ್ ಇನ್ ಇಂಡಿಯಾ ವಿ ಆರ್ ಕ್ಯಾಪಿಟಲ್ ಫಾರ್ ಡಯಾಬಿಟಿಸ್. ವಿ ಆರ್ ಎಪಿಡೆಮಿಕ್ ಫಾರ್ ಡಯಾಬಿಟಿಸ್. At the age of 20-25 we are seeing kids are people having diabetes. Diabetes ಇಂದ ತುಂಬಾನೇ ಬ್ಯಾಡ್ ಎಫೆಕ್ಟ್ ಆನ್ ದ ಸ್ಪರ್ಮ್ಸ್. ಕೌಂಟ್ ಕಮ್ಮಿ ಆಗೋದು, ಇಲ್ಲ ಮೈಕ್ರೋವ್ಯಾಸ್ಕ್ಯುಲರ್ ಇಂಜುರಿ ಅಂತ ಹೇಳ್ತೀವಿ, ಮಾರ್ಫಾಲಜಿಕಲ್ ಡಿಫೆಕ್ಟ್ ಅಂದರೆ ಜೆನೆಟಿಕ್ ಡಿಫೆಕ್ಟ್ಸು, ಇಲ್ಲ DNA ಫ್ರಾಗ್ಮೆಂಟ್ ಜಾಸ್ತಿ ಆಗೋದು. ಸೊ ಅಗೇನ್ ಡಯಾಬಿಟೀಸ್ ಅನ್ನೋದು. ಸೊ ಈ ಏಜ್ ಅಂತ ಹೇಳಲಿಕ್ಕಾಗಲ್ಲ. ಸೊ ಬೇಸಿಕಲಿ ಇನ್ ಮೆನ್, ಬಿಕಾಸ್ ಆಫ್ ಆಲ್ ದಿಸ್ ಥಿಂಗ್ ದ ಕ್ವಾಲಿಟಿ ಆಫ್ ಸ್ಪರ್ಮ್ಸ್ ಹವ್ ಕಮ್ ಡೌನ್. ದಟ್ಸ್ ವೈ ನಾವು ಯಾವಾಗ ಮಾತಾಡಿದ್ರು ವೆನ್ಎವರ್ ದೇರ್ ಇಸ್ ಅ ಕಪಲ್ ವಿಚ್ ಕಮ್ಸ್ ಇನ್, ಫಸ್ಟ್ ಥಿಂಗ್ ವಿ ಸೇ ಇಸ್ ಗೆಟ್ ಎ ಸೆಮೆನ್ ಅನಾಲಿಸಿಸ್ ಡನ್. ಇಲ್ಲ ಸರ್ ನಂದ್ರಲ್ಲೇ ಪ್ರಾಬ್ಲಮ್ಮು, ನನಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ಲೇಡೀಸ್ ಹೇಳ್ಬೋದು, ಇಲ್ಲ ತಾಯಿ ಹೇಳ್ಬೋದು. ಅಫ್ಕೋರ್ಸ್ ಲೇಡೀಸ್ಗೆ ಪ್ರೆಗ್ನೆನ್ಸಿ ಆಗೋದು, ಗಂಡಸರ್ಗೆ ಆಗಲ್ಲ. ಬಟ್ ಆಗೋದು ಗಂಡಸರಿಂದನಲ್ಲ. ಯು ಹ್ಯಾವ್ ಟು ಗೆಟ್ ಎ ಟೆಸ್ಟ್. ಅವ್ರದ್ದು ಟೆಸ್ಟ್ ತುಂಬ ಸಿಂಪಲ್. ಒಂದು ಸೆಮನ್ ಸ್ಯಾಂಪಲ್ ಕೊಟ್ಟ ನೋಡಿದ್ವಿ, ಅದಾದ್ಮೇಲೆ ನೀವು ಬರೋದೇ ಬೇಕಿಲ್ಲ, ನಾವು ಹೇಳ್ತೀವಿ ಏನು ಮಾಡ್ಬೇಕು ನೆಕ್ಸ್ಟ್ ಅಲ್ವಾ. ಸೊ ಜಸ್ಟ್ ದಟ್ 50% ಇಸ್ ಸಾಲ್ವ್ ಬೈ ಒನ್ ಟೆಸ್ಟ್. ಬಟ್ ಮೆನ್ ಆರ್ ಓಕೆ ಡೂಯಿಂಗ್ ಇಟ್ ಅಂದ್ರೆ ತುಂಬಾ ಕೇಸಸ್ ಅಲ್ಲಿ ಬರಬೇಕಾದ್ರೆ ಇಲ್ಲ, ಇತ್ತೀಚೆಗೆ ಏನು ತೊಂದರೆ ಇಲ್ಲ. ಐ ಥಿಂಕ್ ದೇ ಆರ್ ಓಕೆ ಟು ಡೂ ಇಟ್. ನಾವು ನೌಡೇಸ್ ಏನಿಲ್ಲ, ಮೊದಲೆಲ್ಲ ಇರ್ತಿತ್ತು ಅದು. ನನಗೆ ಕೆಲವರಂತೂ ಅಂತಾರೆ ಹಸ್ಬೆಂಡ್ಸೇ ಬರಲ್ಲ, ಅಲ್ಲಿ ಲೇಡೀಸು ಅವ್ರ ತಂದೆ ತಾಯಿ ಅವ್ರ ಅತ್ತೆ ಮಾವ ಅವರೆಲ್ಲ ಬರ್ತಾ ಇರ್ತಾರೆ ಹೊರತು ಹಸ್ಬೆಂಡ್ ಒಂದ್ಸತಿನೂ ಸೀನ್ ಎಲ್ಲ ಇರಲ್ಲ. ಸೊ ಈಗ ಅದೆಲ್ಲ ಚೇಂಜ್ ಆಗ್ಬಿಟ್ಟಿದೆ, ಅಂಡರ್ಸ್ಟುಡ್. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅಷ್ಟೊಂದಿದೆ, ನೀವ್ ಬರ್ಲಿಲ್ಲ ಅಂದ್ರೆ ನಿನ್ ಪ್ರಾಬ್ಲಮ್, ನಂದ ಪ್ರಾಬ್ಲಮ್ ಅಂತ ಹೇಳ್ಬಿಡ್ತಾರೆ ಲೇಡೀಸ್. ಅಫ್ಕೋರ್ಸ್ ದಟ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್. ನೀವು ಬರ್ತಾ ಇಲ್ಲ ಅಂದ್ರೆ ದಟ್ ಮೀನ್ಸ್ ಸಮಥಿಂಗ್ ರಾಂಗ್ ವಿತ್ ಯು. ವೈ ಯು ಟಾಕಿಂಗ್ ಲೈಕ್ ದಿಸ್? ಜನರಲಿ ಬರ್ತಾರೆ, ಆ ಥರದ್ದೇನು ಈಗ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ಅಂಡ್ ಟೈಟ್ ಜೀನ್ಸ್ ಪ್ಯಾಂಟ್ ಹಾಕೊಳ್ಳೋದು, ಮೊಬೈಲ್ ತುಂಬಾ ಯೂಸ್ ಮಾಡೋದು, ದಿಸ್ ವೈಫೈ ನೆಟ್ವರ್ಕ್, ಇಲ್ಲಾಂದ್ರೆ ಜೋಬಲ್ ಮೊಬೈಲ್ ಇಟ್ಕೊಳ್ಳೋದು, ಈ ತರದಿಂದ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಕೇಳ್ಪಡ್ತೀವಿ. ನಿಜಾನ ಅದು? ನಿಜಾನೇ. ಟೈಟ್ ಅದೇ ಹೇಳದ್ನಲ್ಲ, ಟೈಟ್ ಜೀನ್ಸ್ ಅಂದ್ರೆ ಯುವರ್ ಪುಲ್ಲಿಂಗ್ ಯುವರ್ ಟೆಸ್ಟಿಸ್ ಅಪ್ ಇಂಟು ದ ಥಿಂಗ್. ಇನ್ನೊಂದು ಆ ಜಿಮ್ ಅಲ್ಲಿ ಹೇಳ್ತಾರಲ್ಲ, ಟೈಟ್ ಪ್ಯಾಂಟ್ ಹಾಕೊಂಡು ಬೆಲ್ಟ್ ಹಾಕೊಂಡು ಅದೆಲ್ಲ ಮಾಡ್ತಾರ. ದಟ್ ಈಸ್ ಆಲ್ಸೋ ನಾಟ್ ಅ ಗುಡ್ ಥಿಂಗ್, ಬಿಕಾಸ್ ಇಟ್ಸ್ ಅಗೇನ್ ಗೋಯಿಂಗ್ ಟು ಇನ್ಕ್ರೀಸ್ ದ ಟೆಂಪರೇಚರ್. ನೆಕ್ಸ್ಟ್ ಜಿಮ್ ಅಲ್ಲಿ ಇದು ಎಲ್ಲ ಪ್ರೋಟೀನ್ಸ್ ಅಲ್ಲಿ ಮೆನಿ ಟೈಮ್ಸ್ the steroids mix ಆಗಿರುತ್ತೆ. Steroids have bad effect on the sperm quality and number. So many people who are very actively into gym and trying to build bodies and all those things, ಅವರಲ್ಲೂ counts can be we have seen problem. ಮೊಬೈಲ್ ಇನ್ ದ ಪಾಕೆಟ್ಸ್, ದಟ್ ಈಸ್ ಆಲ್ಸೋ. ಎಲ್ಲಿ ಇಟ್ಕೋತೀರಾ ಈಗ ಮೊಬೈಲ್? ಪಾಕೆಟಲ್ಲಿ, ಇಲ್ಲಿ ಪ್ಯಾಂಟ್ ಪಾಕೆಟಲ್ಲಿ ಇಟ್ಟರೆ ಸ್ಪರ್ಮ್ಸ್ ಎಫೆಕ್ಟ್ ಆಗುತ್ತೆ, ಇಲ್ಲಿ ಇಟ್ಕೊಂಡ್ರೆ ಹಾರ್ಟ್ ಎಫೆಕ್ಟ್ ಆಗುತ್ತೆ. ಅಫ್ಕೋರ್ಸ್ ಇಟ್ಸ್ ಬಿಕಮ್ ಅ ಬಿಗ್ ಪ್ರಾಬ್ಲಮ್. ಇನ್ನೊಂದೇನಂದ್ರೆ, ನಾನು ಯಾವಾಗಲೂ ಹೇಳ್ತೀನಿ, 2 ವೀಲರ್ಸ್ ಜಾಸ್ತಿ ಓಡಿಸೋ ಬೈಕರ್ಸ್ ಎಲ್ಲ. ಯು ಆರ್ ಸಿಟ್ಟಿಂಗ್, ಈಗ ನೀವು ಬುಲೆಟ್ ಓಡಿಸ್ತಿದ್ರ, ಇಲ್ಲ ಎನಿ ಹೆವಿ ಬೈಕ್ ಓಡಿಸ್ತಿದ್ರ, ಯು ನೋ ಹೌ ಮಚ್ ಹೀಟ್ ಜನರೇಟ್ಸ್. ಅದು ಈಗಂತೂ ವಿಂಟರ್ ಇಟ್ಸ್ ಓಕೆ, ಬಟ್ ಇಮ್ಯಾಜಿನ್ ಅ ಸಿಚುವೇಶನ್ ಸಮ್ಮರಲ್ಲಿ ನೀವು ಸಿಲ್ಕ್ ಬೋರ್ಡಲ್ಲಿ ಒಂದ್ಸತಿ ಸಿಕ್ಕಾಕೊಳ್ತು ಅಂದ್ರೆ ನಿಮ್ ಕೌಂಟ್ ಏನಿರುತ್ತೋ ಅದು 50% ಹೋಗ್ಬಿಡುತ್ತೆ, ಅಷ್ಟೇ ಹೀಟ್ ಇರುತ್ತೆ. ಸೊ ಇಟ್ಸ್ ಸೋ ಮಚ್ ಆಫ್ ಹೀಟ್. ದಿನ ಟ್ರಾವೆಲ್ ಮಾಡೋದು, ದಟ್ಸ್ ಅನ್ ಇಶ್ಯೂ. ದಟ್ ಈಸ್ ವೈ ನಾವೇನ್ ಮೆನಿ ಟೈಮ್ಸ್ ಹೇಳ್ತೀವಿ, ನಮ್ ಕ್ಲಿನಿಕ್ ಆಲ್ಸೋ ಈಗ OPDs ನ ಬೆಳಿಗ್ಗೆ ಮಾಡ್ತೀವಿ ನಾವು. ಸೊ ದಟ್ ವಿ ಸ್ಟಾರ್ಟ್ ಅರ್ಲಿ 6-7 o'clock ಅಂತಲ್ಲ. ಸೊ ದಟ್ ಅಟ್ ಲೀಸ್ಟ್ ವಿ ಕ್ಯಾನ್ ಅವಾಯ್ಡ್ ದಿಸ್ ಟ್ರಾವೆಲಿಂಗ್ ಇನ್ ಹೀಟ್ ಅಂಡ್ ಆಲ್ ದಸ್ ಥಿಂಗ್ಸ್. ಅಂಡ್ ಅರ್ಲಿ ಮಾರ್ನಿಂಗ್ ಇಸ್ ಆಲ್ವೇಸ್ ಬೆಟರ್, ಯಾಕಂದ್ರೆ ಅವಾಗ ನಿಮ್ಮ ಹಾರ್ಮೋನ್ಸ್ ಜಾಸ್ತಿ ಇರುತ್ತೆ. ಸ್ಪರ್ಮ್ ಕೌಂಟ್ ವೆನ್ ಎವರ್ ವಿ ಚೆಕಿಂಗ್ ಇಟ್ಸ್ ಗುಡ್, ಕೊಡಕ್ಕೆ ಈಸಿ, ಬರೋಕ್ಕೆ ಈಸಿ, ಟ್ರಾಫಿಕ್ ಅವಾಯ್ಡ್ ಮಾಡ್ತೀರಾ. ಸೊ ಇನ್ ಅ ವೇ ಎಸ್, ದಿನಚರ್ಯ ಅಂತ ಮಾತಾಡೋಕೆ ಹೋದ್ರೆ ಅದು ಒಂದಿನ ಜಾಸ್ತಿ ಬೇಕಾಗತ್ತೆ. ಯಾಕಂದ್ರೆ ನಾವು ಈಗ ಹೇಳಿದ್ವಿ, ಮೊಬೈಲ್ ಹಿಂಗೆ ಇಟ್ಕೊಳ್ಳೋದು, ಬ್ಲೂಟೂತ್ ಯೂಸ್ ಮಾಡೋದು, ಬೈಕಲ್ಲಿ ಜಾಸ್ತಿ ಓಡಾಡೋದು, ಟೈಟ್ ಜೀನ್ಸ್, ಟೈಟ್ ಅಂಡರ್ವೇರ್, ಆಲ್ ದಿಸ್ ಥಿಂಗ್ಸ್ ಎಫೆಕ್ಟ್. ಈಗ ನೀವು ಹಳೆ ಕಾಲದಲ್ಲಿ ಅನ್ಕೊಂಡ್ರೆ, ಬೆಳಿಗ್ಗೆ ಒಂದು 7-8 ಗಂಟೆಗೆ ಹೊಲಕ್ಕೆ ಹೋಗಿ ಹೊಲಕ್ಕೆ ಕೆಲಸ ಮುಗಿಸ್ಕೊಂಡ್ಬಂದ್ರೆ ಮಧ್ಯಾಹ್ನ ಹೋಗ್ತಿರ್ಲಿಲ್ಲ, ಬಿಕಾಸ್ ಅವಾಗ ತುಂಬಾ ಬಿಸಿಲು ಇರ್ತಿತ್ತು. ದೆನ್ ಅಗೇನ್ ದೆ ಗೋ ಅರೌಂಡ್ 4-5 o'clock ಕೆಲಸ ಮಾಡ್ಕೊಂಡು ಬರೋರು ಅಷ್ಟೇ. ಲುಂಗಿ, ಪಂಚೆ, ಪಟಾಪಟ್ಟಿ ಚಡ್ಡಿ, ದೊಡ್ಡಣ್ಣ ಅವ್ರದ್ದು ಪಟಾಪಟ್ಟಿ ಚಡ್ಡಿ, ಅದೇ ಅಂಡರ್ವೇರ್ ಎಲ್ಲ ಲೂಸಾಗಿ ಆರಾಮಾಗಿತ್ತು. ಈಗೇನಾಗಿದೆ, ಎಲ್ಲ ಸ್ಟೈಲಲ್ಲಿ ಹೇಳ್ಕೊತಾ ಇದ್ದಾರೆ. ಅದಕ್ಕೇನೆ ಮನೆ ತುಂಬಾ ಮಕ್ಕಳು 10 ಜನ. ಈಗ ಪಾಪ 1-2 ತುಂಬಾ ಕಷ್ಟ ಪಡ್ತಿರ್ತಾರೆ. That is the problem. 20+ years of experience ಇದೆ IVF ಅಥವಾ ಗೈನಕಾಲಜಿ ಅಥವಾ ಈ ವಿಷಯಗಳಲ್ಲಿ ನಿಮ್ಗೆ.
ಹ್ಯಾವ್ ಯು ಸೀನ್ ದಿ ಡಿಮ್ಯಾಂಡ್ ಕಮಿಂಗ್? ಅಂದ್ರೆ ಇದ್ರದ್ದು ಮುಂದೆ ಆಗುತ್ತೆ ಅಂತ ಮುಂಚೆ ಯಾವತ್ತೂ ಅನ್ಸುತ್ತಾ ನಿಮ್ಗೆ ಇದ್ರದ್ದು ಮಾಸ್ಟರ್ಸ್ ಎಲ್ಲ ಮಾಡ್ಬೇಕಾದ್ರೆ ಅಥವಾ ಎಕ್ಸ್ಪರ್ಟೈಸ್ ಮಾಡ್ಬೇಕಾದ್ರೆ? ಸರ್ ಆ್ಯಕ್ಚುಲಿ ಮೊದಲು ಇದು IVF ಸ್ಟಾರ್ಟ್ ಆದಾಗ ಬರೀ ಒಂದು ಇಲ್ಲಿ ಬೆಂಗಳೂರಲ್ಲಿ ಡಾಕ್ಟರ್ ಗುಣಶೀಲ ಅನ್ಸುತ್ತೆ ಅವ್ರು ಫಸ್ಟ್ ಸ್ಟಾರ್ಟ್ ಮಾಡಿದಾಗ, ಅವ್ರದ್ದು ತುಂಬಾ ಎಕ್ಸ್ಪೀರಿಯನ್ಸ್ ಇತ್ತು. ವೆರಿ ಗ್ರೇಟ್ ಲೇಡಿ, ಅವ್ರು ಚೆನ್ನಾಗಿ ಇದು ಮಾಡಿದ್ರು. ಆವಾಗ ನಮ್ಗೆ ಅನಿಸಿತ್ತು ಇದು ವೈ ಈಸ್ ನೀಡೆಡ್, ಎಲ್ಲ ಆಗ್ತಿದೆ ಅಂತ. ಬಟ್ ಲಾಸ್ಟ್ 10-15 ಇಯರ್ಸ್ ನೋಡಿದಾಗ ವಿ ಕೈಂಡ್ ಆಫ್ ವೆರಿ ಎಷ್ಟು ನಂಬರ್ ಜಾಸ್ತಿ ಆಗಿದೆ ಅಂದರೆ ಎವ್ರಿ ಒನ್ ಸ್ಟಾರ್ಟೆಡ್ ಥಿಂಕಿಂಗ್ ಎಸ್ IVF. ಇಫ್ ಯು ಲುಕ್ ಅಟ್ ಹೇಗೆ ಇಂಡಿಯಾದ ಡೆಮೋಗ್ರಫಿ ಚೇಂಜ್ ಆಗಿದೆ ಅಂದರೆ ಯುರೋಪಿಯನ್ಸ್ ನೋಡಿಕೊಂಡು ನಾವು ಚೇಂಜ್ ಆಗಿರೋದು. ಇಫ್ ಯು ಲುಕ್ ಅಟ್ ಯುರೋಪಿಯನ್ಸ್ ಆರ್ ಯು ಲುಕ್ ಅಟ್ ಎನಿ ಅದರ್ ವೆಸ್ಟರ್ನ್ ಕಂಟ್ರೀಸ್, ಅಲ್ಲಿ ಆಲ್ರೆಡಿ ಡಿಮ್ಯಾಂಡ್ ಇತ್ತು. There already the fertility was low because they were already under the effect of all the medicines and things like that, or maybe lifestyle. So when the WHO came up with statistics, or not WHO, the business analysis ಮಾಡ್ತಾರಲ್ಲ, ಅವ್ರು ಹೇಳಿದಾಗ IVF is another $1 trillion business in India. ಅಂದರೆ ಅಷ್ಟು ಜಾಸ್ತಿ ಇನ್ಫರ್ಟಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಮಚ್ ಇಸ್ ದ ಡಿಮ್ಯಾಂಡ್. ಲುಕಿಂಗ್ ಅಟ್ ದ ಡಿಮ್ಯಾಂಡ್, there are so many IVF centers and chains which are coming. ಈಗ ಸ್ಟಾರ್ಟ್ ಮಾಡಿದ್ರೆ ಜನ ಒಂದೆರಡು IVF ಸೆಂಟರ್ ಸ್ಟಾರ್ಟ್ ಮಾಡಲ್ಲ, 5-6-10 IVF ಸೆಂಟರ್ಸ್ ಎಲ್ಲ ಚಿಕ್ಕ ಜಾಗದಲ್ಲಿ ಎಲ್ಲ ಯಾಕಂದ್ರೆ ಇಟ್ ಇಸ್ ಸೋ ಮಚ್ ಆಫ್ ಡಿಮ್ಯಾಂಡ್ ಅಷ್ಟು. ಬಟ್ ಇನಿಷಿಯಲಿ ನಾನು ಹೇಳಿದಾಗ 20 years ಬ್ಯಾಕ್ ನಾವು PG ಮಾಡಬೇಕಾದ್ರೆ ನಮ್ಗೆ ಅವಾಗ ಇನ್ಫರ್ಟಿಲಿಟಿ ಇಷ್ಟು ಬೆಳೆಯುತ್ತೆ ಅನ್ಕೊಂಡಿರಲಿಲ್ಲ. ಬಟ್ ವಿ ಆರ್ ಆಲ್ರೆಡಿ ಥಿಂಕಿಂಗ್ ಮೆಟರ್ನಲ್ ಡೆತ್ಸ್ ಎಷ್ಟೊಂದು ಆಗ್ತಾ ಇದೆ, ಎಷ್ಟೊಂದು ತಾಯಿಗಳು ಡೆಲಿವರಿ ಟೈಮಲ್ಲಿ ಡೆತ್ ಆಗುತ್ತೆ. ಅವಾಗ ನಮ್ಗೆ ಆಲ್ಮೋಸ್ಟ್ 400-450 per lakh ಡೆತ್ ಥರ ಇತ್ತು. ಸೊ ಅವಾಗ ಅನೀಮಿಯಾ, BP, ಶುಗರ್, ಆ ಪ್ರಾಬ್ಲಮ್ ಜಾಸ್ತಿ ಇತ್ತು. ಸೊ ವಿ ಆರ್ ಮೋರ್ ಕಾನ್ಸಂಟ್ರೇಟಿಂಗ್ ಆನ್ ದಟ್ ಟು ಸೇವ್ ದ ಮದರ್ಸ್. ಈಗ ಡೆತ್ಸ್ ಹ್ಯಾವ್ ಕಮ್ ಡೌನ್ ಟು less than 50 per lakh. Maybe we can work harder. So the focus has shifted. What is next? And we're seeing that infertility is really the other thing which is on rise. Okay. Yes. ಹಿಂದಿಲಿ ಒಂದು ಮೂವಿ ಇದೆ ಡಾಕ್ಟರ್ ಜಿ ಅಂತ. ಅಫ್ಕೋರ್ಸ್ ನೀವು ನೋಡಿರ್ತೀರ, ಕೇಳಿರ್ತೀರ ಅನ್ಸುತ್ತೆ. ಖುರಾನ, ಆಯುಷ್ಮಾನ್ ಖುರಾನ ಅವರು. ಸೊ ಆ ಸಿನಿಮಾದಲ್ಲಿ ಅವ್ರೊಬ್ರೇ ಒಬ್ರು ಕಾಲೇಜಲ್ಲಿ ಗೈನಕಾಲಜಿಸ್ಟ್ ಬರ್ತಾ ಇರ್ತಾರೆ. ಬಿಕಾಸ್ ಏನಕ್ಕೆ ಅಂತಂದ್ರೆ ಆ ಸಿನಿಮಾ ನೋಡ್ಬೇಕಾದ್ರೆ ಅರ್ಥ ಆಯ್ತು. ಬಿಕಾಸ್ ಇಟ್ ಈಸ್ ವೆರಿ ಒಂಥರ ಪ್ರೈವೇಟ್ ವಿಷಯ ಹೆಂಗಸರದು, ಅದರದ್ದು ಬಗ್ಗೆ ಮಾತಾಡೋದಕ್ಕೆ ಅಥವಾ ಅವ್ರು ಬಂದು ಮುಕ್ತವಾಗಿ ಹಂಚ್ಕೊಳಕ್ಕೆ ಮೇಲ್ ಡಾಕ್ಟರ್ಸ್ನ ನಾಟ್ ಫೀಲ್ ಫ್ರೀ, ಅಪ್ರೋಚ್ ಮಾಡೋದು ಕಷ್ಟ ಅಂತೆಲ್ಲ ಅನಿಸ್ತಿರುತ್ತೆ. ಆ ಸಿನಿಮಾ ನೋಡಿದ್ರು ಅದೇ ವಿಷಯಗಳು ಬರ್ತಿರುತ್ತೆ. ದೆನ್ ಅವರು ಡೆಲಿವರಿ ಮಾಡ್ತಾರೆ, ದೆನ್ ಹಿ ಫೀಲ್ ಪ್ರೌಡ್ ಅಬೌಟ್ ಹಿಮ್, ಆ ಥರದ್ದೆಲ್ಲ. ಸೊ ನೀವು ಕೋರ್ಸ್ ಮಾಡಬೇಕಾದ್ರೆ ಹ್ಯಾವ್ ಯು ಎವರ್ ಥಾಟ್ ದಿಸ್, ಅಂದರೆ ಈ ಥರದ್ದು ಚಾಲೆಂಜಸ್ ಬರುತ್ತೆ ಅಥವಾ ಹೌ ಕಂಫರ್ಟಬಲ್ ಐ ವಿಲ್ ಬಿ ಅಂತ? ದಿಸ್ ಮೆನಿ ಪೀಪಲ್ ಹ್ಯಾವ್ ಆಸ್ಕ್ಡ್ ಮೀ. ಏನಾಗಿತ್ತು ಅಂದ್ರೆ, ನಾನು MBBS ಮಾಡ್ಬೇಕಾದ್ರೆ ನಮ್ಮ ಇದರಲ್ಲಿ ವಾಣಿ ವಿಲಾಸಲ್ಲಿ, ಐ ವಾಸ್ ಫ್ರಮ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್. ವಾಣಿ ವಿಲಾಸಲ್ಲಿ ಡಾಕ್ಟರ್ ಶಂಕರೇಗೌಡ್ರು ಅಂತ ಇದ್ರು, ಡಾಕ್ಟರ್ ಧನಂಜಯ್ ಭಟ್ ಅಂತ ಇದ್ರು, ಅಂಡ್ ಡಾಕ್ಟರ್ ಗೋಪಾಲ್ ಅಂತ ಇದ್ರು. ಸೊ ವೆನ್ ವಿ ಸಿ ದೆಮ್ ಅಲ್ಲ, ನೀವು ಧನಂಜಯ್ ಸರ್ ಆಗಲಿ ಇಲ್ಲ ಶಂಕರೇಗೌಡ್ರನ್ನ ನೋಡಿದ್ರೆ ಎವ್ರಿ ಒನ್ ಯೂಸ್ ಟು ಅಪ್ರಿಷಿಯೇಟ್. ಆಪ್ರೇಷನ್ ಮಾಡಿದ್ರೆ ಇವ್ರ ಥರ ಮಾಡಬೇಕು, ಏನು ಚೆನ್ನಾಗಿ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ, ಎಷ್ಟು ಫಾಸ್ಟಾಗಿ ಮಾಡ್ತಾರೆ, ಒಂದು ಕಾಂಪ್ಲಿಕೇಶನ್ ಇಲ್ಲ. ಸೊ ವೆನ್ ಯು ಸಿ ದಟ್ ಅಲ್ಲ, ನಮ್ಗೆ ಅವಾಗ ಆಚೆ ವರ್ಲ್ಡ್ ಗೊತ್ತಿಲ್ಲ ಸರ್. ಯಾಕಂದರೆ ನೀವು MBBS ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಯು ಡು ನಾಟ್ ಹ್ಯಾವ್ ಎನಿ ಎಕ್ಸ್ಟ್ರಾ ಟೈಮ್. ಹೋಗ್ತೀರಾ, OPDs ಹೋಗ್ತೀರಾ, ಇಂಟರ್ನ್ಶಿಪ್ ಮಾಡ್ತೀರಾ, ಓದ್ತೀರಾ, ಬರ್ತೀರಾ. ಇಟ್ಸ್ ಓನ್ಲಿ ದಟ್. ಔಟ್ಸೈಡ್ ಏನಾಗ್ತಿದೆ ವಿ ಡೋಂಟ್ ನೋ. ಅವಾಗ ಸೋಷಿಯಲ್ ಮೀಡಿಯಾ ಇಲ್ಲ, ಬೇರೆ ಮೊಬೈಲ್ಸ್ ಇಲ್ಲ, ಏನಿಲ್ಲ. ಸೊ ವಿ ವರ್ ಆಲ್ವೇಸ್ ದಟ್, ಇವ್ರು ನೋಡಿದ್ರೆ ವಾವ್ ಈ ಥರ ಇದ್ದರೆ. ಆ್ಯಂಡ್ ಎನಿ ಡೆಲಿವರೀಸ್, ಕಷ್ಟಪಟ್ಟು ಡೆಲಿವರಿ ಆಗಿರೋರು ಅವ್ರು ಬಂದ್ಬಿಟ್ಟು ಹೇಳೋರು, ಸರ್ ನೀವು ನಮ್ಮ ಒಂದು ಫ್ಯಾಮಿಲಿನ ಉಳಿಸ್ಕೊಟ್ಟಿದ್ದೀರಾ, ನಮ್ಮ ಫ್ಯಾಮಿಲಿನ ಬೆಳೆಸಿ. ಸೊ ಅದೊಂಥರ ಪ್ರೌಡ್ ಮೂಮೆಂಟ್ಸ್ ಅವ್ರಿಗೆಲ್ಲ. ಸೊ ಅದು ನೋಡ್ಕೊಂಡು ನಾವು ಮಾಡೋಣ ಅಂತ ವಿ ಥಾಟ್. ದೆನ್ ಐ ವೆಂಟ್ ಟು ಜಿಪ್ಮರ್ ಪಾಂಡಿಚೇರಿ ಅಂತ, ದಟ್ಸ್ ಎ ಸೆಂಟ್ರಲ್ ಇನ್ಸ್ಟಿಟ್ಯೂಟ್. ಅಲ್ಲಿ ನಮ್ಮ ಬ್ಯಾಚಲ್ಲಿ, for my luck, we were out of 8 people, we were 6 boys. Oh. And there were, and out of the 3 years ಅಲ್ಲಿ, we almost had some 12-15 boys who were always doing. So ಅವಾಗೂ ಏನು ಅನ್ನಿಸ್ಲಿಲ್ಲ. But when I came back for practice, ಅವಾಗ ಗೊತ್ತಾಯ್ತು, oh, this is different. So initial there was definitely lots of struggle. That ಇಲ್ಲ, we don't want to consult male gynecs, ಅದೆಲ್ಲ ಇತ್ತು. ಬಟ್ ಏನಂದ್ರೆ ವಿತ್ ಕಂಟಿನ್ಯೂಸ್ ಗುಡ್ ವರ್ಕ್ ಐ ಥಿಂಕ್ ಅಂಡ್ ದ ಗಾಡ್ಸ್ ಗ್ರೇಸ್, ಥಿಂಗ್ಸ್ ಹ್ಯಾವ್ ಬೀನ್ ವೆಲ್ ನೌ. ನಮ್ದು OPD6 ತುಂಬಾ ಚೆನ್ನಾಗಿದೆ.
not just in Bangalore, I get patients from all over India, and we also get some patients coming, at least monthly 2 or 3 patients coming from US, UK, ಅಲ್ಲಿಂದೆಲ್ಲ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾರೆ. ಸೊ now the acceptance is there, but again social media has opened up lots of scope for this. So the gender bias again for the male gynecologists or female gynecologists is not very much there, but it is still there. ಇತರದೇನಿಲ್ಲ, but we respect their whatever choices, it's fine. ಆ ಥರದ ಏನು ಯಾಕೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ನಾವು ಯಾಕೆ ಮಾಡಬಾರ್ದು, ಆ ಥರದ್ದು ಏನಿಲ್ಲ ಇದರಲ್ಲಿ. ಆ್ಯಂಡ್ ಅನದರ್ ಪ್ರಾಬ್ಲಮ್ ವಿತ್ ಬೀಯಿಂಗ್ ಅ ಮೇಲ್ ಗೈನಕಾಲಜಿಸ್ಟ್ ಏನಾಗುತ್ತೆ ಅಂದರೆ, ವಿ ಓನ್ಲಿ ಗೆಟ್ ಚಾಲೆಂಜಿಂಗ್ ಕೇಸಸ್. ನಮಗೇನಂದರೆ ಪ್ರೀವಿಯಸ್ ಫೇಲ್ ಆಗಿರೋದು, ಇಲ್ಲ ಪ್ರೀವಿಯಸ್ ಸರ್ಜರಿ ಮಾಡಿ ಏನೋ ಪ್ರಾಬ್ಲಮ್ ಆಗಿರೋದು, ಇಲ್ಲ ಪ್ರೆಗ್ನೆನ್ಸಿ ಫೇಲ್ ಆಗಿರೋದು, ಡೆಲಿವರಿ ಟೈಮಲ್ಲಿ ಪ್ರಾಬ್ಲಮ್ ಆಗಿರೋವು, ಅಂಥವೆಲ್ಲ ಜಾಸ್ತಿ ಸಿಕ್ಕತ್ತೆ. ಸೊ ವಿ ಓನ್ಲಿ ಸಿ ಮೋರ್ ಚಾಲೆಂಜಿಂಗ್ ಕೇಸಸ್ ದ್ಯಾನ್ ಏನೋ ಸಿಂಪಲ್ ಕೇಸ್. ಸಿಂಪಲ್ ಆಗಿ ಏನೋ ಪ್ರಾಬ್ಲಮ್ ಇಲ್ಲ ನಾವು ಬಂದಿದ್ದೀವಿ ಅನ್ನೋದು ತುಂಬಾನೇ ಕಮ್ಮಿ. ಸೆಕೆಂಡ್ ಒಪಿನಿಯನ್, ಮೋಸ್ಟ್ ಆಫ್ ಸೆಕೆಂಡ್ ಥರ್ಡ್ ಇಲ್ಲ. ಟುಡೇ ಒನ್ ಪೇಷಂಟ್ ಕೇಮ್ ಸರ್, ನೀವು ಸೀರಾ ಬಿಡ್ತಿಲ್ಲ, ಶೀಸ್ ಟೆಲ್ಲಿಂಗ್ ಸರ್ ಯು ಆರ್ 18th gynecologist who I'm going to talk to about the same this problem ಅಂತ. when I completely explained, she said okay, ಈ ಥರ ನನಗೆ ಫುಲ್ ಎಲ್ಲ ಬಿಡಿಸಿ ಯಾರು ಹೇಳಿರ್ಲಿಲ್ಲ. So I'm totally happy about it now. So this is the kind of patients we get. We get patients ಎಲ್ಲಿ ಕಮಿಂಗ್ ಫ್ರಮ್ ಡೆಲ್ಲಿ ಇಲ್ಲ ರಾಂಚಿಯಿಂದ ಬರ್ತಾರೆ. ನಾರ್ತ್ ಇಂಡಿಯಾದಿಂದ ತುಂಬ ಜನ ಬರ್ತಾರೆ, ಯಾಕಂದ್ರೆ ಅಲ್ಲಿ ಅಷ್ಟೊಂದು ಐ ಥಿಂಕ್ ದ ಸರ್ಜಿಕಲ್ ಫೆಸಿಲಿಟಿ ಆರ್ ವಾಟ್ ಸ್ಮಾಲ್ ಪ್ಲೇಸ್. ಕ್ಯಾಲ್ಕಟಾಯಿಂದ ಬರ್ತಾರೆ, ವೆಸ್ಟ್ ಬೆಂಗಾಲಿಂದ ಬರ್ತಾರೆ. ಸೊ ದೇ ಕಮ್ ಹಿಯರ್, ಗೆಟ್ ದ ಟ್ರೀಟ್ಮೆಂಟ್ ಫುಲ್ ಸ್ಟೇ ಮಾಡಿ ಟ್ರೀಟ್ಮೆಂಟ್ ತೊಗೊಂಡು ಆಮೇಲೆ ಹೋಗ್ತಾರೆ. ಅಲ್ಲಿಂದ ತಿರ್ಗಾ ವಿಡಿಯೋ ಕನ್ಸಲ್ಟೇಷನ್ ಅದು ಇದು ನಡೀತಾ ಇರುತ್ತೆ. ಸೊ ದ್ಯಾಟ್ ವೇ ಇಟ್ಸ್ ವೆರಿ ನೈಸ್. ನಿಮ್ಗೆ ಬೇಕಿದ್ರೆ ನಾನು ಒಂದು ಮೆಸೇಜ್ ತೋರಿಸ್ತೀನಿ. ವಿ ಹ್ಯಾಡ್ ಒನ್ ಆನ್ಲೈನ್ ಕನ್ಸಲ್ಟೆಂಟ್ ಜಸ್ಟ್ ಫ್ರಮ್ ಐ ಥಿಂಕ್ ಭುಜ್ ಫ್ರಮ್ ಗುಜರಾತ್. ಅವ್ರದ್ದೇನೋ ಪ್ರಾಬ್ಲಮ್ಸ್ ನಡೀತಾ ಇತ್ತು. ಶಿ ಈಸ್ ಅ ಡಾಕ್ಟರ್ ಆ್ಯಕ್ಚುಲಿ. ಶಿ ಕಾಲ್ಡ್, ಗಾಟ್ ಮೈ ನಂಬರ್ ಇನ್ ದ ಸೋಷಿಯಲ್ ಮೀಡಿಯಾ. ವಿ ಹ್ಯಾಡ್ ಅ ವಿಡಿಯೋ ಕನ್ಸಲ್ಟೇಷನ್. ವಿ ಸ್ಪೆಂಡ್ ಆಲ್ಮೋಸ್ಟ್ half an hour 45 minutes ಟಾಕಿಂಗ್ ಟು ಹರ್. ಅದು ಹೇಳಿ ಅವ್ರಿಗೆ ಪ್ರಾಸೆಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಏನು ಮಾಡ್ಬೇಕಂತ ಹೇಳಿ ವಿತಿನ್ 2 months ಶಿ ಮೆಸೇಜ್ಡ್, ಥ್ಯಾಂಕ್ ಯು ಡಾಕ್ಟರ್, ಐ ಹ್ಯಾವ್ ಕನ್ಸೀವ್ಡ್. Okay, then yesterday's reply, she said, thank you doctor, I have delivered twin girls. It's only because of people like you, ನಿಮ್ಮಿಂದ ಹೆಲ್ಪ್ ಆಯ್ತು. ನಾವೇನಲ್ಲ, just give advice sir, ಮಿಕ್ಕಿದೆಲ್ಲ it has to happen destiny. It's just that my approach is, see, there is nothing impossible. ಆಗ್ಬೇಕಂದ್ರೆ ಹಾಗೆ ಆಗತ್ತೆ. You'll have to keep trying. ಯಾವತ್ತು ನೀವು ಟ್ರೈ ಮಾಡೋದು ನಿಲ್ಲಿಸ್ತೀರಾ, ದಟ್ಸ್ ದ ಎಂಡ್ ಆಫ್ ಇಟ್. ಸೊ ವೈ ಡು ಯು ವಾಂಟ್ ಟು ಸ್ಟಾಪ್ ಇಟ್? ಇಫ್ ಯು ರಿಯಲಿ ವಾಂಟ್ ಇಟ್, ಗೋ ಫಾರ್ ಇಟ್. ಆ್ಯಂಡ್ ಈಗ ಮಕ್ಕಳಾಗಿಲ್ಲ, ನ್ಯಾಚುರಲಿ ಕನ್ಸೀವ್ ಆಗಿಲ್ಲ ಅಂತಂದರೆ, ಫಾರ್ ದ ರಿಚ್ ಪೀಪಲ್, ಶ್ರೀಮಂತರಿಗೆ ಇದೊಂದು ಚಾಯ್ಸ್ ಅಂತ ಇದೆ. ಫಾರ್ ಲೇ ಮ್ಯಾನ್ ಹೂ ಈಸ್ ರಿಯಲಿ ಪೂರ್, ಅಥವಾ ಅವ್ರಿಗೇನೋ ಇದನ್ನು ಆಫರ್ ಮಾಡೋಕ್ಕಾಗಲ್ಲ, ಅಥವಾ ಈ ಒಂದು ಟ್ರೀಟ್ಮೆಂಟ್ನ ತೊಗೊಳಕ್ಕಾಗಲ್ಲ ಅನ್ನೋರಿಗೆ, ಈಸ್ ದೇರ್ ಎನಿ ಪ್ರೊಸೀಜರ್ ಟು ಅಂಡರ್ಗೋ? ಸರ್, ಈಗ ನೀವು ಆಸ್ ಐ ಟೋಲ್ಡ್, ದ ಅಬ್ಸಲ್ಯೂಟ್ ಇಂಡಿಕೇಶನ್ ಫಾರ್ IVF ಇಸ್ ಲೆಸ್. ನೀವು ಹೇಳಕ್ ಹೋದ್ರೆ ಎಲ್ಲ ಮಾಡ್ಕೊಂಡು, ಈಗ 100 ಜನ ಇನ್ಫರ್ಟಿಲಿಟಿ ಅಂದರೆ ನಾವು ಕರೆಕ್ಟಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ, ಮಾಡ್ತೀವಿ, ಫಾಲೋ ಅಪ್ ಮಾಡ್ಕೊಳ್ತೀವಿ ಅಂದರೆ ಆಲ್ಮೋಸ್ಟ್ 75 to 80% ವಿಲ್ ಕನ್ಸೀವ್. ರೆಸ್ಟ್ ಇನ್ನೊಂದು 20% ಅಂದರೆ 100 ಕಪಲಲ್ಲಿ 5-6 ಇಲ್ಲ ಕಪಲ್ಸ್ ಆರ್ ಲೆಫ್ಟ್ ಫಾರ್ IVF. ಸೊ ಅದಕ್ಕೆ ಅಬ್ಸಲ್ಯೂಟ್ಲಿ ಇಂಡಿಕೇಶನ್ ವೈಸ್ ಇಟ್ ಇಸ್ ಲೆಸ್. ಸೊ ಪ್ರಾಬಬ್ಲಿ 100% ಅಲ್ಲಿ ಬರೋ ಕೇಸಸ್ ಅಲ್ಲಿ 100 ಇನ್ಫರ್ಟಿಲಿಟಿಲಿ ಇಫ್ ಯು treat them properly, only around 20 will be left behind for IVF. 80% ಅವ್ರು ನ್ಯಾಚುರಲಿ ಕನ್ಸೀವ್ ಆಗ್ಬೋದು. Natural IUI or some treatment here and there ಅದು ಮಾಡ್ಕೊಂಡ್ರೆ ಮುಗಿದೋಗ್ಬಿಡುತ್ತೆ. ಮೋಸ್ಟ್ ಆಫ್ ದಮ್ ಕನ್ಸೀವ್ ನ್ಯಾಚುರಲಿ ಸರ್. ಯಾಕಂದ್ರೆ ಈಗ ನಿಮ್ಗೆ ಹೇಳ್ತೀನಿ, ನಾವು IVF ಟ್ರೀಟ್ಮೆಂಟ್ ಅಂತ ಮೊನ್ನೆ ಒಬ್ಬರಿಗೆ ಡಿಸೈಡ್ ಮಾಡಿದ್ವಿ. 8 years ಮ್ಯಾರಿಡ್ ಲೈಫ್, ಟ್ರೈಂಗ್ ಟು ಗೆಟ್ ಪ್ರೆಗ್ನೆಂಟ್, ಕುಡ್ ನಾಟ್ ಗೆಟ್ ಪ್ರೆಗ್ನೆಂಟ್. ಸೊ ವಿ ಡಿಡ್ IUI, ಅದೆಲ್ಲ ಆಗಲಿಲ್ಲ. ವಿ ಸೆಡ್ ಓಕೆ ಫೈನ್, ವಿಲ್ ಗೋ ಹೆಡ್ ವಿತ್ IVF. ಬಟ್ ಬಿಟ್ವೀನ್ ದಿಸ್ IVF ಟು ಬಿಫೋರ್ ಗೋಯಿಂಗ್ ಫಾರ್ IVF, ವಿ ಡೂ ವಾಟ್ ಇಸ್ ಕಾಲ್ಡ್ ಎಸ್ ದ ನ್ಯಾಚುರಲ್ ಥೆರಪಿ, ಕ್ಯೂರಿಂಗ್, ಅದು ಮಲ್ಟಿ ಆಕ್ಸಿಡೆಂಟ್ ಅದು ಇದು ಹಾಕಿ IVF ಹೋಗ್ಬೇಕು. ಬಂದಿದ್ದಾರೆ ಸರ್, ನನಗೆ ಈ ಸತಿ ಪೀರಿಯಡ್ ಬಂದಿಲ್ಲ, ಸ್ಕ್ಯಾನ್ ಮಾಡ್ತೀವಿ ಪ್ರೆಗ್ನೆನ್ಸಿ. ಸೊ ದೇರ್ ಇಸ್ ನಥಿಂಗ್ ಲೈಕ್ IVF ಇಂದಾನೇ ಆಗತ್ತೆ, ಇಲ್ಲಾಂದ್ರೆ ಆಗೋದೇ ಇಲ್ಲ ಅನ್ನೋದು. ಐ ಟೋಲ್ಡ್ ಯು ಓನ್ಲಿ 2 or 3 ಇಂಡಿಕೇಶನ್ಸ್, ಬಟ್ ಮಿಕ್ಕಿದೆಲ್ಲ ನಾರ್ಮಲ್ ಆಗಿ ಆಗ್ಬೋದು. ಬಟ್ ವಾಟ್ ಈಸ್ ದಟ್ ಫ್ಯಾಕ್ಟರ್ ಮಿಸ್ಸಿಂಗ್? ಇಫ್ ಯು ಕ್ಯಾನ್ ಫಿಕ್ಸ್ ಇಟ್, ಆಗ್ಬೋದು. ಬಡವ್ರಿಗೆ ಹೇಳ್ದಂಗೆ, ಆಸ್ ಐ ಸೆಡ್, ವಿ ಹ್ಯಾವ್ ವಾಟ್ ಇಸ್ ಸೆಂಟರ್ಸ್ ಇನ್ ಮಂಡ್ಯ, ಕನಕ್ಪುರ. ನನ್ನ ಕ್ಲಿನಿಕ್ ನೋಡಿದ್ರು ಕನಕ್ಪುರ ರೋಡೆಲ್ಲ ಇರೋದು. ದ್ಯಾಟ್
ಇಟ್ ಈಸ್ ನಾಟ್ ವೆರಿ ಕಾಸ್ಟ್ಲಿ ಆಲ್ಸೋ. ನೀವು ಹೇಳಕ್ ಹೋದ್ರೆ ಈಗ ನಿಮ್ಗೆ ಒಂದು ಮದುವೆಗೆ ಏನಿಲ್ಲ ಅಂದ್ರೂ ನೀವು 5 ರಿಂದ 10 ಲಕ್ಷ ಖರ್ಚು ಮಾಡ್ತೀರಾ. ಈಗ ಮದುವೆ ಆಗಿರೋದು ಸುಖ ಸಂಸಾರ ಮಾಡಕ್ಕೆ, ಸುಖ ಸಂಸಾರಕ್ಕೆ ಒಂದು ಮಗು ಬೇಕು, ಅದಕ್ಕೆ 1-2 ಲಕ್ಷ ನೀವು ಹೆಂಗಿದಾದ್ರೂ ಅರೇಂಜ್ ಮಾಡ್ಬೇಕು. 2 to 2.5 lakhs ಅಲ್ಲಿ ಯು ಕ್ಯಾನ್ ಫಿನಿಶ್ ಒನ್ IVF cycle completely with almost 50-60% success rate. Nowadays even government initiative ಪ್ರಕಾರ 4 government colleges in Karnataka are going to have IVF centers. Oh, good thing. Bangalore, Mysore, ಆ ಥರ they're going to start. But ಮೊದಲು ಸಿಕ್ಕಾಪಟ್ಟೆ ದುಬಾರಿ ಇತ್ತು ಹೇಳ್ಬೇಕಂದ್ರೆ. Now because of so many IVF centers coming in, so many refinements of things which have happened, IVF can actually be done within 2 lakhs also. Okay. Yeah. ಆ್ಯಂಡ್ IVF ಅಂದ ತಕ್ಷಣ ಅಂದರೆ ಮುಂಚೆ ಎಲ್ಲ ಒಂದು ಮಿತ್ತಿತ್ತು, ಅಂದರೆ ಅದು ಒಂಥರ ಆರ್ಟಿಫಿಷಿಯಲ್ ಬೇಬಿ, ಪ್ಲಾಸ್ಟಿಕ್ ಬೇಬಿ, ಎಮೋಷನ್ಸ್ ಇರಲ್ಲ, ಅಂದರೆ ಅದ್ರ ಕ್ಯಾರೆಕ್ಟರಿಸ್ಟಿಕ್ ಟ್ರೈಟ್ಸ್ಗಳು ನಮ್ಮ ಥರ ಇರಲ್ಲ, ಈ ಥರದ್ದೆಲ್ಲ ಒಂದಿತ್ತು. ಅದು ಮಿಸ್ಕನ್ಸೆಪ್ಷನ್ ಮಿತ್ತೇನಾ, ಅಥವಾ ವೈ ಇಟ್ ಈಸ್ ಲೈಕ್ ದಟ್? ದಟ್ ಈಸ್ ದ ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್. ಈಗ ನೀವು ಈಗ ಹೊಸ್ದಾಗಿ ಏನಾದರೂ ಸ್ಕೂಲ್ಗೆ ಏನಾದರೂ ಮಕ್ಕಳನ್ನ ಸೇರಿಸ್ತಿದ್ದಾನೆ 100 ಜನ ಮಕ್ಕಳಿದ್ರೆ ಅದ್ರಲ್ಲಿ ಏನಂದ್ರು 8-10 ಜನ ಮಕ್ಕಳು IVF ಬಾನೇ ಇರುತ್ತೆ. ಸೊ ಯು ಕ್ಯಾನಾಟ್ ಡಿಫ್ರೆನ್ಶಿಯೇಟ್ ದಮ್. ಇದು ಒಂದು ಬಿಗ್ಗೆಸ್ಟ್ ಮಿತ್. ಏನಂದ್ರೆ IVF ಬಂದಾಗ ಫಸ್ಟ್ ಕೇಳ್ತಾರೆ, ಸರ್ ಈ ಥರ IVF ಎಲ್ಲ ಆಗೋ ಮಕ್ಕಳು ಅಷ್ಟೊಂದು ಆರೋಗ್ಯವಾಗಿರಲ್ಲ, ಅವ್ರಿಗೆ ಬುದ್ಧಿಮಂದತೆ ಇರುತ್ತೆ, ಅದು ಇದಂತ ಜನರಲಿ ಕೇಳ್ತೀವಿ. ಸೊ 5 ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಏನೋ ಒಂದು ಮಗುಲಿ ಅಂಗವಿಕಲತೆ ಬರ್ಬೇಕಂದ್ರೆ IVF ಇಸ್ ನಾಟ್ ದ ರೀಸನ್. ಓಕೆ, ಈಗೇನಾಗತ್ತೆ, ಒಂದು ನಿಮ್ಮ ಲೈಫ್ ಸ್ಟೈಲ್ ಇಸ್ ಸೋ ಬ್ಯಾಡ್, ನಿಮ್ದು ಎಗ್ ಕ್ವಾಲಿಟಿ ಚೆನ್ನಾಗಿರಲ್ಲ, ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರಲ್ಲ, ಯು ಹ್ಯಾವ್ ನಾಟ್ ಟೇಕನ್ ಪ್ರಾಪರ್ ಡಯಟ್, ಎಕ್ಸಸೈಸ್, ದಟ್ ವಿಲ್ ಕಾಸ್ ಎಫೆಕ್ಟ್ ಆನ್ ಯುವರ್ ಬಾಡಿ ಆಸ್ ವೆಲ್ ಆಸ್ ಇನ್ ಯುವರ್ ಗ್ಯಾಮೆಟ್ಸ್ ಅಲ್ವಾ, ಸ್ಪರ್ಮ್ಸ್ ಆ್ಯಂಡ್ ಎಗ್ಸ್ಗೆ. ಅದೊಂದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ. ನಾವೆಲ್ಲರಿಗೂ ಹೇಳ್ತೀವಿ ಪ್ರೆಗ್ನೆನ್ಸಿ ಆಗಕ್ಕೆ ಮುಂಚೆ ಫೋಲಿಕ್ ಆ್ಯಸಿಡ್ ತೊಗೊಳ್ಳಿ, ಆ್ಯಂಟಿ ಆಕ್ಸಿಡೆಂಟ್ ತೊಗೊಳ್ಳಿ. ಫೋಲಿಕ್ ಆ್ಯಸಿಡ್ ಯಾರೂ ತೊಗೊಳಲ್ಲ. ಫೋಲಿಕ್ ಆ್ಯಸಿಡ್ ತೊಗೊಳ್ದೇ ಇರೋರಿಗೆ ಆ್ಯಕ್ಚುಲಿ ದ ಶೋನ್ ದಟ್ ಇದು ಸ್ಕಲ್ಲು ಮತ್ತು ಸ್ಪೈನ್ದು ಡಿಫೆಕ್ಟ್ ಬರೋ ಚಾನ್ಸಸ್ ಇರುತ್ತೆ. ಸೊ ಮದರ್ ಹೂ ಇಸ್ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ ಫೋಲಿಕ್ ಆ್ಯಸಿಡ್ ತೊಗೊಳ್ಳೇಬೇಕು. ಸ್ಮೋಕಿಂಗ್, ಡ್ರಿಂಕಿಂಗ್, ಇದರಿಂದ. ನೆಕ್ಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಏಜ್. ವಿತ್ ಇನ್ಕ್ರೀಸ್ ಏಜ್ ಜಾಸ್ತಿ ಆದಷ್ಟು ಅಂಗವಿಕಲತೆ ಜಾಸ್ತಿ ಆಗತ್ತೆ. ಇದು ನಾರ್ಮಲ್ ಆಗಲಿ, IUI ಆಗಲಿ, IVF ಆಗಲಿ, ಇದರಲ್ಲಿ ಎಲ್ಲ ಸೇಮ್ ಎಫೆಕ್ಟ್. ಇಟ್ ಇಸ್ ನಾಟ್ ದಟ್ ಜಸ್ಟ್ ಬಿಕಾಸ್ ಆಫ್ IVF. ನೀವು ನಾರ್ಮಲ್ ಆಗಿ 25-30 ಪ್ರೆಗ್ನೆನ್ಸಿ ಆಗಿರೋರ್ಗು 35-38 ಪ್ರೆಗ್ನೆನ್ಸಿ ಆಗಿರೋರಿಗೆ ಕಂಪೇರ್ ಮಾಡಿದ್ರೆ 35-38 ಅಂಗವಿಕಲತೆ, ಬುದ್ಧಿಮಂದತೆ ಬರೋ ಚಾನ್ಸಸ್ ಜಾಸ್ತಿ ಆ ಥರ ಮಕ್ಕಳಿಗೆ. ಸೊ IVF ಇಂದ ಇದು ಏನು ಜಾಸ್ತಿ ಆಗಿಲ್ಲ. ಸೊ ವೈ IVF ಅಂತ ಹೇಳಕ್ ಬಂದ್ರೆ, ಈಗ ನಮ್ಗೆ ಬರ್ತಾ ಇರೋ ಏಜ್ ಗ್ರೂಪೇ ಅದು 34-35 ಇಯರ್ಸಲ್ಲಿ ನೀವು ಪ್ರೆಗ್ನೆನ್ಸಿಗೆ ಬರ್ತೀರಾ, ಇಲ್ಲ 38 ಇಯರ್ಸಿಗೆ ಬರ್ತೀರಾ ಅಂದರೆ ಅಫ್ಕೋರ್ಸ್ ದಿಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಕ್ಯಾನ್ ಇನ್ಕ್ರೀಸ್. ಸೊ ನಿಮ್ಗೆ ಏನು ಅನ್ಸುತ್ತೆ ಅವಾಗ, IVF ಹಿಂಗಿಂದ ಆಯ್ತು. IVF ಇನ್ನೋದಲ್ಲ, ಇಟ್ ಇಸ್ ದ ಏಜ್, ಫಿಸಿಕಲಿ ಚಾಲೆಂಜ್ಡ್ ಅಥವಾ mentally ಚಾಲೆಂಜ್ಡ್ ಇಲ್ಲ, ಆ ಥರ ಏನಿಲ್ಲ. ವಿ ಕ್ಯಾನ್ ಫೈಂಡ್ ಔಟ್ ಆಲ್ ದೋಸ್ ಥಿಂಗ್ಸ್. ಓನ್ಲಿ ಥಿಂಗ್ ಏನಂದ್ರೆ ಮೆಂಟಲಿ ಇದು ಯು ವುಡ್ ಹ್ಯಾವ್ ಹರ್ಡ್ ದಿಸ್ ADHD ಇಲ್ಲ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅದು ಮಾತ್ರ ಸ್ಕ್ಯಾನ್ಸ್ ಇಲ್ಲ ಬ್ಲಡ್ ಟೆಸ್ಟ್ ಅಲ್ಲಿ ಕಂಡುಹಿಡಿಯೋಕ್ಕಾಗಲ್ಲ. ಮಿಕ್ಕಿದ್ದೆಲ್ಲ ಅಬ್ನಾರ್ಮಾಲಿಟೀಸ್ ಕಂಡುಹಿಡಿಬಹುದು. ವಿ ಕ್ಯಾನ್ ಫೈಂಡ್ ಔಟ್ ವಾಟ್ ಇಸ್ ದ ಪ್ರಾಬ್ಲಮ್ ಅಂಡ್ ಗಿವ್ ಅಪ್ರೋಪ್ರಿಯೇಟ್ ಇರಬೇಕಾದ್ರೂ ಟ್ರೀಟ್ ಮಾಡ್ಬೋದಾ? ಅಂದ್ರೆ ಟ್ರೀಟ್ ಮಾಡ್ಲಿಕ್ಕೆ ಆಗಲ್ಲ. ಇಫ್ ಇಟ್ ಇಸ್ ಎ ಜೆನೆಟಿಕ್ ಕಂಡೀಷನ್, ಟ್ರೀಟ್ ಅಂತೂ ಡೆಫಿನೆಟ್ಲಿ ಮಾಡ್ಲಿಕ್ಕೆ ಆಗಲ್ಲ. ಇಫ್ ಇಟ್ ನಾನ್ ಜೆನೆಟಿಕ್, ಅಫ್ಕೋರ್ಸ್ ವಿ ಕ್ಯಾನ್ ಟ್ರೀಟ್ ಇಟ್. ಜೆನೆಟಿಕ್ ಇರೋ ಪ್ರಾಬ್ಲಮ್ಸು ಆಫ್ಕೋರ್ಸ್ ಕಂಟಿನ್ಯೂ ಮಾಡ್ತಿರೋ ಬಿಡ್ತಿರೋ ಅಷ್ಟೇ ಇರೋದು ಆಪ್ಷನ್. ಓಕೆ, ವೆದರ್ ಇಟ್ ಈಸ್ ನ್ಯಾಚುರಲ್ ಕನ್ಸೀವ್ ಅಥವಾ IVF ಎರಡರಲ್ಲೂ ಸೇಮ್ ಪ್ರೊಸೀಜರ್ ಆಫ್ಕೋರ್ಸ್. ಸೊ ನೇಚರ್, ನಾವು ಎಷ್ಟೇ ಏನೇ ಅನ್ಕೊಂಡ್ರು ನೇಚರ್ ಹ್ಯಾಸ್ ಇಟ್ಸ್ ಓನ್ ವೇ ಟು ಕರೆಕ್ಟ್ ಥಿಂಗ್ಸ್ ಸರ್. ನೇಚರ್ ಟ್ರೈಸ್ ಅ ಲಾಟ್. ನಮ್ದು ಎಷ್ಟೇ ನೀವು ಇದು ಪೊಲ್ಯೂಷನ್ ಮಾಡಿದ್ರು ನೇಚರ್ ಆಲ್ವೇಸ್ ಟ್ರೈ ಟು ಕರೆಕ್ಟ್ ಇಟ್. ನೇಚರ್ ಪ್ರೆಗ್ನೆನ್ಸಿನೂ ಅದೇ ಥರ. ಒನ್ಸ್ ದೆರ್ ಇಸ್ ಅ ಗರ್ಭಕೋಶದಲ್ಲಿ ಒಂದ್ಸತಿ ಭ್ರೂಣ ಒಳಗಡೆ ಹಾಕಾದ್ಮೇಲೆ ನೇಚರ್ ಆಲ್ವೇಸ್ ಟ್ರೈಸ್ ಟು ಮೇಕ್ ಇಟ್ ದ ಬೆಸ್ಟ್. ಬಟ್ ಹೌ ಮಚ್ ಆರ್ ಯು ಸಪೋರ್ಟಿಂಗ್ ಇಟ್ ಟು ಮೇಕ್ ಇಟ್ ಬೆಸ್ಟ್? ನಿಮ್ಗೀಗ ಒಂದು ಭ್ರೂಣ ಗರ್ಭಕೋಶಕ್ಕೆ ಹಾಕಿದ್ದೀವಿ, ನೀವು ಎಷ್ಟು ಅದನ್ನ ಏನಂತಾರೆ ಡಿಸಿಪ್ಲಿನ್ ಆಗಿ ನಿಮ್ಮನ್ನ ನೋಡ್ಕೊಳ್ತೀರಾ, ನೀವು ಆ ಬಾಡಿನ ನೋಡ್ಕೊಳ್ತೀರಲ್ಲ, ಅಷ್ಟೇ ಒಳ್ಳೆ ಮಗು ಹುಟ್ಟೋ ಚಾನ್ಸ್ ಇರುತ್ತೆ. ಇಲ್ಲ ಊಟ ತಿಂಡಿ ಸರಿ ಇರಲ್ಲ, ಫುಡ್ಡಲ್ಲೇ ಕಳ್ಬೆರಕೆ, ಸ್ಮೋಕಿಂಗ್, ಡ್ರಿಂಕಿಂಗ್, ಆ ಥರದೆಲ್ಲ, ಶುಗರ್ ಕಂಟ್ರೋಲ್ ಮಾಡಲಿಲ್ಲ, ಕರೆಕ್ಟಾಗಿ ರೆಗ್ಯುಲರ್ ಚೆಕಪ್ಸ್ ಮಾಡಲಿಲ್ಲ, ದೆನ್ ಯು ಕ್ಯಾನ್ ಹ್ಯಾವ್ ಅ ಬ್ಯಾಡ್ ಎಫೆಕ್ಟ್ ಆನ್ ದ
ಪ್ರೆಗ್ನೆನ್ಸೀಸ್. ಓಕೆ. ಮೊದಲೆಲ್ಲ ಹೇಳ್ತಿದ್ರು ಒಳ್ಳೆ ಬುಕ್ ಓದಿ, ಒಳ್ಳೆ ಪುಸ್ತಕ ಓದ್ರೆ ಒಳ್ಳೆ ಡೆವಲಪ್ ಮಾಡೋ, ಒಳ್ಳೆ ಹಾಡುಗಳು ಕೇಳಿ. ಈಗೆಲ್ಲ ಏನಂದ್ರೆ ಎಲ್ಲ ವೈಲೆಂಟ್ ಮೂವೀಸ್ ನೋಡ್ಬಿಟ್ಟು ಮಗು ಆಚೆ ಬಂದಿದ ತಕ್ಷಣ ಮಗು ಸಿಕ್ಕಾಬಿಟ್ಟ ವೈಲೆಂಟ್ ಇದೆ ಸರ್ ಅಂದ್ರೆ ಆಬ್ವಿಯಸ್ಲಿ ನೀವು ನೋಡ್ರ ವೈಲೆಂಟ್ ಮೂವಿಗಳು. ಸೊ ದಟ್ ಇಸ್ ಆಲ್ ಸಮ್ ಚೇಂಜಸ್ ವಿಚ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಎಸ್, ಎಗ್ ಮತ್ತು ಸ್ಪರ್ಮ್ ಅಲ್ಲಿ ಪ್ರಾಬ್ಲಮ್ಯಾಟಿಕ್ ಆಗಿದ್ರೆ IVF ಬರ್ತಾರೆ ಆ್ಯಂಡ್ ಈ ಪ್ರೊಸೀಜರ್ ಎಲ್ಲನೂ ಹೋಗುತ್ತೆ. ಆ ಎಗ್ಗು ಮತ್ತು ಸ್ಪರ್ಮ್ ನಮ್ಮದೇ ಯೂಸ್ ಮಾಡಿ IVF ಅಲ್ಲಿ ಆ ಟೆಸ್ಟ್ ಟ್ಯೂಬ್ ಬೇಬಿ ಮಾಡ್ತಾರೆ, ನಂತರ ಇನ್ಸರ್ಟ್ ಮಾಡ್ತಾರೆ ಯೂಟ್ರಸ್ಗೆ. ಇದೊಂದು ಪ್ರೊಸೀಜರ್ ಅಲ್ಲ. ಬೈ ಎನಿ ಚಾನ್ಸ್ ಸುಮಾರು ಜನ ಅದ್ರಲ್ಲಿ ಡೌಟು ಪಡ್ತಾರ, ಓಕೆ ನನ್ನೆಗ್ಗೆ ನನ್ನ ಸ್ಪರ್ಮನ್ನೇ ಯೂಸ್ ಮಾಡಿದಾರಾ ಅಥವಾ ಈ ಚಾಲೆಂಜಸ್ಗಳು ಕೂಡ ನಿಮಗೆ ಬರುತ್ತಾ? ಆ್ಯಂಡ್ ಇನ್ನೊಂದು, ಅಕಸ್ಮಾತ್ ಸ್ಪರ್ಮ್ ಇಲ್ಲ ಎಗ್ಗು ಅದಕ್ಕೆ ಯೂಸ್ ಮಾಡೋದಕ್ಕೆ ಯೋಗ್ಯ ಇಲ್ಲ ಅಂದರೆ ಏನು ಮಾಡ್ತೀರಾ? ಸೊ ಇದು ದಿಸ್ ಇಸ್ ದ ಮೋಸ್ಟ್ ಕಾಮನ್ ಡೌಟ್. ಅದು ಯಾವುದೋ ಒಂದು ಐ ಥಿಂಕ್ ಹಿಂದಿ ಪಿಕ್ಚರ್ ಅದರಲ್ಲೂ ಬಂದಿತ್ತಲ್ಲ, ಅಕ್ಷಯ್ ಅಂಡ್ ಐ ಡೋಂಟ್ ಗೆಟ್ ದಟ್ ನೇಮ್. ಓಕೆ, ಮಗು ರಿಪ್ಲೈ ಇದಾಗ್ಬಿಟ್ಟಿರುತ್ತೆ ಅಂತ, ಅವ್ರದಾ ಇವ್ರದಾ ಅಂತ, ಸ್ಪರ್ಮ್ಸ್ ಮಿಕ್ಸಪ್ ಆಗಿರುತ್ತೆ ಪ್ರೆಗ್ನೆನ್ಸಿ ಅಂತ. ಜನರಲಿ ಕ್ಲಿನಿಕಲಿ ಇದು ಆಗಲ್ಲ. ಅಂದ್ರೆ ವಿ ಹ್ಯಾವ್ ಎ ಪ್ರಾಸೆಸ್, ವೆರಿ ವೆರಿ ಸ್ಟ್ರಿಕ್ಟ್ ಪ್ರಾಸೆಸ್. ಯಾಕಂದ್ರೆ ಇವ್ರ ಸ್ಪರ್ಮ್ ಅವ್ರಿಗೆ ಹೋಗ್ಬಾರ್ದು, ಇವ್ರದ್ದು ಹೋಗ್ಬಾರ್ದು ಅಂದ್ಬಿಟ್ಟು ಎಲ್ಲದು ಕಂಟೈನರ್ಸ್ ಲೇಬಲಿಂಗ್ ಇರುತ್ತೆ, ಕ್ರಾಸ್ ಚೆಕಿಂಗ್ ಇರುತ್ತೆ. ಬಿಫೋರ್ ವಿ ಪುಟ್ ದ ಸ್ಪರ್ಮ್ಸ್ ಇನ್ಸೈಡ್ 2 people ಕ್ರಾಸ್ ಚೆಕ್ ಆ್ಯಂಡ್ ದೆನ್ ವಿ ಶೋ ಇಟ್ ಟು ದ, ಅಂದ್ರೆ ಇದು ಎಂತಾರೆ ತಾಯಿ ಅವ್ರಿಗೂ ತೋರಿಸ್ತೀವಿ, ಲೇಡೀಸ್ಗೂ ತೋರಿಸ್ತೀವಿ, ಇದೇ ನಿಮ್ದೇ ಸ್ಪರ್ಮ್ ನೋಡ್ಕೊಳ್ಳಿ ಅಂತ. ದೆನ್ ಭ್ರೂಣ ನಾವು ಅದನ್ನ ಎಂಬ್ರಿಯೋ ಕ್ರಿಯೇಟ್ ಮಾಡ್ಬಿಟ್ಟು ಅದನ್ನ ಸ್ಟೋರ್ ಮಾಡ್ಬೇಕಾದ್ರೆ ಅದರಲ್ಲೂ ಲೇಬಲಿಂಗ್ ಇರುತ್ತೆ, ಇವ್ರದೇ ಭ್ರೂಣ ಅಂತ. ಅದು ಎಂಬ್ರಿಯಾಲಜಿಸ್ಟ್ ಒಂದ್ಸತಿ ಆಚೆ ತೆಗೆದಾಗ 2 embryologists ಹ್ಯಾಸ್ ಟು ಕ್ರಾಸ್ ಚೆಕ್ ಅಂಡ್ ಸೇ ಇದು ಇವ್ರದೇ ಅಂತ. ದೆನ್ ದ ಗೈನಕಾಲಜಿಸ್ಟ್ ಹೂಸ್ ಪುಟ್ಟಿಂಗ್ ಇಟ್ ಹ್ಯಾಸ್ ಟು ಸಿ ಅಂಡ್ ಸೇ ಓ ಇದು ಇವ್ರದೇ ಅಂತ. ಸೊ ಇಷ್ಟೊಂದು ಕ್ರಾಸ್ ಚೆಕ್ ಆಗತ್ತೆ. ಕೆಲವು ಟೈಮ್ ಎಸ್ ದೇರ್ ಹ್ಯಾವ್ ಬಿನ್ ಮಿಸ್ಹ್ಯಾಪ್ಸ್ ವಿಚ್ ಹ್ಯಾವ್ ಹ್ಯಾಪನ್ಡ್. ಐ ಡು ನಾಟ್ ಸೇ ಇಟ್ ಇಸ್ ನಾಟ್ ಹ್ಯಾಪನ್ಡ್. ಅದಕ್ಕೇನೆ ಈ ಥರ ಐ ಥಿಂಕ್ ಮೂವಿ ಬಂದಿರೋದು, ಇಟ್ ಇಸ್ ನಾಟ್ ದಟ್ ಇಟ್ ಇಸ್. ಸೊ ಮಿಸ್ಹ್ಯಾಪ್ಸ್ ಡೂ ಹ್ಯಾಪನ್, ಬಟ್ ದೆನ್ ಕ್ರಾಸ್ ಚೆಕಿಂಗ್ ಇಸ್ ಇನ್ ಆಲ್ವೇಸ್ ದ ಥಿಂಗ್. ಸೊ ನಾವು ನಮ್ಮ ಕ್ಲಿನಿಕಲ್ಲಿ ಏನು ಮಾಡಿದ್ದೀವಿ ಅಂದರೆ we don't club too many cases together. So at least on half an hour 45 minutes gap irutte between one embryo transfer to another transfer. Illa IUI adrunu at least on half an hour gap kotirthivi between things. At least 3 people cross check and sign the register telling that. So ee taradella cross check ಮಾಡ್ಕೋಬಹುದು. ಈಗ ಹೊಸ ಟೆಕ್ನಾಲಜಿ ಅಂದ್ರೆ ಬಾರ್ ಕೋಡ್ಸ್, where you can use barcoding to everything. So as soon as the patient ಬಂದಿದ ತಕ್ಷಣ ನಿಮ್ದು ಬಾರ್ ಕೋಡ್ ಅಂತ ಕೊಟ್ಟಿರ್ತೀವಿ. ಸೊ ಆ ಬಾರ್ ಕೋಡ್ನ will attach to all the containers which you're using. So that's thing. So ನೀವು ಎಷ್ಟೇ ಜಾಸ್ತಿ ಟೆಕ್ನಾಲಜಿನ ಯೂಸ್ ಮಾಡಕ್ ಹೋದಾಗ the cost definitely will go up. So that's how ನಮ್ಗೆ ಇಂಡಿಯಾದಲ್ಲಿ ಅಂದ್ರೆ ಮ್ಯಾನ್ ಪವರ್ ಡೆಫಿನೆಟ್ಲಿ ಇಸ್ ಈಸಿಲಿ ಅವೈಲಬಲ್. ಸೊ ವಿ ಟ್ರೈ ಟು ಮೇಕ್ ದಟ್ ವಿ ಹ್ಯಾವ್ ಮಲ್ಟಿಪಲ್ ಕ್ವಶನ್ಸ್. ರೀಸೆಂಟ್ಲಿನೇ ಒಂದು ಕಪಲ್ ಹಂಗೆ ಬಂದ್ಬಿಟ್ಟು, ಸರ್ ನಮ್ಗೆ IVF ಬೇಡ, ಬೇರೆ ಏನಾದರೂ ಮಾಡಿ ಅಂದ್ರೆ, ಏನು ರೀಸನ್ ಅಂದ್ರೆ, ಸರ್ ಬೇರೆಯವ್ರದ್ದು ಹಾಕ್ಬಿಡ್ತೀರಂದ್ರೆ. ಬೇರೆಯವ್ರದ್ದು ಹಾಕೋದಕ್ಕೆ ಅಷ್ಟೊಂದು ಈಸಿಲಿ ಅವೈಲಬಲ್ ಅಲ್ಲ ಸರ್. ನಮಗೆ ಒಂದು ಭ್ರೂಣ ಮಾಡಿ ಅದನ್ನ ಗರ್ಭಕೋಶಕ್ಕೆ ಹಾಕ್ಬೇಕಂದ್ರೆ ಇಟ್ಸ್ ಅ ಪ್ರಾಸೆಸ್ ಆ್ಯಂಡ್ ಐ ಕಾಲ್ ದಮ್ ಆಸ್ ಡೈಮಂಡ್ಸ್. ಓಕೆ, ನಾವು ಬೇರೆಯವ್ರದ್ದು ಡೈಮಂಡ್ ತೆಗೆದು ಯಾಕೆ ಬೇರೆಯವ್ರಿಗೆ ಹಾಕೋಣ? ಇಟ್ ಈಸ್ ವೆರಿ ವೆರಿ ಆ್ಯಂಡ್ ರೂಲ್ಸ್ ಆಲ್ಸೋ ಆರ್ ವೆರಿ ವೆರಿ ಸ್ಟ್ರಿಕ್ಟ್ ನಾವು ಡೇಸ್. ಏನಾದರೂ ಆ ಥರ ಮಿಕ್ಸಪ್ ಆದರೆ ಆರ್ ಲೈಸೆನ್ಸ್ ಆರ್ ಲಾಸ್ಟ್, ವಿ ಕ್ಯಾನ್ ಗೋ ಟು ಜೈಲ್, ವಿ ಕ್ಯಾನ್ ಸೂ ಅಸ್ ಫಾರ್ lakhs of rupees. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ನಮ್ಗೆ ಯಾಕೆ ಸರ್ ಮಾಡಬೇಕು? ವಿ ಹ್ಯಾವ್ ಸೋ ಮಚ್ ಅದರ್ ವರ್ಕ್ಸ್ ಆಲ್ಸೋ ಟು. ಆ ಥರ ಐ ಥಿಂಕ್ ರೀಸೆಂಟ್ಲಿ ಹೈದರಾಬಾದಲ್ಲಿ ಒಂದು ಕೇಸ್ ಆಗಿ ಒಂದು ಚೈನ್ ಆಫ್ IVF ಸೆಂಟರ್ಸ್ ಹ್ಯಾವ್ ಗಾಟ್ ಇನ್ ಟು ಟ್ರಬಲ್. ಸೊ ಇದೆಲ್ಲ ಆಗಿದೆ, ಇದು ಆಗಲ್ಲ ಅಂತಲ್ಲ, ಬಟ್ ಇಟ್ ಈಸ್ ನಾಟ್ ದಟ್ ಯುನೋ ಇಟ್ ಕೆನ್ ನಾಟ್ ಬಿ ಪ್ರಿವೆಂಟೆಡ್ ಆರ್ ಡಾಕ್ಯುಮೆಂಟೆಡ್. ಈವನ್ ಕರ್ನಾಟಕ ಬೆಂಗಳೂರಲ್ಲೂ ಒಂದ್ಸತಿ ಆ ಥರ ಆಗಿ ಮಿಕ್ಸಪ್ ಆಗಿ ಐ ಥಿಂಕ್ ಕೇಸ್ ಆಗಿದೆ. ಸೊ ಏನಾಗುತ್ತೆ, ಈಗ ನಾವು ಇದನ್ನ ನಾವು ಏನೇ ಮಾಡಿದ್ರು ದಿಸ್ ರೆಕಾರ್ಡ್ಸ್, ವಾಟ್ ಎವರ್ ರೆಕಾರ್ಡ್ಸ್ ಇದೆ, ನಾವು ಆಲ್ಮೋಸ್ಟ್ 20 years ವಿ ಹ್ಯಾವ್ ಟು ಮೇಂಟೈನ್. ಈ 20 years ವರೆಗೂ ಎನಿ ಕೇಸ್ ಕ್ಯಾನ್ ಕಮ್ ಆನ್ ಅಸ್. ಸೊ when you are doing this, why you want to take an headache? So we are very very stringent and strict about all the ಇದು ಎಂತಾರೆ ಸ್ಪರ್ಮ್ಸ್ ಮತ್ತು ಎಗ್ ಹ್ಯಾಂಡಲ್ ಮಾಡಬೇಕಾದ್ರೆ ವಿ ವೆರಿ ವೆರಿ ಕೇರ್ಫುಲ್. ಈಗ ART ಲಾ ಅಂತ ಬಂದಿದೆ, ಅದರಿಂದ ಇಟ್ ಹಸ್ ಬಿಕಮ್ ವೆರಿ ಸ್ಟ್ರೀಮ್ ಲೈನ್. ಸೊ ಈ ಥರ ಮಿಕ್ಸಪ್ ಮಾಡೋದೆಲ್ಲ ತುಂಬಾ ವೆರಿ ಅನ್ಲೈಕ್ಲಿ. ಯಾಕಂದರೆ ಈಗ ನಿಮ್ಗೆ 20 ವರ್ಷ ಮಗು ಬೆಳೆದಾದ್ಮೇಲೆ ಯಾಕೋ ನಂತರ ಕಾಣಿಸ್ತಾ ಇಲ್ಲ ಅಪ್ಪ ಅಂದ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿ ಏನಾದ್ರು ಪ್ರಾಬ್ಲಮ್ ಬಂತಂದರೆ ಇಟ್ ವಿಲ್ ಕಮ್ ಅಪ್ ಟು ದ ಕ್ಲಿನಿಕ್ ಅಗೇನ್. So we do not want to take. Yes,
ಕೆಲವ್ರಿಗೆ ನಾವು ಬೇರೆಯವ್ರ ಭ್ರೂಣ ಹಾಕ್ತೀವಿ. ದಟ್ ಈಸ್ ಕಾಲ್ಡ್ ಡೋನರ್ ಎಂಬ್ರಿಯೋ ಟ್ರಾನ್ಸ್ಫರ್, ಇಲ್ಲ ಡೋನರ್ oocyte ಟ್ರಾನ್ಸ್ಫರ್, ಆರ್ ಡೋನರ್ ಸ್ಪರ್ಮ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ವಿತ್ ದೇರ್ ಕನ್ಸೆಂಟ್. ದೇರ್ ಕನ್ಸರ್ನ್ ಅಂದ್ರೆ ನಮ್ಮ ಹತ್ರ ಎಗ್ಸ್ ಇಲ್ಲ, ನಮ್ಮ ಹತ್ರ ಸ್ಪರ್ಮ್ಸ್ ಇಲ್ಲ, ಇಲ್ಲ ನಮ್ಮ ಭ್ರೂಣ ಆಗ್ತಾ ಇಲ್ಲ, ನಾವು ಅಷ್ಟೊಂದು ಖರ್ಚು ಮಾಡ್ಲಿಕ್ಕೆ ಆಗಲ್ಲ, ನಮ್ಗೆ ವಿಲ್ ಗೋ ಫಾರ್ ದಿಸ್ ಅಂದಾಗ ಕನ್ಸೆಂಟ್ ತಗೊಂಡು ದೋಸ್ ಕನ್ಸೆಂಟ್ಸ್ ಅಲ್ಲಿ ವಿ ಪುಟ್ ಇಟ್. ನಿಮ್ ಕ್ವಶನ್ ನೀವು ಕೇಳಿದಾಗ ಇಫ್ ಎಗ್ ಅಂಡ್ ಸ್ಪರ್ಮ್ಸ್ ಚೆನ್ನಾಗಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಯೂಶಲಿ ಸರ್ ಈಗ IVF ಮಾಡಿದಾಗ ಮೆನಿ ಟೈಮ್ಸ್ ಹೇಳ್ತಾರೆ ನಿಮ್ಮ ಮೊಟ್ಟೆ ಕ್ವಾಲಿಟಿ ಚೆನ್ನಾಗಿ ಬರಲಿಲ್ಲ, ಅದಕ್ಕೆ ಏನೋ ನೀವು ಬೇರೆಯವ್ರ ದಾನಿ ಮೊಟ್ಟೆಗಳು ತೊಗೋಬೇಕು, ಇಲ್ಲ ದಾನಿ ಸ್ಪರ್ಮ್ಸ್ ತೊಗೋಬೇಕಂತ. ಈಗ ಒಂದು ಸತಿ ಮೊಟ್ಟೆ ಕ್ರಿಯೇಟ್ ಮಾಡೋಕ್ಕೆ ಅಂದರೆ ಒಂದು IVF ಸೈಕಲಲ್ಲಿ ನಮ್ಗೆ ಒಂದು 10-12 ಮೊಟ್ಟೆ ಸಿಕ್ಕಿದ್ರೆ ಎಸ್ ಇಟ್ಸ್ ಅ ಗುಡ್ ನಂಬರ್ ಅಂತ ಹೇಳ್ತೀವಿ. ಈಗ ಒಂದು ಮೊಟ್ಟೆ ಪ್ರೊಡ್ಯೂಸ್ ಆಗ್ಬೇಕಂದ್ರೆ ಈ ಇಂಜೆಕ್ಷನ್ಸು ಮೆಡಿಸಿನ್ಸ್ ಅದೆಲ್ಲ ಇರುತ್ತೆ. ಸೊ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ಒಂದೇ ಸೈಕಲಲ್ಲಿ ನಾವು ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ದೇರ್ ಆರ್ 4 or 5 ಫ್ಯಾಕ್ಟರ್ಸ್ ವೇರ್ ವಿ ಸೇ ಕ್ಯಾನ್ ಎಫೆಕ್ಟ್. ಒಂದು, ಎವ್ರಿ ಮಂತ್ ದೇರ್ ಇಸ್ ಅ ಡಿಫ್ರೆಂಟ್ ಸೆಟ್ ಆಫ್ ಎಗ್ಸ್ ವಿಚ್ ಕಮ್ ಅಪ್. ಈ ತಿಂಗಳು ಏನಿರುತ್ತೆ ಅದು ನೆಕ್ಸ್ಟ್ ತಿಂಗಳಲ್ಲಿ ಬೇರೆ ಸೆಟ್ ಆಫ್ ಎಗ್ಸ್ ಬರುತ್ತೆ. ಸೊ ಈ ತಿಂಗಳಲ್ಲಿ ಈ ಬ್ಯಾಚ್ ಅಲ್ಲಿ ಹಿಂಗಿದೆ ಅಂದ್ಬಿಟ್ಟು ನೆಕ್ಸ್ಟ್ ಬ್ಯಾಚ್ ಹಂಗೆ ಬರುತ್ತಂತ ನೀವು ಅದನ್ನ ಹೇಳಾಗ ದಿಸ್ ಇಸ್ ಕಾಲ್ಡ್ ಸೈಕಲ್ ಟು ಸೈಕಲ್ ವೇರಿಯೇಷನ್. ನೆಕ್ಸ್ಟ್ ಜೆನೆಟಿಕ್ಸ್. ನಿಮ್ ಜೆನೆಟಿಕ್ಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂದ್ರೆ ಮೊಟ್ಟೆ ಪ್ರೊಡ್ಯೂಸ್ ಆಗಕ್ಕೆ ಕೆಲವು ಜೀನ್ಸ್ ಅಂತ ಇರುತ್ತೆ, ಆ ಜೀನ್ಸ್ ಎಲ್ಲ ಏನಾದ್ರು ಡಿಫೆಕ್ಟ್ ಇದ್ರೆ ಈ ಸತಿ ನಾವು ಮೊಟ್ಟೆ ತೆಗ್ದು ಏನ್ ಕ್ವಾಲಿಟಿ ಬಂದಿರುತ್ತೆ ನೆಕ್ಸ್ಟ್ ಟೈಮು ಅದೇ ಕ್ವಾಲಿಟಿ ಬರುತ್ತೆ. ದಟ್ ಈಸ್ ಒನ್. ಸೆಕೆಂಡ್. ಥರ್ಡ್ ಇಸ್ ಮೆಡಿಸಿನ್ ಯೂಸ್ ಮಾಡ್ತೀವಿ ನಾವು. ವಿ ಯೂಸ್ ವಾಟ್ ಇಸ್ ಕಾಲ್ಡ್ as recombinant FSH or HMG ಅಂತ ಹೇಳ್ತೀವಿ. ಆಲ್ ದ ಮೆಡಿಸಿನ್ ಒಂದೊಂದು ಬಾಡಿಗೆ ಡಿಫ್ರೆಂಟ್ ಎಫೆಕ್ಟ್ ಇರುತ್ತೆ. anyone on the overweight side we have to use higher dose, lower weight lower dose, ಆ ಥರ ಎಲ್ಲ ಇರುತ್ತೆ. ಬಟ್ ಒಬ್ಬೊಬ್ಬರಿಗೆ ಬಾಡಿಗೆ ಅದು ಸೆಟ್ ಆಗಲ್ಲ. ಓಕೆ, ಸೊ ಅದಕ್ಕೆ ಅಬ್ನಾರ್ಮಲ್ ರಿಯಾಕ್ಷನ್ಸ್ ಬರ್ಬೋದು, ಇಲ್ಲ ಅಬ್ನಾರ್ಮಲ್ ಎಗ್ಸ್ ಬರ್ಬೋದು, ಇಲ್ಲ ನೀವು ಮೆಡಿಸಿನ್ ಕರೆಕ್ಟಾಗಿ ಸ್ಟೋರ್ ಮಾಡದೇ ಇದ್ರು. ಅಫ್ಕೋರ್ಸ್ ಅದಕ್ಕೆ ಕೋಲ್ಡ್ ಸ್ಟೋರೇಜ್ ಅಂತ ಹೇಳ್ತೀವಿ. ಸಮ್ಟೈಮ್ಸ್ ಕೋಲ್ಡ್ ಕರೆಂಟ್ ಹೋಗ್ಬಿಡೋದು, ಫ್ರಿಜ್ ವರ್ಕ್ ಆಗಲಿಲ್ಲ, ಇಲ್ಲ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಕರೆಕ್ಟಾಗಿರೋ ಒಡಿಸೆ ಸ್ಟೋರೇಜ್ ಆಗಿಲ್ಲ ಅಂದ್ರೂ ಡ್ರಗ್ ಕ್ವಾಲಿಟಿ ಗೋಸ್. ಸೊ ದಟ್ ವಿಲ್ ಹ್ಯಾವ್ ಅ ಬ್ಯಾಡ್ ಎಫೆಕ್ಟ್ ಆನ್ ದ oocyte. ದಟ್ ಈಸ್ ವೈ ವಿ ಸೇ ನಿಮ್ಗೆ ಒಂದ್ಸತಿ IVF ಸೈಕಲ್ ಮಾಡಿದಾಗ ಆ ಕ್ವಾಲಿಟಿ ಏನು ಚೆನ್ನಾಗಿಲ್ಲ ಅಂದರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಟ್ರೈ ಒನ್ ಮೋರ್ ಸೈಕಲ್. 2 ಸತಿ ನಿಮಗೆ ಕಂಟಿನ್ಯೂಸ್ ಆಗಿ ಅದೇ ಥರ ಫೇಲ್ಯೂರ್ ಆಯ್ತು ಅಂದ್ರೆ ದೆನ್ ಸಮಥಿಂಗ್ ಟು ಡೂ ವಿತ್ ಯುವರ್ ಬಾಡಿ ಆರ್ ಯುವರ್ ಜೆನೆಟಿಕ್ಸ್. ದಟ್ಸ್ ವೈ ಯು ಆರ್ ನಾಟ್ ಗೆಟಿಂಗ್ ಗುಡ್ ಎಗ್ಸ್. ಸೊ ಯು ಮೇ ಹ್ಯಾವ್ ಟು ಅವಾಗ ದಾನಿ ಮೊಟ್ಟೆ ಇಲ್ಲ ದಾನಿ ಭ್ರೂಣಕ್ಕೆ ಹೋಗ್ಬೇಕಾಗಿ ಬರುತ್ತೆ. ಓಕೆ, ಮೊದಲನೇ IVF ಪ್ರೊಸೀಜರ್ ಅಲ್ಲೇ ಎಷ್ಟು ಪರ್ಸೆಂಟೇಜ್ ವರ್ಕ್ ಆಗುತ್ತೆ ಸರ್? ಫಸ್ಟ್ IVF ಪ್ರೊಸೀಜರ್ ಈಸ್ ಲೈಕ್ ಯುವರ್ ಫಸ್ಟ್ ಜರ್ನಿ. ನಿಮ್ಗೆ ನಿಮ್ಮ ಬಾಡಿಲಿ ನಾವು ಈಗ ಹೇಗಂದ್ರೆ ನಿಮ್ಗೆ ಓಕೆ ಹೀಗಿದೆ, ಇಲ್ಲಿದೆ, ಹಿಂಗಿದೆ, ಎಗ್ಸ್ ಇದೆ, ಮೊಟ್ಟೆ ಒಡಿಸೆ ಇಂಜೆಕ್ಷನ್ಸ್ ಕೊಡ್ತೀವಿ, ಇಷ್ಟು ಬೆಳೆಯುತ್ತೆ ಅದೆಲ್ಲ ಹೇಳ್ಬೋದೇ ಹೊರತು ಕ್ವಾಲಿಟಿ ಹೇಗೆ ಬರುತ್ತೆ, ನಿಮ್ಗೆ ಏನು ಡೋಸೇಜು, ನಿಮ್ದು ಲೈನಿಂಗ್ ಹೆಂಗೆ ಬರುತ್ತೆ, ನಿಮ್ಮ ಭ್ರೂಣ ಅಂಟ್ಕೊಳ್ಳುತ್ತಲ್ವ, ಇದೆಲ್ಲ ಹೇಳಲಿಕ್ಕೆ ಬರಲ್ಲ. ಸೊ ಯುವರ್ ಫಸ್ಟ್ IVF ಸೈಕಲ್ ಅಂತ ಏನಿರುತ್ತಲ್ಲ ಸರ್, ದಟ್ಸ್ ಅ ಮೋರ್ ನಾಲೆಜ್ ಟು ಅಸ್ ಆರ್ ಮೋರ್ ಆಫ್ ಎ ಸ್ಟಡಿ ಟು ಅಸ್ ದ್ಯಾನ್ ಟ್ರೀಟ್ಮೆಂಟ್ ಪರ್ ಸೆ. ಬಟ್ ಅಗೇನ್ ಫಸ್ಟ್ ಸೈಕಲ್ IVF we almost have around 60% positivity. 60% ಬರುತ್ತೆ. ಯಾರಿಗೆ ಬರಲ್ಲ ಅಫ್ಕೋರ್ಸ್ ವಿಲ್ ಹ್ಯಾವ್ ಟು ಲುಕ್ ಇನ್. ಅದಕ್ಕೆ ನಾನು ಎಲ್ಲ ಪೇಷಂಟ್ಸ್ಗೆ ಹೇಳೋದೇನೆಂದರೆ, ನಿಮ್ಮ ಮೀಡಿಯಾ ಮೂಲಕನೂ ನೀವು ಯಾವಾಗಲೇ IVFಗೆ ಹೋದಾಗ ನಿಮ್ಮ ಡಾಕ್ಟರ್ ಹತ್ರ ಫುಲ್ ಡಿಸ್ಕಷನ್ ಮಾಡಲೇಬೇಕು. ಯಾಕೆ ಆಗ್ತಿದೆ, ಹೆಂಗಾಗ್ತಿದೆ, ಏನು ಬರ್ತಿದೆ ಅಂತ. ಎವ್ರಿ ಟೈಮ್ ನಾವು ಏನಾಗುತ್ತೆ ಸರ್, ಹೋದಾಗೆಲ್ಲ ಎನಿ ಪೇಷಂಟ್ ಆಚೆಯಿಂದ ಬರ್ತಾರೆ, ಐ ವಿಲ್ ನಾಟ್ ನೇಮ್ ದ ಸೆಂಟರ್, ಆಚೆಯಿಂದ ಬಂದಾಗ ಅವ್ರ ಹತ್ರ ಏನು ಡಾಕ್ಯುಮೆಂಟ್ಸು ಇರಲ್ಲ. ಆಯಿತು, ನಿಮ್ಗೆ ಎಷ್ಟು ಎಗ್ ಬರ್ತಿದೆ ಅಂತ ಏನು ಹೇಳಿದ್ರ? ಇಲ್ಲ ಸರ್, ಇಂಜೆಕ್ಷನ್ ಕೊಡ್ತಿದ್ರು, ಎಗ್ ಎಷ್ಟು ಬರ್ತಿದೆ ಹೇಳಿಲ್ಲ. ನಿಮ್ದು ಎಗ್ ಪಿಕಪ್ ಆಯಿತು, ಎಷ್ಟು ಎಗ್ ಬಂತಂತ ಹೇಳಿದ್ರ? ಇಲ್ಲ ಸರ್ ನಮ್ಗೆ ಹೇಳಿಲ್ಲ. ಕ್ವಾಲಿಟಿ ಹೇಳಿದ್ರ? ಇಲ್ಲ ಸರ್ ಹೇಳಿಲ್ಲ. ಭ್ರೂಣ ಆಯ್ತಾ? ಇಲ್ಲ ಸರ್ ಹೇಳಿಲ್ಲ. ಸೊ ಇದೆಲ್ಲ ಗೊತ್ತಿಲ್ಲದೆ ಇರಬೇಕಾದ್ರೆ ಹೌ ಕ್ಯಾನ್ ಐ ಮಾಡಿಫೈ ಯುವರ್ ಥಿಂಗ್ಸ್? ಈಗ ನಿಮ್ಗೆ ಈ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಮಾತ್ರ ನಾನು ಮಾಡಿಫೈ ಮಾಡೋಕ್ಕಾಗತ್ತೆ. ಆರ್ ಐ ಕ್ಯಾನ್ ಟೆಲ್ ಯು ವಾಟ್ ಈಸ್ ದ ಸೊಲ್ಯೂಷನ್. ನಿಮಗೆ ಪ್ರಾಬ್ಲಮ್ ಏನಿದೆ ಅಂತಾನೆ ಹೇಳಲಿಲ್ಲ ಅಂದರೆ ವಾಟ್ ಕ್ಯಾನ್ ವಿ ಡೂ? ಅಗೇನ್ ವಿ ಹ್ಯಾವ್ ಟು. ಅದಕ್ಕೆ ನೀವು ಫಸ್ಟ್ ಟೈಮ್ ನಿಮ್ಮ ಡಾಕ್ಟರ್ ಹತ್ರ IVF ಟ್ರೀಟ್ಮೆಂಟ್ ಹೋದಾಗ ಪ್ಲೀಸ್ ಮೇಕ್ ಶ್ಯೂರ್ ದಟ್ ಯು ಕೀಪ್ ಆಲ್ ದ ಡಾಕ್ಯುಮೆಂಟ್ಸ್ ವಿತ್ ಯು. ಏನಂತಾರೆ, ಎಷ್ಟು ಮೊಟ್ಟೆ ಬಂತು, ಎಷ್ಟು ಇಂಜೆಕ್ಷನ್ ತೊಗೊಂಡ್ವಿ, ಎಷ್ಟು ಡೋಸ್ ತೊಗೊಂಡ್ರು, ಯಾವತ್ತು ಪಿಕಪ್ ಮಾಡಿದ್ರು, ಏನು ಕ್ವಾಲಿಟಿ ಬಂತು, ಎಷ್ಟು ಭ್ರೂಣ ಆಯಿತು. ದಿಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಯಾಕಂದರೆ ಇದು ಮಿಸ್ ಆದರೆ ನಾವು ತಿರ್ಗಾ ವಿಲ್ ಹ್ಯಾವ್ ಟು ಸ್ಟಾರ್ಟ್ ದ ಹೋಲ್ ಪ್ರೊಸೀಜರ್ ಒನ್ಸ್ ಇನ್ ಫಾರ್ ಆಲ್, ಆ ಥರ. ಆ್ಯಂಡ್ ಫಸ್ಟ್ ಟೈಮ್ ಮಾಡಿಸಾದ್ಮೇಲೆ ಇಫ್ ಇಟ್ಸ್ ಎ ಫೇಲ್ಯೂರ್, ಇನ್ನೊಂದ್ಸಲಿ IVF ಸೆಕೆಂಡ್ ಸೈಕಲ್ ಹೋಗ್ಬೇಕು ಅಂದ್ರೆ ಅಗೇನ್ ಇಟ್ಸ್ ದಿ ಡಬಲ್ ದ ಕಾಸ್ಟಾ? ಹೇಗೆ ಅದು? ಆ ಥರ ಅಲ್ಲ. ಈಗ ನಮ್ಮ ಸೆಂಟ್ರಲ್ಲಿ ನೀವು ಬಂದಿದಾರ ಅಂದ್ರೆ ಫಸ್ಟ್ ಟೈಮ್ ವಾಟ್ ಎವರ್ ವಿ ಡನ್ ವಿ ಲುಕ್ ಅಟ್, ಯಾಕಂದ್ರೆ ವಿ ಹ್ಯಾವ್ ಎ ಗ್ರೇಟ್ ಅಂದ್ರೆ ನಿಮ್ದು ಎಲ್ಲ ಗೊತ್ತೇ ಇರುತ್ತೆ. ಈಗ ನಿಮ್ಗೆ ಇಟ್ಸ್ ಫಾರ್ ಎನ್ ಎಕ್ಸಾಂಪಲ್, ನಿಮ್ ಕುಕಿಂಗ್
ಈಗ ನೀವು ಏನಾದ್ರು ಹೊಸ ಡಿಶ್ ಟ್ರೈ ಮಾಡ್ತಿದ್ದೀರ ಅಂದ್ರೆ ಬುಕ್ ನೋಡ್ತೀರಾ, ಹಾಕ್ತೀರಾ, ಉಪ್ಪು ಮೆಣಸು ವಡವರ್ ಎಲ್ಲ ಹಾಕ್ತೀರಾ, ಆಮೇಲೆ ರುಚಿ ನೋಡ್ತೀರಾ, ಚೆನ್ನಾಗಿ ರುಚಿ ಇದ್ರೆ ಓಕೆ ಫೈನ್. ರುಚಿ ಬರ್ಲಿಲ್ಲ ಅಂದ್ರೆ ಏನ್ ನೀವು ಜಾಸ್ತಿ ಹಾಕಿದ್ರಿ, ಏನ್ ನೀವು ಕಮ್ಮಿ ಹಾಕಿದ್ರಿ ಅಂತ ನೋಡ್ಬಿಟ್ಟು ಅದನ್ನ ಫಿಕ್ಸ್ ಮಾಡ್ಬಿಟ್ಟು ಮಾಡ್ತೀರಾ. ಅದು ಅಡುಗೆ. ಅದೇ ತರ ಇದನ್ನು. ಸೊ ಇಫ್ ಯು ನೋ ವಾಟ್ ವೆಂಟ್ ರಾಂಗ್ ವಿ ಕ್ಯಾನ್ ಫಿಕ್ಸ್ ಇಟ್. ಈಗ ಏನಾಗುತ್ತೆ ಸರ್, ನೀವು ಫಸ್ಟ್ ಟೈಮ್ ಬಂದಾಗ ಸರ್ ನಾನು ಒಂದು IVF ಮಾಡಿಸ್ಕೊಳ್ತೀವಿ ಅಂತ ಬಂದಾಗ IVF ಒಂದೇ ವಿಧಾನದಲ್ಲ ಸರ್, ದೇರ್ ಆರ್ ಮಲ್ಟಿಪಲ್ ಟೈಪ್ಸ್ ಆಫ್ ಇಟ್. ಈಗ ಇದನ್ನ 3 ಕ್ಯಾಟಗರಿಲಿ ನಾವು ಡಿವೈಡ್ ಮಾಡ್ತೀವಿ. ಒಂದು ನಾರ್ಮಲ್ ರೆಸ್ಪಾಂಡರ್, ಪುವರ್ ರೆಸ್ಪಾಂಡರ್ ಆ್ಯಂಡ್ ಎಂತಾರೆ ಓವರ್ ರೆಸ್ಪಾಂಡರ್. ನಾರ್ಮಲ್ ರೆಸ್ಪಾಂಡರ್ ನಾಟ್ ಅನ್ ಇಶ್ಯೂ, ಯಾಕಂದರೆ ನಾನು ಹೇಳಿದ್ನಲ್ಲ ಒಂದು 10 ರಿಂದ 15 ಮೊಟ್ಟೆಗಳು ಸಿಕ್ಕತ್ತಂದ್ರೆ ಅವ್ರಿಗೆ ಅಷ್ಟು ಬರುತ್ತೆ, ಭ್ರೂಣಗಳು ಪ್ರೊಡ್ಯೂಸ್ ಆಗುತ್ತೆ, ಒಂದು 50-60% ನಾವು ರಿಸಲ್ಟ್ಸ್ ಕೊಡ್ಬೋದು, ದಟ್ ಇಸ್ ಫೈನ್. ಪುವರ್ ರೆಸ್ಪಾಂಡರ್ಸ್ ಆರ್ ಪ್ರಾಬ್ಲಮ್, ಯಾಕಂದರೆ ಅವ್ರದ್ದು ಮೊಟ್ಟೆಗಳು ಬರಲ್ಲ, ಅಷ್ಟೊಂದು ಭ್ರೂಣ ಆಗಿರಲ್ಲ. ಈಗ ನಿಮಗೆ ಈಗ ಅಟ್ ಏಜ್ ಆಫ್ 30 ನಮಗೆ ಪ್ರೆಗ್ನೆನ್ಸಿ ಆಗ್ಬೇಕಂತ ಈಗ ನಾವು ಮೊಟ್ಟೆಗಳು ತೆಗೆದು ಭ್ರೂಣ ಕ್ರಿಯೇಟ್ ಮಾಡಿದಾಗ ಅಟ್ಲೀಸ್ಟ್ ನಮ್ಮ ಹತ್ರ ಒಂದು 5 ರಿಂದ 6 ಭ್ರೂಣ ಇದ್ರೆ ವಿ ಕ್ಯಾನ್ ಟೆಲ್ ಓಕೆ ಇದು ಪ್ರೆಗ್ನೆನ್ಸಿ, ಈ ಸೆಟ್ ಆಫ್ ಭ್ರೂಣದಲ್ಲಿ ಆಗ್ಬೋದು. 1-2 ಭ್ರೂಣ ಸಿಕ್ಕಿದ್ರೆ ಅಫ್ಕೋರ್ಸ್ ಸಕ್ಸಸ್ ಕಮ್ಮಿ ಇರುತ್ತೆ. ಸೊ ಅವ್ರಿಗೆ ನಾವು ಏನು ಹೇಳ್ತೀವಿ, ಗೋ ಫಾರ್ ಪೂಲಿಂಗ್ ಸೈಕಲ್ಸ್. ನೀವು ಇದೇ ಸತಿ ಟ್ರಾನ್ಸ್ಫರ್ ಮಾಡಿಸ್ಕೋಬೇಡಿ, ಇನ್ನೊಂದು 2-3 ಪಿಕಪ್ ಮಾಡಿಕೊಂಡು ಭ್ರೂಣಗಳು ಕ್ರಿಯೇಟ್ ಮಾಡ್ಕೊಳ್ಳಿ. ನಮ್ಮ ಹತ್ರ ಒಂದು 5-6 ಭ್ರೂಣ ಇದೆ ಅಂದರೆ ಅದೊಂಥರ ಇನ್ಶೂರೆನ್ಸ್ ಥರ. ಯಾಕಂದರೆ ಒಂದ್ಸತಿ ಭ್ರೂಣ ಹಾಕ್ಸ್ಕೊಂಡು ನೆಗೆಟಿವ್ ಆಯಿತು ಅಂದರೆ ಇನ್ನೊಂದು 4-5 ತಿಂಗಳು ಬರಲ್ಲ ಪೇಷಂಟ್ಸು. ಅವಾಗ ಏನಾಗುತ್ತೆ, ಈ 4-5 ತಿಂಗಳು ಇಲ್ಲ 6 ತಿಂಗಳು ಆಲ್ರೆಡಿ ಎಗ್ ಕಮ್ಮಿ, ನೀವು ಇನ್ನೊಂದು 6 ತಿಂಗಳಾದ್ಮೇಲೆ ಬರ್ತೀರಿ, ಇರೋ ಎಗ್ಸು ಖಾಲಿ ಆಗಿರುತ್ತೆ. ಸೊ ಆಬ್ವಿಯಸ್ಲಿ ವಿ ವಿಲ್ ನಾಟ್ ಗೆಟ್ ಕ್ವಾಲಿಟಿ. ಕ್ರಿಯೇಟ್ ಅಟ್ಲೀಸ್ಟ್ 4 to 6 ಎಂಬ್ರಿಯೋಸ್. ಆಮೇಲೆ ನಮಗೆ ಟೈಮ್ ಇದೆ, ಭ್ರೂಣ ಆಗ್ತಾನೆ ಇರ್ಬೋದು. ದ ಸೇಮ್ ಫಂಡ ಅಬೌಟ್ ವಾಟ್ ಇಸ್ ಕಾಲ್ಡ್ ದಿಸ್ ಎಗ್ ಬ್ಯಾಂಕಿಂಗ್ ಅಂತ ಹೇಳ್ತೀವಲ್ಲ, ಅದೇ ಥರ ಫಸ್ಟ್ ಒಳ್ಳೆ ಕ್ವಾಲಿಟಿ ಎಗ್ ಇಟ್ಕೊಳ್ಳಿ, ಆಮೇಲೆ ಒಂದು 5 ವರ್ಷ 6 ವರ್ಷ ಏನಾದರೂ ಮಾಡ್ಕೊಂಡು ಆಮೇಲೆ ಬಂದು ಹಾಕ್ಸ್ಕೊಳ್ತೀರ, ಆ ಥರ. ಸೊ ಫಸ್ಟ್ ಸೈಕಲ್ ಟು ಸೆಕೆಂಡ್ ಸೈಕಲ್ ಸ್ವಲ್ಪ ಕನ್ಸೆಷನ್ ಇರುತ್ತೆ, ಕಮ್ಮಿ ಮಾಡ್ತೀವಿ ಸಮ, ಬಿಕಾಸ್ ವಿ ಆಲ್ಸೋ ವಾಂಟ್ ಪ್ರೆಗ್ನೆನ್ಸಿ ಇಲ್ಲ ಸರ್. ನಮ್ಗೇನು ಬರೀ ಏನಂತಾರೆ ಎಗ್ ಕ್ರಿಯೇಟ್ ಮಾಡಿ, ವಿ ಮೋರ್ ದೆನ್ ಪೇಷಂಟ್ಸ್ ಏನು ಅನ್ಕೋತಾರೆ, ಓ ಎಲ್ಲ ಕಾಸ್ಗೋಸ್ಕರ. ಬಟ್ ಫಾರ್ ಅಸ್ ಎವ್ರಿ ಪೇಷಂಟ್ ಈಸ್ ಲೈಕ್ ಅ ಸಕ್ಸಸ್ ಥರ. ಈಗ ಹೇಗೆ ಅಂದರೆ, ಈಗ ನೀವು ಕ್ರಿಕೆಟ್ ನೋಡ್ತೀರಾ, IPL ನಡೀತಾ ಇದೆ, 1 ಮ್ಯಾಚ್ ಗೆಲ್ದ್ರು, 2 ಮ್ಯಾಚ್ ಗೆದ್ರು, 3ನೇ ಮ್ಯಾಚ್ ಸೋತಾಗ ಸರಿಯಿಲ್ಲ ಟೀಮ್ ಅಂತ. ಸೊ ಫಾರ್ ಆಲ್ಸೋ ಅದೇ ಥರ, 3ನೇದು ರಿಸಲ್ಟ್ ಬಂದಿಲ್ಲ ಅಂದರೆ ನಮಗೆ ಏನಪ್ಪ ನೆಕ್ಸ್ಟ್ ಮ್ಯಾಚಿಗೆ ಚೆನ್ನಾಗಿ ಆಡಬೇಕು, ಸಕ್ಸಸ್ ರೇಟ್. ಸೊ ಫಾರ್ ಅಸ್ ಆಲ್ಸೋ ಸಕ್ಸಸ್ ಇಸ್ ರಿಯಲಿ ವೆರಿ ಇಂಪಾರ್ಟೆಂಟ್, ಮೋರ್ ದೆನ್ ದ ಪೇಷಂಟ್ಸ್. ಫಾರ್ ಅಸ್ ಇಟ್ ಈಸ್ ಇಂಪಾರ್ಟೆಂಟ್. ನಿಮಗೆ ಪಾಸಿಟಿವ್ ನೆಗೆಟಿವ್ ಬಂದಾಗ ನಿಮಗೆ ಅನ್ಸುತ್ತೆ, ನಾವು 1 ದಿನದಲ್ಲಿ 5 ರಿಂದ 6 ನೆಗೆಟಿವ್ ರಿಸಲ್ಟ್ ನೋಡ್ತೀವಿ, 5 ರಿಂದ 6 ಪಾಸಿಟಿವ್ ರಿಸಲ್ಟ್ ನೋಡ್ತೀವಿ. ಸೊ ನೆಗೆಟಿವ್ ಬಂದಾಗ ವಿ ಫೀಲ್ ಬ್ಯಾಡ್, ಪಾಸಿಟಿವ್ ಬಂದಾಗ ವಿ ಫೀಲ್ ಗುಡ್. ಸೊ ದ್ಯಾಟ್ ವೇ ವಿ ಆಲ್ಸೋ ವಾಂಟ್ the patient or the couples to go happy. So that is the way. Sometimes though we have third cycle gala will say okay, we will not test till the pregnancy comes positive or they have pregnancy anta we try that way. So yes, we do definitely reduce prices, but ನಾನು ಹೇಳೋದೆ ಅಂದರೆ ಡಾಕ್ಯುಮೆಂಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವು ಪೇಷಂಟ್ಸ್ ನಮ್ಮದು ಡಾಕ್ಯುಮೆಂಟ್ಸ್ ಇಷ್ಟು ದಪ್ಪ ಹೋಗಿದೆ, ಯಾಕಂದರೆ 2ನೇ 3ನೇ ಸತಿ ಪ್ರೆಗ್ನೆನ್ಸಿ ಆಗಿಲ್ಲ. ಬಟ್ ಅದರಿಂದ ಎಷ್ಟು ನಮಗೆ ಏನಂತಾರೆ ನಾಲೆಜ್ ಅಂದರೆ ಇನ್ಫಾರ್ಮೇಷನ್ ಸಿಕ್ಕತ್ತಂದರೆ ದ ಲಾಸ್ಟ್ ಥಿಂಗ್ ವಿಲ್ ಡೆಫಿನೆಟ್ಲಿ ಫಿಕ್ಸ್ ಇಟ್. ನಮಗೆ ಇನ್ಫಾರ್ಮೇಷನ್ ಇಲ್ಲ ಅಂದರೆ ದೆನ್ ವಿಲ್ ಹ್ಯಾವ್ ಟು ರಿಪೀಟ್ ಎವ್ರಿಥಿಂಗ್. Yes. So that is the most important thing. Documents. Case history is very important. Yes. Document very very important. ಅದು ಎಲ್ಲೋ ಒಂದು ಸ್ಮಾಲ್ ಕ್ಲೂ ಇರುತ್ತೆ, ಅದನ್ನ ಹಿಡಿದ್ರೆ ಕೆಲವು ಟೈಮ್ ಮುಗ್ದೋಗ್ಬಿಡುತ್ತೆ. ಅಂಡ್ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೇಕಾರೆ ಸುಮಾರು ಜನ ಇದನ್ನ ಯೋಚನೆ ಮಾಡ್ತಾರೆ, ನನಗೆ ಗಂಡು ಮಗುನೇ ಬೇಕು, ನನಗೆ ಹೆಣ್ಣು ಮಗುನೇ ಬೇಕು ಅಂತ ಯೋಚನೆ ಮಾಡ್ತಾರೆ. ಆ್ಯಂಡ್ ಅದಕ್ಕೆ ಲಾ ಸಿಕ್ಕಾಬಿಟ್ಟೆ ಸ್ಟ್ರಿಕ್ಟ್ ಆಗಿದೆ, ಇದೇ ಮಗು ಬೇಕು ಅಥವಾ ಈ ಮಗು ಅಲ್ಲ ಅಂದ್ರೆ ತೆಗಿಸ್ಬೇಕು ಅನ್ನೋ ಆಪ್ಷನ್ಸ್ ಎಲ್ಲ ಇಲ್ಲ. ಬಟ್ IVF ಬಂದಾಗ ನಿಮ್ಮನ್ನ ಆ ಥರ ಕೇಳೋ ಜನಗಳು ಇದಾರ, ಸರ್ ಇದರಲ್ಲಿ ನೀವು ಹೇಗಿದ್ರು ಮಾಡ್ತಿದಿರಲ್ಲ, ಸ್ಪರ್ಮು ಮತ್ತೆ ಎಗ್ಗಿನ ತಗೊಂಡು ನಾವು ಗಂಡು ಮಗುನೇ ಬೇಕು ಹೆಣ್ಮಗುನೇ ಬೇಕು ಅನ್ನೋ ವಿಷಯಕ್ಕೂ ಬರ್ತಾರ? ಈ ಥರ ತುಂಬ ಕ್ವಶನ್ ಇದೆ ಸರ್, ತುಂಬ ಜನ ಬರ್ತಾರೆ. ಬಟ್ ಮೇನ್ಲಿ ಆಲ್ರೆಡಿ 1-2 ಹೆಣ್ಮಗು ಇರೋರು ಮಾತ್ರ ಈ ಥರ, ಗಂಡು ಮಗು ಇರೋರು ಮಾತ್ರ ಕೇಳೋದು. ಓಕೆ, ಫಸ್ಟ್ಗೆ ಬಂದ್ಬಿಟ್ಟು ನಮ್ಗೆ ಗಂಡೇ ಬೇಕು ಹೆಣ್ಣೆ ಬೇಕು ಅಂತ ಯಾರು ಬಂದು ಕೇಳಲ್ಲ, ತುಂಬ ಕಮ್ಮಿ ಜನ. ಸೊ 1-2 ಗಂಡು ಮಗು ಇದಾರೆ ಇಲ್ಲ 1-2 ಹೆಣ್ಮಗು ಇದೆ ಅಂದ್ರೆ ದೇ ವಿಲ್ ಕಮ್ ಅಂಡ್ ಸೇ ಸರ್ ಈ ಥರ ಮಾಡ್ಕೊಡಿ ಅಂತ. ಬಟ್ ಅದು ನ್ಯಾಚುರಲಿ ಸ್ಪೀಕಿಂಗ್ ನಾಟ್ ಪಾಸಿಬಲ್. IVF ಸ್ಪೀಕಿಂಗ್ ಆಲ್ಸೋ ಇಂಡಿಯಾದಲ್ಲಿ ನಾಟ್ ಪಾಸಿಬಲ್.
ಓಕೆ. ಯಾಕಂದ್ರೆ ಲಾಸ್ ಆರ್ ವೆರಿ ವೆರಿ ಸ್ಟ್ರಿಕ್ಟ್. ನಮ್ಗೀಗ ಸರ್ ನೀವು ನೋಡ್ಬಿಟ್ಟು ಹಾಕಿ ಅಲ್ಲ ಅದನ್ನ ಇರುತ್ತೆ ನಿಮ್ಗೆ ಗೊತ್ತಾಗತ್ತೆ, ನಿಮ್ಗೆ ಗೊತ್ತಾಗದೆ ಇರೋದು ಏನಾದ್ರು ಇದೆಯಾ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಆಗಲ್ಲ. ನೀವು ಗೂಗಲಲ್ಲಿ ಅಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗತ್ತೆ. ಒಂದೊಂದು ಎಂಬ್ರಿಯೋ ಇಸ್ ಜಸ್ಟ್ ಸೆಲ್ ಸ್ಟ್ರಕ್ಚರ್, ಒಂದು ಬಾಲ್ ತರ ಇರುತ್ತೆ, ಸೂರ್ಯದ ಅಕ್ಕಪಕ್ಕ ಹೆಂಗೆ ಕಿರಣಗಳು ಇರುತ್ತೆ ಆ ತರ ಒಂದು ಎಂಬ್ರಿಯೋ. ಅದ್ರಲ್ಲಿ ಗಂಡು ಯಾವ್ದು ಹೆಣ್ಣು ಯಾವ್ದು ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಯಾರಾದ್ರೂ ಹತ್ರ ಕೇಳಿದಾಗ ನಾನು ಅವ್ರಿಗೆ ಪೇಪರ್ಸ್ ತೋರಿಸ್ತೀನಿ, ನೋಡಪ್ಪ ನೀನು ಹೇಳಿ ಯಾವ್ದು ಗಂಡು ಹೆಣ್ಣು, ಅದೇ ಹೇಳಿದ್ರೆ ನಾವು ಹಾಕ್ಕೊಡ್ತೀವಿ. ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಪಾಸಿಬಲ್. ಈವನ್ ವಿತ್ ಎಂಬ್ರಿಯೋಸ್ 4 ಎಂಬ್ರಿಯೋ ಇದೆ ಅಂದ್ರೂ ಹೇಳಕ್ಕಾಗಲ್ಲ. 4, 10, 15 ಇದ್ರು ಹೇಳಲಿಕ್ಕಾಗಲ್ಲ. ಅದಕ್ಕೆ ಸೆಪರೇಟ್ ಜೆನೆಟಿಕ್ ಟೆಸ್ಟ್ ಮಾಡಬೇಕು, ಕಂಡುಹಿಡಿಬೇಕು. ಅದು ಇಂಡಿಯಾದಲ್ಲಿ ಮಾಡಲ್ಲ ಯಾರು. ಸೊ ಕೆಲವು ಸೆಂಟರ್ಸ್ ಹೇಳ್ತಾರೆ ನಾವು ನಿಮ್ಗೆ ಗಂಡೆ ಮಾಡ್ಕೊಡ್ತೀವಿ, ಹೆಣ್ಣೆ ಹೇಳ್ಬೋದು. 50% ಚಾನ್ಸ್ ಇದ್ದೇ ಇರುತ್ತೆ ಸರ್. ಯಾಕಂದ್ರೆ ಪುಟ್ 1 ಎಂಬ್ರಿಯೋ ಅದು ಇದರ ಗಂಡಾಗಬೇಕು ಇಲ್ಲ ಹೆಣ್ಣಾಗಬೇಕು. ಕೆನಾಟ್ ಬಿ ದಟ್ ಇಟ್ ಇಸ್ ನಥಿಂಗ್. ಸೊ ಆ ಥರ ಟೆಕ್ನಾಲಜಿ ಇಂಡಿಯಾದಲ್ಲಿ ಅಂದರೆ ಆ ಥರ ಮಾಡೋಕ್ಕೆ ಅವಕಾಶನೂ ಇಲ್ಲ. ನಾವು ಪರ್ಸ್ನಲಿ ಸ್ಪೀಕಿಂಗ್ ನಾವು ಅದನ್ನು ಎಂಕರೇಜು ಮಾಡಲ್ಲ. ನಿಮ್ಗೆ ಆ ಥರ ಬೇಕಿದ್ರೆ ಪ್ಲೀಸ್ ಗೋ, ಇಲ್ಲಂತೂ ಆಗಲ್ಲ, ಬೇರೆ ಎಲ್ಲಾದರೂ ಹೋಗಿ ಅಂತ ಕಳಿಸ್ಬಿಡ್ತೀವಿ. ಯಾಕಂದರೆ ಎಥಿಕಲಿ ಸ್ಪೀಕಿಂಗ್ ಇಟ್ ಈಸ್ ನಾಟ್ ಗುಡ್ ಆ್ಯಂಡ್ ಇಂಡಿಯಾ ಲಾಸ್ ಡೋಂಟ್ ಅಲೌ ಯು. ಸೊ ಯಾಕೆ ಸುಮ್ಮನೆ ಅದಲ್ಲ. ಬಟ್ ವೆಸ್ಟರ್ನ್ ಅಲ್ಲಿ ಲಾಸ್ ಆರ್ ಓಕೆ ವಿತ್ ಇಟ್. ಎಸ್, ಸಮ್ ಕಂಟ್ರೀಸ್ ಆರ್ ಡೂಯಿಂಗ್ ಇಟ್, ಸಮ್ ಕಂಟ್ರೀಸ್ ಅಲೌ ದೆಮ್ ಟು ಡೂ. ಆ ಥರ ಅಲ್ಲಿ where there are already the male ratios are less, ಆ ಥರದಿದ್ದಾಗ they do it. Some countries are doing. Typically Middle East and all these countries are doing. But Europeans also, I have not seen, we worked in Europe, ಅಲ್ಲಿ ಯಾರು ಕೇಳಲ್ಲ ಈ ಥರ ಗಂಡೆ ಬೇಕು ಹೆಣ್ಣೆ ಬೇಕು ಅಂತ ಅಲ್ಲಿ ಯಾರು ಕೇಳಲ್ಲ. ದೋ ದ ಜೆನೆಟಿಕ್ ಟೆಸ್ಟಿಂಗ್ ಇಸ್ ಡನ್. ಯಾವ್ದು ಎಂಬ್ರಿಯೋ ಚೆನ್ನಾಗಿದೆ ಅದು ಹಾಕ್ತಾರೆ ಹೊರತು ನಿಮ್ಗೆ ಗಂಡು ಬೇಕು ನಾವು ಗಂಡು ಹಾಕೊಡ್ತೀವಿ, ಹೆಣ್ಣು ಬೇಕು ಹೆಣ್ಣು ಹಾಕೊಡ್ತೀವಿ ಅಂತ ಯುರೋಪಿಯನ್ ಕಂಟ್ರೀಸಲ್ಲಂತೂ US ಅಲ್ಲಿ ಆಲ್ಸೋ ಯಾರು ಆ ಥರ ಸೆಕ್ಸ್ ಡಿಟರ್ಮಿನೇಷನ್ಗೋಸ್ಕರ IVF ಮಾಡಲ್ಲ. It's only some of these Middle East countries and Southeast Asian countries which you do it. Indiaದಲ್ಲಿ anyhow it is not allowed. And personally I don't encourage that. ಓಕೆ. ಅಂಡ್ ಎಥಿಕ್ಸ್ ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಒಂದು ಗಂಡು ಒಂದು ಹೆಣ್ಣು ಬರ್ತಾರೆ, ಈಗ ಯಾರಿಗೆ ಪ್ರಾಬ್ಲಮ್ ಇರುತ್ತೆ ಅದನ್ನ ಈಕ್ವಲಿ ಎಥಿಕಲಿ ಅವ್ರಿಗೆ ಹೇಳೋದು ಮತ್ತೆ ಹೊರಗಡೆ ಹೇಳ್ತಾ ಇರೋದು, ಈ ಥರದ ಪ್ರೊಸೀಜರ್ಸ್ ಡಾಕ್ಟರ್ಸ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಟು ಮೇಂಟೈನ್ ದಿ ಸ್ಯಾನಿಟಿ ಇನ್ ಆಲ್ ದ ಕೇಸಸ್. ಸೊ ಇದೆಲ್ಲವೂ ಹೇಗೆ ನಡೆಯುತ್ತೆ ಸರ್? ಈಗ ಕಪಲ್ ಆಗಿ ನೀವು ಬರ್ತೀರಾ ಅನ್ಕೊಳ್ಳಿ. ಈಗ ನಿಮಗೆ ಪ್ರಾಬ್ಲಮ್ ಆಗಲಿ, ಇಲ್ಲ ಲೇಡಿಗಾದ್ರೂ ಪ್ರಾಬ್ಲಮ್ ಆಗಲಿ, ಇಲ್ಲ ಗಂಡ್ಸ್ಗಾದ್ರೂ ಪ್ರಾಬ್ಲಮ್ ಆಗಲಿ, ಅಲ್ಟಿಮೇಟ್ಲಿ ನಿಮಗೆ ಗೋಲ್ ಇರೋದು ಮಗು. ಸೊ ನಿಮ್ಗೆ ಇಬ್ಬರಿಗೂ ಹೊಂದಾಣಿಕೆ ಬಂದ್ರೇ ನಾನು ಅದು ಮಾಡೋಕ್ಕಾಗೋದು. ಇಲ್ಲಮ್ಮ ನಿಂದ್ರಲ್ಲೇ ಪ್ರಾಬ್ಲಮ್ ಇದೆ, ನಿನ್ನನ್ನೇ ಸರಿ ಮಾಡ್ತೀವಿ, ನೀವು ಹಸ್ಬೆಂಡ್ ಬಿಟ್ಬಿಡಿ ಅಂತ ಹೇಳೋಕ್ಕಾಗಲ್ಲ. ಹಸ್ಬೆಂಡ್ರಲ್ಲೇ ಪ್ರಾಬ್ಲಮ್ ಇದೆ. ಸೊ ಅದು ಒಳಗಡೆ ಏನಾಗುತ್ತೆ, ಕಪಲ್ಸ್ ಪ್ರಾಬ್ಲಮ್ ಶುರು ಆಗ್ಬಿಡುತ್ತೆ. ಸೊ ವಾಟ್ ವಿ ಟ್ರೈ ಆಲ್ವೇಸ್ ಟು ಟೆಲ್ ಇಸ್, ಎಸ್ ಇಲ್ಲೂ ಪ್ರಾಬ್ಲಮ್ ಇದೆ, ಇದರಲ್ಲೂ ಪ್ರಾಬ್ಲಮ್ ಇರ್ಬೋದು, ಇದ್ರಲ್ಲಿ ಪ್ರಾಬ್ಲಮ್ ಇಲ್ವೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ದೇರ್ ಇಸ್ ಒನ್ ಕಂಡೀಷನ್ ಕಾಲ್ಡ್ ಅಸ್ ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ. ಈಗ ಏನಂದ್ರೆ ದಿಸ್ ಇಸ್ ಮೋಸ್ಟ್ ಕಾಮನ್ಲಿ ಆಸ್ಟ್. ನೀವೆಲ್ಲ ಟೆಸ್ಟ್ ಮಾಡಿದ್ರಿ, ಎಲ್ಲ ನಾರ್ಮಲ್ ಇದೆ ಅಂತೀರಾ, ಮತ್ತೆ ಯಾಕೆ ಮಕ್ಕಳಾಗ್ತಾ ಇಲ್ಲ ಅಂತ. ದಿಸ್ ಇಸ್ ದ ಮೋಸ್ಟ್ ಕಾಮನ್ ಥಿಂಗ್. ಯಾಕಂದರೆ ನಿಮ್ಮದು ಸ್ಕ್ಯಾನ್ ಮಾಡಿರ್ತೀವಿ, ಯೂಟ್ರಸ್ ಚೆನ್ನಾಗಿದೆ, ಮೊಟ್ಟೆ ಚೆನ್ನಾಗಿದೆ, ಲೈನಿಂಗ್ ಚೆನ್ನಾಗಿ ಬರ್ತಿದೆ, ಟ್ಯೂಬಲ್ಲಿ ಬ್ಲಾಕ್ ಇದೆಯಲ್ಲ ಅಂತ ಚೆಕ್ ಮಾಡಿರ್ತೀವಿ, ಅದು ನಾರ್ಮಲ್ ಅಂತ ಬರುತ್ತೆ. ಸೆಮೆನ್ ಅನಾಲಿಸಿಸ್ ಮಾಡಿದ್ದೀರಾ, ನಾರ್ಮಲ್ ಇದೆ, ಯಾಕೆ ಮಕ್ಕಳಾಗ್ತಿಲ್ಲ ಸರ್? ಈಗ ಹೇಗಂದರೆ ನಾವು ಇದು ಎಂದರೆ ಸ್ಟ್ಯಾಟಿಕ್. ಈ ಇಂಜಿನ್ ಚೆನ್ನಾಗಿದೆ, ಈ ಬ್ರೇಕ್ಸ್ ಚೆನ್ನಾಗಿದೆ, ಇಲ್ಲಿ ಪೆಟ್ರೋಲ್ ಇದೆ, ಈ ಟ್ಯಾಂಕ್ ಇದೆ, ಎಲ್ಲ ಸೇರಿಸ್ತೀವಿ, ಓಡಬೇಕು ಗಾಡಿ, ಓಡಲಿಲ್ಲ. ಈಗ ಇಂಜಿನ್ ಓಡ್ತಾ ಇದೆ, ಬಟ್ ಸಮಥಿಂಗ್ ಇಸ್ ಪ್ರಾಬ್ಲಮ್. ನೀವು ಇಂಜಿನ್ ಓಡಬೇಕಾದ್ರೂ ತೆಗೆದು ನೋಡ್ಲಿಕ್ಕಾಗತ್ತಾ? ಆಗಲ್ಲ. ಸೊ ವಾಟ್ ವಿ ಸೇಸ್, ದೀಸ್ ಆರ್ ಆಲ್ ಸ್ಟ್ಯಾಟಿಕ್ ಟೆಸ್ಟ್. ಇದರೆಲ್ಲ ಇದ್ದರೆ ಆಗಬೇಕು ಅಂತ ಇರುತ್ತೆ, ಆಗಲೇಬೇಕು ಅಂತ ಏನಿಲ್ಲ. ಓಕೆ. ಸೊ ಈಗ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದು? ಎಗ್ ಕ್ವಾಲಿಟಿ ನಮಗೆ ಗೊತ್ತಿಲ್ಲ, ಡೈಲಿ ಎಗ್ ತೆಗೆದು ನೋಡ್ಲಿಕ್ಕಾಗತ್ತಾ? ಎವ್ರಿ ಮಂತ್ ಹೌ ಇಸ್ ದ ಎಗ್ ಅಂತ. ಎಗ್ ರಿಲೀಸ್ ಆದ್ಮೇಲೆ ಟ್ಯೂಬ್ ಒಳಗಡೆ ಹೋಗ್ಬೇಕು, ಟ್ಯೂಬಲ್ಲಿ ಹೋಗ್ತಿದೆ ಅಂತ ಹೇಳಲಿಕ್ಕಾಗಲ್ಲ. ಸ್ಪರ್ಮ್ಸ್ ಟ್ಯೂಬ್ ಒಳಗಡೆ ಹೋಗ್ಬೇಕು, ಫರ್ಟಿಲೈಸ್ ಮಾಡಬೇಕು, ಅದು ಹೇಳಲಿಕ್ಕಾಗಲ್ಲ. ಸೊ ನಾವು ಯಾವ್ದು ಹೇಳಲಿಕ್ಕಾಗಲ್ಲ. ಹೌ ಕ್ಯಾನ್ ಐ ಟೆಲ್ ಯು ದಟ್ ದಿಸ್ ಇಸ್ ಯುವರ್ ಮಿಸ್ಟೇಕ್, ದಿಸ್ ಇಸ್ ಯುವರ್ ಮಿಸ್ಟೇಕ್? ಸೊ ಯು ವಾಂಟ್ ಟು ಕನ್ಸೀವ್, ಹಸ್ಬೆಂಡ್ ವೈಫ್ ಹ್ಯಾಸ್ ಟು ಬಿ ಟುಗೆದರ್ ಇನ್ ಒನ್ ಪೇಜ್. ಒಂದೇ ಥರ ಯೋಚಿಸ್ಬೇಕು, ಒಂದೇ ಸಮಾನವಾಗಿ ಯೋಚಿಸಿದ್ರೇ ನಿಮ್ಗೆ ಪ್ರೆಗ್ನೆನ್ಸಿ ಆಗೋದು. ಒಬ್ಬೊಬ್ಬರನ್ನ ದೋಷಿಸೋಕೆ ಶುರು ಆದಾಗ ದೆನ್ ಥಿಂಗ್ಸ್ ಡೋಂಟ್ ವರ್ಕ್ ಸರ್. ಅದು ಯಾಕಂದರೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿ ಶುರು ಆಗುತ್ತೆ, ಅದು ಬೇರೆ ಪ್ರಾಬ್ಲಮ್ಸ್ ತಿರುಕೊಳ್ಳುತ್ತೆ. ಸೊ ವಿ ಆಲ್ವೇಸ್ ಟೆಲ್ ದಟ್ ಇಟ್ ಈಸ್ ಕಪಲ್ ಪ್ರಾಬ್ಲಮ್, ಇಟ್ ಈಸ್ ನಾಟ್ ಎ ಇಂಡಿವಿಜುವಲ್ ಪ್ರಾಬ್ಲಮ್. ನೀವು ಒಂದು ಟೀಮು, ಅಗೇನ್ ಕ್ರಿಕೆಟ್ ಎಕ್ಸಾಂಪಲ್ ಬಂದಾಗ ಅವ್ನು ಸರಿಯಾಗಿ ಕ್ಯಾಚ್ ಹಿಡಿದಿಲ್ಲ, ಅದಕ್ಕೆ ಮ್ಯಾಚ್ ಸೋತೈತು. ಸೊ ಎಲ್ಲರೂ ಆಡಿದ್ರೆ ತಾನೇ ಸರ್ ಮ್ಯಾಚ್ ಗೆಲ್ಲಕ್ಕಾಗತ್ತೆ. ಅದೇ ಥರ ನೀವಿಬ್ರು ಈಗ ಟೀಮು ಆ್ಯಸ್ ಅ ಡಬಲ್ ಪಾರ್ಟ್ನರ್, ಕರೆಕ್ಟಾಗಿ ಆಡ್ತೀರಾ, ಗೇಮ್ ಗೆಲ್ತೀರಾ. ಕರೆಕ್ಟಾಗಿ ಆಡಲ್ಲ, ನಿನ್ನ ತಪ್ಪು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಸೋಲ್ತೀರಾ. ಸೊ ದಟ್ಸ್ ಹೌ.
ಕಾನ್ಫಿಡೆನ್ಷಿಯಾಲಿಟಿ ಇಸ್ ದ ಬಿಗ್ಗೆಸ್ಟ್ ಥಿಂಗ್ ನಮ್ಮ ಇದರಲ್ಲಿ. ನಾವೇನೀಗ ಯಾವುದೇ ಫೋರಮಲ್ಲಿ ಮಾತಾಡಿದ್ರು ನಾವು ಪೇಷಂಟ್ ಹೆಸರು ಹೇಳಲ್ಲ, ಏಜ್ ಹೇಳಲ್ಲ, ಅಡ್ರೆಸ್ ಹೇಳಲ್ಲ, ಏನಿಲ್ಲ. ಎನಿ ಟೈಮ್ ಆಲ್ಸೋ ವೆನ್ ಎವರ್ ಯು ಟಾಕಿಂಗ್. ಯಾಕಂದರೆ ಡಾಕ್ಟರ್ಸಲ್ಲಿ ಏನಾಗ ನಾವು ನಾಲೆಜ್ ಹಂಚ್ಕೊಂಡ್ರೇ ಬೇರೆ ಪೇಷಂಟ್ಗೆ ಹೆಲ್ಪ್ ಆಗಕ್ಕೆ ಸಾಧ್ಯ. ಯಾಕಂದರೆ ನೀವು ಆ ಪೇಷಂಟ್ ನೋಡಿರಲ್ಲ, ನಾವು ಆ ಥರ ಕೇಸ್ ನೋಡಿರಲ್ಲ, ನಾವು ಆ ನಾಲೆಜ್ ಹಂಚ್ಕೊಬೇಕು. ಅದನ್ನು ಹೇಗೆ ಹಂಚ್ಕೊಳ್ತೀವಿ? ಅನಾನಿಮಸ್ಲಿ, ಅಂದರೆ ನಿಮ್ಮ ಹೆಸರು ಹೇಳಲ್ಲ, ಏಜು, ಫೋಟೋ ಎಲ್ಲೂ ತೋರಿಸಲ್ಲ, ಬಟ್ ವಿ ಟಾಕ್ ಅಬೌಟ್ ಇಟ್ ಸೊ ದಟ್ ಅದರ್ಸ್ ಗೇನ್ ದ ನಾಲೆಜ್. ಯಾವುದೇ ಫೋರಮಲ್ಲಿ ಈ ಥರ ಮಾತಾಡಿದ್ರು ಇದೆಂಥ ಸ್ಟುಪಿಡ್ ಪೇಷಂಟ್ ಆ ಥರದ್ದು ಯಾವುದಕ್ಕೂ ನಾವು ಆಸ್ಪದ ಇಲ್ಲ. ನೋ ವೇರ್ ವಿಲ್ ಟ್ರೈ ಈ ಥರ ಬಂದು ಹೆಂಗೆ ಹೇಳಿದ್ರು ಈ ಥರನೂ ಆಗತ್ತೆ ನೋಡಿ, ಅವರಿಬ್ಬರು ಕರೆಕ್ಟಾಗಿ ಜೊತೆ ಸೇರೋಕ್ಕಾಗ್ತಾ ಇಲ್ಲ, ಈ ಥರ ಪ್ರಾಬ್ಲಮ್ ಆ ಥರ ಎಲ್ಲ. ನೋ ವೇರ್ ಇಟ್ಸ್ ಅ ಜೋಕ್ ಫಾರ್ ಅಸ್. It's all a medical condition. So we only talk about as a medical condition. Nowhere your personal details are, ಪಬ್ಲಿಕ್ ಮಾಡಲ್ಲ. ವೆನೆವರ್ ವಿ ಮೇಂಟೈನ್ ಅನ್ MRD ನಾವು ರೆಕಾರ್ಡ್ಸ್ ಏನು ಮಾಡ್ತೀವಿ ಅದು ಅಷ್ಟೇನೆ. ಯಾರೇ ಥರ್ಡ್ ಪರ್ಸನ್ ಕೆಲವು ಟೈಮ್ ಬರ್ತಾರೆ, ಏನಂತಾರೆ ಅವ್ರ ತಂದೆ ತಾಯಿ ಇಲ್ಲ ಅತ್ತೆ ಮಾವ ಕೇಳ್ಕೊಂಬರ್ತಾರೆ, ಸರ್ ಅವ್ರ ಡೀಟೇಲ್ಸ್ ತೋರಿಸಿ ನಾವು ನೋಡಬೇಕು ಏನು ಮಾಡಿದ್ದೀರಾ ಅಂತ. ನೋ, ನಾಟ್ ಅಲೌಡ್ until unless couple gives a consent that ಇವ್ರಿಗೆ ತೋರಿಸಿ that details are not disclosed to them. So ಈ ಥರ ತುಂಬಾ ಏನಂತಾರೆ nuances are there which we follow. Yes. ಅಂಡ್ ಅನ್ಎಕ್ಸ್ಪ್ಲೈನ್ಡ್ ಕ್ಯಾಟಗರಿ ಅಂತ ಹೇಳಿದ್ರಿ. ಕರೆಕ್ಟ್ ಸರ್. ಸೊ ದಟ್ ಇಸ್ ಓವರ್ ಸೈನ್ಸ್ ಅನ್ಸುತ್ತೆ ಕೆಲವೊಂದ್ಸಲಿ. ಅಂದರೆ ಎಲ್ಲವನ್ನು ನೋಡಾದ್ಮೇಲೆ, ತುಂಬ ಅನಲೈಸ್ ಮಾಡಾದ್ಮೇಲೆ, ಎಲ್ಲ ಟೆಸ್ಟು ಮಾಡಾದ್ಮೇಲೆ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್, ಸ್ಟಿಲ್ ಅವ್ರು ಕನ್ಸೀವ್ ಆಗ್ತಿಲ್ಲ. ಈ ಥರದ್ದು ಕ್ವಶನ್ಸ್ಗಳು ನಿಮಗೆ ಬಂದಾಗ ವಾಟ್ ವಿಲ್ ಬಿ ಯುವರ್ ಕಾಲ್? ಸರ್, ಈಗ ಹೇಗಂದರೆ ನಾನು ಹೇಳೋದು, ಆಸ್ ಐ ಸೆಡ್, ವಿ ಆರ್ ಓನ್ಲಿ ಏನು ನಿಂತಿದೆ ಅದನ್ನು ಚೆಕ್ ಮಾಡ್ತಾ ಇದ್ದೀವಿ, ಫಂಕ್ಷನಾಲಿಟಿ ನಾವು ಚೆಕ್ ಮಾಡಿಲ್ಲ. ಈಗ ನೀವು ನೋಡಿರ್ತೀರ ಮೆನಿ ಟೈಮ್ಸ್ ಇಫ್ ಯು ಲುಕ್ ಅಟ್ ಅದರ್ ದೆನ್ ದ ಹ್ಯೂಮನ್ ಬಾಡಿ, ರಾಕೆಟ್ ಲಾಂಚಿಗೆ ಎಲ್ಲ ರೆಡಿ ಮಾಡ್ಕೊಡ್ತಾರೆ, ರಾಕೆಟ್ ಅರ್ಧ ಹೋಗ್ತಾರೆ, ವಾಪಸ್ ಬಂದ್ಬಿಡುತ್ತೆ, ಎಲ್ಲ ಕ್ರ್ಯಾಶ್ ಆಗುತ್ತೆ. ಸೊ ದೇರ್ ಇಸ್ ನಾಟ್ ದಟ್ ದೇ ಹವ್ ನಾಟ್ ಟೆಸ್ಟೆಡ್ ಎವ್ರಿಥಿಂಗ್, ದೇ ಹವ್ ಟೆಸ್ಟೆಡ್ ಎವ್ರಿಥಿಂಗ್ ಅಲ್ಲ. ಸೊ ನಮ್ಮ ಈ ಇನ್ಫರ್ಟಿಲಿಟಿಗೆ ಈಗ ಹೇಳಬೇಕಂದ್ರೆ ಇನ್ವೆಸ್ಟಿಗೇಷನ್ ಮಾಡಬೇಕಂದ್ರೆ ಬೇಸಿಕಲಿ ಗರ್ಭಕೋಶ ಸೈಜ್ ಸ್ಕ್ಯಾನ್ ಮಾಡ್ತೀವಿ, ಹಾರ್ಮೋನ್ ಟೆಸ್ಟ್ ಮಾಡ್ತೀವಿ, ಟ್ಯೂಬ್ ಟೆಸ್ಟ್ ಮಾಡ್ತೀವಿ, ಸೆಮೆನ್ ಅನಾಲಿಸಿಸ್ ಮಾಡ್ತೀವಿ, ಸಣ್ಣ ಪುಟ್ಟ ಇನ್ನೊಂದು ಬ್ಲಡ್ ಟೆಸ್ಟ್ ಮಾಡ್ಕೊಳ್ತೀವಿ, ಇಷ್ಟೇ. ಬಟ್ ನಿಮ್ಗೆ ಫರ್ಟಿಲಿಟಿ ಆಗತ್ತಾ ಇಲ್ಲೋ ಅಂತ ಗೊತ್ತಾಗಕ್ಕೆ ದೇರ್ ಆರ್ ಅನದರ್ 50 to 100 ಟೆಸ್ಟ್. ಓಕೆ, ಎಲ್ಲ ಟೆಸ್ಟ್ ಮಾಡಾದ್ಮೇಲೆ ಐ ಕ್ಯಾನ್ ಟೆಲ್ ಯು ದಟ್ ಯು ಆರ್ ಕನ್ಸೀವಿಂಗ್, ಯು ವಿಲ್ ಬಿ ಏಬಲ್ ಟು ಕನ್ಸೀವ್ ಆರ್ ನಾಟ್ ಕನ್ಸೀವ್, ಬಟ್ ಹೌ ಯು ವಿಲ್ ಕನ್ಸೀವ್ ನೋ ಒನ್ ಕ್ಯಾನ್ ಟೆಲ್. ಸೊ ಅದಕ್ಕೆ ನಾನು ಏನು ಹೇಳೋದು, ನಿಮಗೆ ಯಾವಾಗ ಅನ್ಎಕ್ಸ್ಪ್ಲೇನ್ಡ್ ಇದ್ದಾಗ ಡು ನಾಟ್ ಕಾನ್ಸಂಟ್ರೇಟ್ ಆನ್ ವಾಟ್ ಈಸ್ ರಾಂಗ್, ಟ್ರೈ ಟು ಟೇಕ್ ದ ಟ್ರೀಟ್ಮೆಂಟ್ ಆ್ಯಂಡ್ ಫಿಕ್ಸ್ ಇಟ್. ಈಗ ಏನಾಗುತ್ತೆ, ಮೆನಿ ಪೇಷಂಟ್ಸ್ ಒಂದು ಕಡೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ತಾರೆ, ಎಲ್ಲ ಟೆಸ್ಟ್ ಎಲ್ಲ ನಾರ್ಮಲ್ ಇದೆ, ಪ್ರೆಗ್ನೆನ್ಸಿ ಆಗುತ್ತೆ, ಡಾಕ್ಟರ್ಸ್ ಹೇಳೋದಂಗೆ ಪ್ರೆಗ್ನೆನ್ಸಿ ಆಗುತ್ತೆ, ಸ್ವಲ್ಪ ತಾಳ್ಮೆ ಆಗಿರಿ ಅಂತ. ಒಂದು 3 ತಿಂಗಳು 4 ತಿಂಗಳು ಅಲ್ಲಿ ನೋಡ್ತಾರೆ, ಈ ಡಾಕ್ಟ್ರ್ ಯಾಕೋ ಇವ್ರ ಕೈಗುಣ ಸರಿ ಇಲ್ಲ ಅಂತ ಇನ್ನೊಂದು ಡಾಕ್ಟ್ರಿಗೆ ಹೋಗ್ತಾರೆ, ಅಲ್ಲೂ ಆಗಿರಲ್ಲ, ಇನ್ನೊಂದು ಡಾಕ್ಟ್ರಿಗೆ ಹೋಗ್ತಾರೆ. ಸೇಮ್ ಟ್ರೀಟ್ಮೆಂಟ್ ನೀವು 5-6 ಸತಿ ಮಾಡಿಬಿಡ್ತೀರಾ. ಸೊ ದಟ್ ಮೀನ್ಸ್ ಯು ಆರ್ ಆಲ್ರೆಡಿ 2 years ಡೂಯಿಂಗ್ ದ ಸೇಮ್ ಟ್ರೀಟ್ಮೆಂಟ್. ಡೋಂಟ್ ಡೂ ದ್ಯಾಟ್. ಯಾಕಂದರೆ ಒಂದು ಟ್ರೀಟ್ಮೆಂಟ್ ವರ್ಕ್ ಆಗಿಲ್ಲ ಅಂದರೆ ದೆನ್ ಯು ಹ್ಯಾವ್ ಟು ಗೋ ಟು ನೆಕ್ಸ್ಟ್ ಲೆವೆಲ್. ನಾವು ಹೇಳ್ದಂಗೆ ಫಸ್ಟ್ ನಾರ್ಮಲ್ ಟ್ರೈ, ಆಗಲಿಲ್ಲ ಅಂದರೆ IUI, ಆಗಲಿಲ್ಲ ಅಂದರೆ IVF. ಸೊ ಈ ಥರ ಹೋದರೆ ಯು ಕ್ಯಾನ್ ಫಿನಿಶ್ ದ ಹೋಲ್ ಟ್ರೀಟ್ಮೆಂಟ್ ಆರ್ ಅಟ್ಲೀಸ್ಟ್ ಹ್ಯಾವ್ ಅ ಚೈಲ್ಡ್ ಬೈ 1.5 years. ಬಟ್ ಇಫ್ ಯು ಡೋ ನಾಟ್ ಫಾಲೋ ದಿಸ್ ಏನಾಗುತ್ತೆ, ಸೇಮ್ ಅದೇ ಟ್ರೀಟ್ಮೆಂಟ್ನ ಮಲ್ಟಿಪಲ್ ಟೈಮ್ಸ್ ಕೊಟ್ಟಾಗ ಹಾರ್ಮೋನಲ್ ಸೈಡ್ ಎಫೆಕ್ಟ್ಸ್, ಬ್ಯಾಡ್ ಎಫೆಕ್ಟ್ಸ್ ವಿಲ್ ಸ್ಟಾರ್ಟ್ ಡೆವಲಪಿಂಗ್. ಏಜ್ ಮೆನಿ ಟೈಮ್ಸ್ ನೀವು 30 years ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ 33 years ಸೇಮ್ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತೀರಾ. ಸೊ ಏಜ್ ಇಸ್ ಕ್ಯಾಚಿಂಗ್ ಅಪ್, ಯುವರ್ ಎಗ್ ಕ್ವಾಲಿಟಿ, ಸ್ಪರ್ಮ್ ಕ್ವಾಲಿಟಿ ಇಸ್ ಕಮಿಂಗ್ ಡೌನ್. ಸೊ ಡು ನಾಟ್ ಡೂ ದ್ಯಾಟ್. ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿಗೆ ಇಲ್ಲಿವರೆಗೂ ಹೇಳೋದು ಇಷ್ಟ ಸರ್, ಫ್ಯೂ ಮಂತ್ಸ್ ನಾರ್ಮಲ್ ಟ್ರೈ, ಆಗಲಿಲ್ಲ ಫ್ಯೂ ಸೈಕಲ್ಸ್ ಆಫ್ IUI, ಆಗಲಿಲ್ಲ IVF. ನಿಮ್ಗೆ ಆಗಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಬಟ್ ಆ್ಯಸ್ ಅ ಕನ್ಸಿಡರಿಂಗ್ ದ ಟೈಮ್, considering what is our scientific knowledge, this is the shortest way to get the baby in a hand. ಮೆನಿ ಟೈಮ್ಸ್ ಏನಾಗುತ್ತೆ, ಈಗಲೂ IVF ಮಾಡ್ತೀವಿ, ಪ್ರೆಗ್ನೆನ್ಸಿ ಆಗುತ್ತೆ, ಡೆಲಿವರಿ ಆಗುತ್ತೆ, ನಿಮ್ಗೆ ಆಗೋದೇ ಇಲ್ಲ ಪ್ರೆಗ್ನೆನ್ಸಿ ಅಂತ ಎಲ್ಲ ಹೇಳಿರ್ತಾರೆ, IVF ಮಾಡ್ತೀವಿ, ಆಗತ್ತೆ. ಇನ್ನೊಂದು 6 ತಿಂಗಳು 7 ತಿಂಗಳು ಮಗು ಹುಟ್ಟಾದ್ಮೇಲೆ ಒಂದು 7 ತಿಂಗಳು 8 ತಿಂಗಳು ಆದ್ಮೇಲೆ ತಿರ್ಗಾ ಪ್ರೆಗ್ನೆಂಟ್ ಆಗುತ್ತೆ ನ್ಯಾಚುರಲಿ. That is not a miracle. It is something which was, maybe stress, maybe something which was not working, worked out now. We have, I'll tell you, out of our 100 IVF pregnancies, maybe around 5 to 10 of them conceive naturally after this. Okay. Yes. For second baby. So there is nothing like absolute. But then you have to make sure that you at least have this one baby
ಟು ಫಿಕ್ಸ್ ಇಟ್. ಟೈಮ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಇಲ್ಲಿ ನಮ್ಮ ಹೋಲ್ IVF ಟ್ರೀಟ್ಮೆಂಟಲ್ಲಿ ಇಟ್ಸ್ ಅ ಟೈಮ್. ನೀವು 35-38 ಇಯರ್ಸ್ಗೆ ಬಂದಾಗ ಇಟ್ ಈಸ್ ಅ ಸ್ಟ್ರಗಲ್ ಫಾರ್ ಅಸ್ ಆಲ್ಸೋ, ಅಂಡರ್ಸ್ಟ್ಯಾಂಡ್. ಸೊ ಅದಕ್ಕೆ ಆ್ಯಸ್ ಅರ್ಲಿ ಆಸ್ ಯು ಕ್ಯಾನ್ ಫಿನಿಶ್, ಇಟ್ಸ್ ಗುಡ್. ಅನ್ಎಕ್ಸ್ಪ್ಲೇನ್ಡ್ಗೆ ಗೊತ್ತಾಗ್ತಾ ಇಲ್ಲ ರೀಸನ್, ಏನು ಸೈನ್ಸ್ ಎಷ್ಟು ಬೆಳೆದಿದೆ ಇಷ್ಟು ಮಾಡ್ತೀವಿ, ಒಂದು 100 ಟೆಸ್ಟ್ ಮಾಡ್ತೀವಿ, ಆಮೇಲೆ ರಿಸಲ್ಟ್ ಕೊಡ್ತೀವಿ ನಿಮಗೆ. ಕ್ಯಾನ್ ಯು ಫಿಕ್ಸ್ ಇಟ್? ನೋ, ಓನ್ಲಿ ಟ್ರೀಟ್ಮೆಂಟ್ ಕ್ಯಾನ್ ಫಿಕ್ಸ್ ಇಟ್, ರೈಟ್? ಸೊ ಅದಕ್ಕೆ ವಿ ಕಾನ್ಸಂಟ್ರೇಟ್ ಮೋರ್ ಆನ್ ಟ್ರೀಟ್ಮೆಂಟ್ ದ್ಯಾನ್ ಆನ್ ಡೂಯಿಂಗ್ ದ ಟೆಸ್ಟ್. ಈ ನ್ಯಾಚುರಲ್ ಪ್ರೆಗ್ನೆನ್ಸಿನಲ್ಲಿ ಅಂದ್ರೆ ನ್ಯಾಚುರಲ್ ಪೈನ್ಸ್ ಬರುತ್ತೆ ಅಂಡ್ ದೇ ಕೆನ್ ಆಪ್ಟ್ ವೆದರ್ ಇಟ್ಸ್ ಎ ನ್ಯಾಚುರಲ್ ಡೆಲಿವರಿ ಆರ್ C-section, ಏನು ಬೇಕು ನಾರ್ಮಲ್ ಡೆಲಿವರಿ, ಆ ಥರ ಹೋಗುತ್ತೆ ಪ್ರೋಸೆಸ್ಸು. IVFಗೆ ಅಂತ ಬಂದ ತಕ್ಷಣ ದಟ್ ಜರ್ನಿ ವಿಲ್ ಇಟ್ ಬಿ ಪೇನ್ಫುಲ್ ಜರ್ನಿ ಆಗಿರುತ್ತಾ, ಇಲ್ಲ ಪೇನ್ಲೆಸ್ ಜರ್ನಿ ಆಗಿರುತ್ತಾ, ಇಲ್ಲ ವೆರಿ ಸಿಮಿಲರ್ ಟು ದ ನ್ಯಾಚುರಲ್ ಪ್ರೋಸೆಸ್ಸಾ, ಹೇಗೆ? ಒಂದ್ಸತಿ ಪ್ರೆಗ್ನೆನ್ಸಿ ಆದ್ಮೇಲೆ ಇಟ್ ಈಸ್ ಲೈಕ್ ಅ ನ್ಯಾಚುರಲ್ ಅನ್ಲಿ ಸರ್. ಓಕೆ. ಏನಾಗತ್ತೆ, ನಾವು ಡಾಕ್ಟರ್ಸ್ ಹತ್ರ ಬಂದಾಗ ನಾವು ಹೇಳ್ತೀವಿ, ನೀವು ಫಸ್ಟ್ 3 months ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ದಟ್ ಈಸ್ ವೆದರ್ ಇಟ್ ಇಸ್ ನ್ಯಾಚುರಲ್ ಆರ್ ವೆದರ್ ಇಟ್ ಇಸ್ ಥ್ರೂ ಎನಿ ಅದರ್ ವೇ ಆಫ್ ಪ್ರೆಗ್ನೆನ್ಸಿ, ಫಸ್ಟ್ 3 months ಕೇರ್ಫುಲ್ ಆಗಿರಬೇಕು. ಅದಾದಮೇಲೆ ಟೆಸ್ಟ್ಗಳೆಲ್ಲ ಮಾಡಿ ಒಂದು 12-14 ವೀಕ್ಸಲ್ಲೆಲ್ಲ ನಾರ್ಮಲ್ ಇದ್ದಾದಮೇಲೆ ಲೀವ್ ನಾರ್ಮಲ್ ಪ್ರೆಗ್ನೆನ್ಸಿ, ಕಂಟಿನ್ಯೂ ನಾರ್ಮಲಿ, ಡೋಂಟ್ ಡೂ ಏನು ರೆಸ್ಟ್ರಿಕ್ಷನ್ ಏನಿಲ್ಲ. ನೀವು ಯೋಗ ಮಾಡ್ಬೋದು, ವಾಕಿಂಗ್, ರನ್ನಿಂಗ್, ಸ್ವಿಮ್ಮಿಂಗ್, ಟ್ರಾವೆಲಿಂಗ್, ಮೆಟ್ಲೆತ್ತೋದು, ಎಲ್ಲನೂ ಮಾಡ್ಕೋಬೋದು. ನೀವು ಭ್ರೂಣ ಟ್ರಾನ್ಸ್ಪೋರ್ಟ್ ಮಾಡಾದ್ಮೇಲೂ ನಮಗೆ ಪೇಷಂಟ್ಸ್ಗಳು ಬರೋದು ಎಲ್ಲಿಂದ, ಕೃಷ್ಣಗಿರಿಯಿಂದ ಬರ್ತಾರೆ, ಕೆಲವು ಟೈಮ್ ಬೆಳಗಾಂ, ಬಿಜಾಪುರ, ಅಲ್ಲಿಂದೆಲ್ಲ ಬರ್ತಾರೆ. ಟ್ರಾನ್ಸ್ಫರ್ ಮಾಡಿ ಒಂದು 4 days ಇಲ್ಲಿ ಇಟ್ಕೊಳ್ತೀವಿ, ಅದಾದಮೇಲೆ ಗೋ ಬ್ಯಾಕ್, ಡೂ ನಾರ್ಮಲ್ ವರ್ಕ್, ಎಂಬ್ರಿಯೋ ಟ್ರಾನ್ಸ್ಫರ್. ಸೊ ಬೇಸಿಕಲಿ ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ ಇನ್ ದಿಸ್. ಬಟ್ ಏನಾಗತ್ತೆ ಅಂದರೆ, ಅಕ್ಕಪಕ್ಕ ಎಲ್ಲ ಜನ ಎಷ್ಟು ಸ್ಮಾರ್ಟ್ ಇದ್ದಾರೆ ಅಂದರೆ, ಎಲ್ಲ ಹೇಳ್ತಾರೆ, ನಿನ್ಗೆ IVF ಆಗಿದೆ, ಯಾಕೆ ನೀನು ಎದ್ದೋಡಾಡ್ತಿದ್ದೆ, ಫುಲ್ ಬೆಡ್ಡಲ್ಲೇ ರೆಸ್ಟಲ್ಲಿ ಇರಬೇಕು, ತಲೆ ಕೆಳಗಡೆ ಇರಬೇಕು, ಕಾಲು ಮೇಲ್ಗಡೆ ಇರಬೇಕು, ಆ ಥರದ್ದೆಲ್ಲ. ಎಲ್ಲರೂ ಡಾಕ್ಟ್ರ್, ಎಲ್ಲರೂ ತುಂಬಾ ನಾಲೆಜಬಲ್, ಎಲ್ಲರದು ಎಕ್ಸ್ಪೀರಿಯನ್ಸ್ ಹಾಕಿ ಜಡ್ದು ಆ ಪೇಷಂಟ್ನ ಹಂಗೆ ಬೆಡ್ಡಲ್ಲಿ ಕಟ್ಟಾಕ್ಬಿಟ್ಟು ಇಟ್ಟಿರ್ತಾರೆ. ಸೊ ದಟ್ ಈಸ್ ವಾಟ್ ಮೇಕ್ಸ್ ಥಿಂಗ್ಸ್ ಡಿಫಿಕಲ್ಟ್. ಈಗ ನೀವು ಹಳೆ ಕಾಲದ ಯೋಚಕ್ಕೆ ಹೋದಾಗ, ಇಫ್ ಯು ಥಿಂಕ್ ಅಬೌಟ್ ಯುವರ್ ಗ್ರ್ಯಾಂಡ್ ಮದರ್ ಏನೋ, ಅವರೆಲ್ಲ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಹಂಗೆ ಪ್ರೆಗ್ನೆನ್ಸಿ ಆಗ್ತಿತ್ತು. ಅವರೆಲ್ಲ ಕಂಟಿನ್ಯೂ ನಾರ್ಮಲ್ ಕೆಲಸ ಮಾಡ್ಕೊಂಡೇ ಇರ್ತಿದ್ರು. ನಾವು ಲೇಬರ್ ಪೇನ್ ಬಂದಾಗ ಹೋಗಿ ಡೆಲಿವರಿ ಮಾಡಿ ಬರ್ತಿದ್ರು. ಇದಿದೆ. ಈಗ ಹೇಗಿದ ತಕ್ಷಣ, ಪ್ರೆಗ್ನೆನ್ಸಿ ಆಗಿದ ತಕ್ಷಣ ಫಸ್ಟ್ ಥಿಂಗ್ ಇಸ್ ಲೀವ್. ಐ ಕೆನಾಟ್ ಟ್ರಾವೆಲ್, ಐ ಕೆನಾಟ್ ಡೂ ದಿಸ್, ಐ ಆಮ್ ಟಯರ್ಡ್, ನನಗೆ ಆಗಲ್ಲ, ನನಗೆ ಉಸಿರಾಡೋಕ್ಕೆ ಕಷ್ಟ, ನನಗಿದು ಅದು ಅಂತ ಕೂತ್ಕೊಳ್ತಾರೆ. ದೆನ್ ಮನೆ ಅಕ್ಕಪಕ್ಕನೂ ಎಲ್ಲ ಥರದ ದೋಷ ಇರ್ತದೆ. ಏನೋ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ರು, ನೀನು ಹಿಂಗೆ ಮಾಡಿದೆ, ನೀನು ಹಂಗೆ ಮಾಡಿದೆ, ಅದಕ್ಕೆ ಯಾಕೆ ಬೇಕಾ ಪ್ರಾಬ್ಲಮ್ ಅಂತ ಎಲ್ಲರೂ ಫುಲ್ ಬೆಡ್ ರೆಸ್ಟ್. ಬಟ್ ಆ ಥರ ಮಾಡಿದ್ರಿಂದ ನ್ಯಾಚುರಲ್ ಡೆಲಿವರಿಗೆ, ನಾರ್ಮಲ್ ಡೆಲಿವರಿ ಕಷ್ಟ ಆಫ್ಕೋರ್ಸ್. ಈಗ ಹೇಗೆ ಅಂದರೆ, ನಾನು ಹೇಳೋದು, ಈಗ ನೀವು ಒಂದು ಎಕ್ಸಾಮಿಗೆ ರೆಡಿ ಆಗ್ತಾ ಇದ್ದೀರಾ, ನೀವು ಒಂದು ಸಪೋಸ್ ಒಂದು MBBS ಏನೋ ಬರೀತಿದ್ದೀರ, ಫಸ್ಟಿಂದ ಓದಿದ್ರೆ ತಾನೆ ಸರ್ ನೀವು ಲಾಸ್ಟಲ್ಲಿ ಪಾಸ್ ಆಗೋದು. ಲಾಸ್ಟಲ್ಲಿ ಇನ್ನೇನು ಡೇಟ್ ಬಂದಿದ ತಕ್ಷಣ ನಾನು ಕೂತ್ಕೊಂಡು ಕಡೆ ಓದ್ಬಿಟ್ಟು ಪಾಸ್ ಮಾಡೋಕ್ಕಾಗತ್ತೆ? ಆಗಲ್ಲ. ಅದೇ ಥರ ಮೆನಿ ಪೀಪಲ್ 8th month ರೆಸ್ಟಲ್ಲಿ ಇರ್ತಾರೆ. ಆವಾಗ ಬಂದು ಕ್ವೆಶ್ಚನ್ ಕೇಳೋದು, ಸರ್ ವಾಟ್ ಕ್ಯಾನ್ ಐ ಡೂ ಫಾರ್ ನಾರ್ಮಲ್ ಡೆಲಿವರಿ? ಸೊ ಈ ಬಾಡಿ ಹ್ಯಾಸ್ ಟು ಪ್ರಿಪೇರ್ ಫಾರ್ ನಾರ್ಮಲ್ ಡೆಲಿವರಿ. ಅದಕ್ಕೇ ಮೆನಿ ಟೈಮ್ಸ್ ಈಗ ನಾರ್ಮಲ್ ಡೆಲಿವರಿ ಚಾನ್ಸಸ್ ಕಮ್ಮಿ ಆಗ, ಬಿಕಾಸ್ ವುಮೆನ್ ಹರ್ಸೆಲ್ಫ್ ಇಸ್ ನಾಟ್ ಮೋಟಿವೇಟೆಡ್ ಟು ಡೂ. ಬಟ್ ದೇರ್ ಆರ್ ಕ್ವೈಟ್ ಲಾಟ್ ಆಫ್ ಪ್ಲಾಟ್ಫಾರ್ಮ್ಸ್ ವಿಚ್ ಆರ್ ದೇರ್ ನಾವು. ಯೋಗ ಆಗಲಿ, ಆ್ಯಂಟಿನೇಟಲ್ ಕ್ಲಾಸಸ್ ಆಗಲಿ, ಎಂಕರೇಜ್ಮೆಂಟ್ಸ್ ಆಗಲಿ ಈಗ ಸ್ಟಾರ್ಟ್ ಮಾಡಿದ್ದೀವಿ, ವೇರ್ ಪೀಪಲ್ ಆರ್ ಸ್ಟಾರ್ಟೆಡ್ ಡೂಯಿಂಗ್ ಇಟ್, ಆ್ಯಂಡ್ ವಿ ಆರ್ ಸೀಯಿಂಗ್ ಫೇರ್ ಬಿಟ್ ಆಫ್ ಗುಡ್ ನಂಬರ್ ಆಫ್ ನಾರ್ಮಲ್ ಡೆಲಿವರೀಸ್. IVF ಅಲ್ಲಿ ಜನರಲಿ ದೆರ್ ಇಸ್ ಎಂತಾರೆ ಸಿಸೇರಿಯನ್ ಕಡೆಗೆ ಸ್ವಲ್ಪ ವಾಲ್ತೀವಿ, ಯಾಕಂದರೆ ಅಷ್ಟು ಕಷ್ಟಪಟ್ಟು ಪ್ರೆಗ್ನೆನ್ಸಿ ಆಗಿರುತ್ತೆ. ಸೊ ನಾರ್ಮಲ್ ಡೆಲಿವರಿಯಲ್ಲಿ ಏನೇ ಹೆಚ್ಚು ಕಮ್ಮಿ ಆಗ್ಬೋದು. ಏನಂದರೆ ಕೆಲವು ಟೈಮ್ ಮಗು ಡೆಲಿವರಿ ಟೈಮಲ್ಲಿ ಕಸ ನುಂಗ್ಬೋದು, ಇಲ್ಲ ಕತ್ತಿಗೆ ಮಾಲೆ ಅಂದರೆ ಅದು ಕೊರಳು ಸುತ್ಕೊಂಡಿರುತ್ತೆ, ಆ ಥರ ಎಲ್ಲ ಆದಾಗ ಪ್ರಾಬ್ಲಮ್ ಆಗ್ಬೋದು ಅಂದ್ಬಿಟ್ಟು ವಿ ಜನರಲಿ ಟುವರ್ಡ್ಸ್ ದ ಸಿಸೇರಿಯನ್ ಸೈಡ್. ಬಟ್ ಎಸ್, ವೆರಿ ವೆರಿ ಕೋಆಪರೇಟಿವ್, ಪೇಷಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ಓಕೆ ಅಂತ ಹೇಳಿದಾಗ ಎಲ್ಲ ನಾರ್ಮಲ್ ಇದೆ ಅಂದರೆ ವಿ ಕ್ಯಾನ್ ಅಲೋ ಫಾರ್ ನಾರ್ಮಲ್ ಡೆಲಿವರಿ. ಬಟ್ ವಿ ಆರ್ ವೆರಿ ವೆರಿ ವಿಜಿಲೆಂಟ್. ಏನೇ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಕಾಣಿಸಿದ್ರು ಇಟ್ ಇಸ್ ಸಿಸೇರಿಯನ್. ಬಟ್ ಫಾರ್ ಆಲ್ ಅದರ್ ವೇ ಯು ಆರ್ ಕನ್ಸೀವ್ಡ್, ವಿ ಸೇ ಓಕೆ, ಟ್ರೈ ಫಾರ್ ನಾರ್ಮಲ್ ಅಂತ ಡೆಫಿನೆಟ್ಲಿ ಹೇಳ್ತೀವಿ. ಎಷ್ಟು % ಆಗಿದೆ ಇವತ್ತಿನ ದಿನ ನಾರ್ಮಲ್ ಡೆಲಿವರಿಗೂ ಮತ್ತೆ C-section ಹೋಗೋವರೆಗೂ ಕಂಪ್ಯಾರಿಸನ್? ದೇರ್ ಇಸ್ ಕ್ವೈಟ್ ಅ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಎಂತಾರೆ ರೂರಲ್ ಟು ಅರ್ಬನ್, ಗೌರ್ಮೆಂಟ್ ಟು ಪ್ರೈವೇಟ್. ಓಕೆ. ಗೌರ್ಮೆಂಟ್ ಕಾಲೇಜಸಲ್ಲಿ ಈಗಲೂ 60-70% ನಾರ್ಮಲ್ ಆಗುತ್ತೆ. ವೇರ್ ವೆನ್ ಯು ಗೋ ಟು ದ ಪ್ರೈವೇಟ್ಸ್ ಆರ್ ದ ಕಾರ್ಪೊರೇಟ್ ಹಾಸ್ಪಿಟಲ್ ಅಂತ ಹೇಳಿದಾಗ ಆಲ್ಮೋಸ್ಟ್ 60-70%, 80% ಸಿಸೇರಿಯನ್ಸೇ ಆಗುತ್ತೆ. ಅಂಡ್ ಅದ್ರ ಬಗ್ಗೆ ಹೊರಗಡೆ ಮಾತು ಕೂಡ ಹಂಗೆ ಬರುತ್ತೆ. ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ ಚೆನ್ನಾಗಿ ದುಡ್ಡು ಕಿತ್ಕೋತಾರೆ, ಅಂಡ್ ಮಾಡದೆ C-section ಎದುರಿಸ್ಬಿಡ್ತಾರೆ. ದುಡ್ಡಿಂದೇನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಾವೊಂದು
ಒಂದು ಪ್ರೋಗ್ರಾಮ್ ಒನ್ ಆಫ್ ದಿಸ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿದ್ವಿ, ವೇರ್ ವಿ ಸೆಡ್ ನಾರ್ಮಲ್ ಆ್ಯಂಡ್ ಸಿಸೇರಿಯನ್ ಸೇಮ್ ಚಾರ್ಜ್. ನೀವು ಎಷ್ಟು ಪ್ರಿಪೇರ್ ಆಗಿ ಬರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇಫ್ ದ ಎಂತಾರೆ ಮದರ್ ಇಟ್ ಸೆಲ್ಫ್ ವುಡ್ ಬಿ ಮದರ್ ಇಟ್ ಸೆಲ್ಫ್, ನೀವು ಬಾಡಿ ಪ್ರಿಪೇರ್ ಆಗಿಲ್ಲ, ಎಕ್ಸಸೈಸ್ ಮಾಡಿಲ್ಲ, ಸಡನ್ ಆಗಿ ಬರ್ತೀರಾ ಅಂದರೆ ಇಟ್ ಬಿಕಮ್ಸ್ ಡಿಫಿಕಲ್ಟ್. ಕಾಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ನಾರ್ಮಲ್ ಆ್ಯಂಡ್ ಸಿಸೇರಿಯನ್ ಮೇ ಬಿ ಅರೌಂಡ್ 15-20% ಡಿಫ್ರೆಂಟ್ ಆಗಿರ್ಬೋದು, ಬಟ್ ಇಟ್ಸ್ ನಾಟ್ ರಿಯಲಿ ಹ್ಯೂಜ್ ಡಿಫ್ರೆನ್ಸ್. ಬಟ್ ಎಸ್, ವೆನ್ ಯು ಟಾಕ್ ಅಬೌಟ್ ಪ್ರೈವೇಟ್ ಸೆಕ್ಟರ್, ಐ ಥಿಂಕ್ ಯಾಕಂದರೆ ಈ ಬರ್ತ್ ರಿಜಿಸ್ಟ್ರಿ ಅಂತ ಇದೆ ಎಲ್ಲ ಸ್ಟೇಟ್ಸ್, ಎಲ್ಲ ತಾಲೂಕಲ್ಲಿ ಎಲ್ಲ ಇದೆ. ನೀವು ಏನೇನು ಡೆಲಿವರೀಸ್ ಆಗುತ್ತೆ, ಎಷ್ಟು ಡೆಲಿವರಿ ಆಗುತ್ತೆ, ನೀವು ಗೌರ್ಮೆಂಟ್ ತಿಳಿಸ್ಲೇಬೇಕು. ದ ಮೋಡ್ ಆಫ್ ಡೆಲಿವರಿ ಹ್ಯಾಸ್ ಟು ಬಿ ಟೋಲ್ಡ್. ಯು ಕೆನಾಟ್ ಎಂತಾರೆ ಮುಚ್ಚಿಡಕ್ಕಾಗಲ್ಲ, ನೀವು ಏನು ಮಾಡೋಕ್ಕಾಗಲ್ಲ. ನೀವು ತೆಗೆದು ನೋಡ್ಬೇಕು ಯಾವ ಹಾಸ್ಪಿಟ್ಲಲ್ಲಿ ಎಷ್ಟೆಷ್ಟು ನಾರ್ಮಲ್ ಡೆಲಿವರಿ ಇದೆ, ಎಷ್ಟು ಸಿಸೇರಿಯನ್ ಇದೆ, ಎಲ್ಲರಿಗೂ ಗೊತ್ತಾಗುತ್ತೆ. ಇಟ್ಸ್ ಏನು ಅಷ್ಟೊಂದು ಏನು ನಾಲೆಜ್ ಇದೆ. ಬಟ್ ದೇರ್ ಆರ್ ಇಂಡಿವಿಜುವಲ್ ಡಾಕ್ಟರ್ಸ್ ಹೂ ಪ್ರಿಫರ್ ಅಂಡ್ ಸಿಟ್ ಅಂಡ್ ಡು ನಾರ್ಮಲ್ ಡೆಲಿವರೀಸ್. ಸಮ್ ಡಾಕ್ಟರ್ಸ್ ಆರ್ ಮಾಡೋಕ್ಕಾಗಲ್ಲ, ಕಾರ್ಪೊರೇಟ್ಸ್ ಇದೆ ಸೆಟಪ್ಸು ನೌ ಡೇಸ್. ಈವನ್ ಈಗ ನೀವು 35-36 ಇಯರ್ಸ್ ಏಜಲ್ಲಿ ಕಷ್ಟಪಟ್ಟು ಪ್ರೆಗ್ನೆಂಟ್ ಆಗಿ ಬಂದಿರ್ತೀರಾ, ಹೂ ವಾಂಟ್ಸ್ ಟು ಟೇಕ್ ಅ ರಿಸ್ಕ್? ಯುವರ್ ಪೇಷಂಟ್ ಹರ್ಸೆಲ್ಫ್ ಡಸ್ ನಾಟ್ ವಾಂಟ್ ಟು ಟೇಕ್ ಅ ರಿಸ್ಕ್. ನೀವು ಯಾಕೆ ರಿಸ್ಕ್ ತೊಗೊಳ್ತೀರಾ? ಸೊ ಪೇಷಂಟ್ಸೇ ಬಂದು ಕೇಳ್ತಾರೆ, ನಂಗೆ ನೋವು ತಡ್ಕೊಳಕ್ಕಾಗಲ್ಲ, ನಮ್ಗೆ ಇದು ಮಾಡೋಕ್ಕಾಗಲ್ಲ, ನಾನು ಅದು ಮಾಡೋಕ್ಕಾಗಲ್ಲ, ನಂಗೆ ಸಿಸೇರಿಯನ್ ಮಾಡಿ. ನೀವು ಸಿಸೇರಿಯನ್ ಮಾಡಿ ಅಂತ ಹೇಳಾದ್ಮೇಲೂ ನಾವು ನಾರ್ಮಲ್ ಮಾಡ್ತೀವಿ ಅಂತ ಅಫ್ಕೋರ್ಸ್ ಹೇಳಲಿಕ್ಕಾಗಲ್ಲ. ಸೊ ಆಲ್ ದಿಸ್ ಫ್ಯಾಕ್ಟರ್ಸ್ ಪುಟ್ ಟುಗೆದರ್ ನಾನು ಹೇಳ್ದಂಗೆ ಕಾರ್ಪೊರೇಟ್ಸಲ್ಲಿ ಈಗ ಆಲ್ಮೋಸ್ಟ್ 70% ಆರ್ ಸಿಸೇರಿಯನ್ ಆಗುತ್ತೆ. ಬಟ್ ಎಸ್, ದೆರ್ ಆರ್ ಕ್ವೈಟ್ ಅ ಲಾಟ್ ಆಫ್ ಗ್ರೂಪ್ಸ್ ವೇರ್ ವಿ ಆರ್ ವರ್ಕಿಂಗ್ ವಿತ್, ವೇರ್ ವಿ ಪ್ರಮೋಟ್ ನಾರ್ಮಲ್ ನ್ಯಾಚುರಲ್ ಡೆಲಿವರೀಸ್. ಸೊ ಐ ಥಿಂಕ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ವಿಲ್ ಅಗೇನ್ ಪಿಕ್ ಅಪ್. ಓಕೆ. ಆ್ಯಂಡ್ ಎಗ್ನ ಎಕ್ಸ್ಟ್ರಾಕ್ಟ್ ಮಾಡೋದಾಗಿರ್ಬೋದು, ಇಲ್ಲ ಎಂಬ್ರಿಯೋನ ಪ್ಲಾಂಟ್ ಮಾಡೋದಾಗಿರ್ಬೋದು, ಇದೆಲ್ಲನೂ ವಿಲ್ ಇಟ್ ಬಿ ಪೇನ್ಫುಲ್ ಆರ್ ಪೇನ್ಲೆಸ್? ಈ ಪ್ರೊಸೀಜರ್ ಹೇಗೆ? ಸೊ ಎಗ್ನ ಡೆವಲಪ್ ಮಾಡ್ಬೇಕಂದ್ರೆ ನಾವು IVF ಅಲ್ಲಿ ನಾನು ಹೇಳ್ದಂಗೆ ಒಂದು 10-15 ಮೊಟ್ಟೆಗಳು ಬೇಕು. ಸೊ ಅಷ್ಟು ಮೊಟ್ಟೆಗಳು ಬೇಕಂದ್ರೆ ಪೀರಿಯಡ್ ಆಗಿದ್ದು 2ನೇ ಇಲ್ಲ 3ನೇ ದಿನದಿಂದನೇ ಇಂಜೆಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಸೊ ಇನಿಷಿಯಲಿ ಒಂದು 10 to 12 days ಇಂಜೆಕ್ಷನ್ಸ್ ಬೇಕಾಗುತ್ತೆ. ಸೊ ದಾಟ್ ಇಂಜೆಕ್ಷನ್ ಅಷ್ಟೊಂದೇನು ಪೇನ್ಫುಲ್ ಇಲ್ಲ, ಬಟ್ ಅಫ್ಕೋರ್ಸ್ ಸ್ವಲ್ಪ ಆದರೂ ಪ್ರಿಕ್ಕಿಂಗ್ ಸೆನ್ಸೇಷನ್ ಇದ್ದೇ ಇರುತ್ತೆ. ಆ್ಯಂಡ್ 10-15 ಮೊಟ್ಟೆ ಒಂದ್ಸತಿ ಮೊಟ್ಟೆ ಕೋಶದಲ್ಲಿ ಬೆಳೀತಾ ಇದೆ ಅಂದರೆ ಸಮಥಿಂಗ್ ಇಸ್ ಎಕ್ಸ್ಪ್ಯಾಂಡಿಂಗ್ ಫಾಸ್ಟರ್, ಅಂದರೆ ಒಂದು ಬಲೂನ್ ಥರ ಒಳಗಡೆ ಊದ್ಕೊಳ್ತಾ ಇದೆ. ಸೊ ಆ ಹೆವಿನೆಸ್ ಫೀಲ್ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಪೇನ್, ಇಟ್ಸ್ ಸಮ್ ಕೈಂಡ್ ಆಫ್ ಹೆವಿನೆಸ್. ಬಟ್ ಇನ್ ದ ಲಾಸ್ಟ್ ಅಂದರೆ ಇಂಜೆಕ್ಷನ್ದ 8ನೇ 9 10ನೇ ದಿನದಲ್ಲಿ ಆ ಥರ ಪೇನ್ ಫೀಲ್ ಆಗುತ್ತೆ. ದೆನ್ ಬಂದು ಆ ಮೊಟ್ಟೆಗಳು ತೆಗೆಯೋ ವಿಧಾನ ಏನಂದ್ರೆ ಅನಸ್ಥೀಸಿಯಾ ಕೊಟ್ಬಿಟ್ಟು ಆ ಮೊಟ್ಟೆಗಳನ್ನ ತೆಗೆಯೋದು ಆಚೆ. ಸೊ ಅನಸ್ಥೀಸಿಯಾ ಕೊಟ್ಟಾಗ ಏನು ಗೊತ್ತಾಗಲ್ಲ, ಬಟ್ ಪೋಸ್ಟ್ ಅನಸ್ಥೀಸಿಯಾ ಒಂದು 2-3 days ಆ ಮೊಟ್ಟೆ ತೆಗ್ದಿರ್ತೀವಲ್ಲ, ಸೊ ಯು ಫೀಲ್ ದಟ್ ಕೈಂಡ್ ಆಫ್ ಹೆವಿನೆಸ್, ಪೇನ್. ಮೈಕ್ರೋ ಸರ್ಜರಿನ ಅದು? ಇಟ್ ಇಸ್ ಏನಂತಾರೆ ಟ್ರಾನ್ಸ್ ವೆಜೈನಲ್ ರೂಟ್ ಅಲ್ಲಿ ಒಂದು ನೀಡಲ್ ವಿಚ್ ಗೆಟ್ಸ್ ಇಂಟು ದ ಓವರಿ, ಅಂದ್ರೆ ಮೊಟ್ಟೆ ಕೋಶದಲ್ಲಿ ಹೋಗುತ್ತೆ. ಅಂದ್ರೆ ಫಸ್ಟ್ ಅನಸ್ಥೀಸಿಯಾ ಕೊಡ್ತೀವಿ. ಅನಸ್ಥೀಸಿಯಾ ಕೊಟ್ಟಾದ್ಮೇಲೆ ಯೂನಿ ಭಾಗದಿಂದ ಸ್ಕ್ಯಾನ್ ಪ್ರೋಬ್ ಇಟ್ಕೊಂಡು ಆ ಸ್ಕ್ಯಾನ್ ಪ್ರೋಬ್ ಅಲ್ಲಿ ಒಂದು ನೀಡಲ್ ಅದ್ರ ಮೇಲೆ ಜಾರಿಸ್ತೀವಿ. ಆ ನೀಡಲ್ ಮೊಟ್ಟೆ ಕೋಶದಲ್ಲಿ ಹೋಗುತ್ತೆ ಅಂಡ್ ಇಟ್ ಪಿಕ್ಸ್ ಲೈಕ್ ಎನಿ ಇಂಜೆಕ್ಷನ್ ತರ. ಸೊ ನಿಮ್ಗೆ ಆಚೆ ಏನು ಕಟ್ಟಿಗಿಟ್ಟು ಏನಿರಲ್ಲ. ಸೊ ಇಟ್ಸ್ ಲೈಕ್ ಎ ಇಂಜೆಕ್ಷನ್, ಒಂದು ಇಂಜೆಕ್ಷನ್ ಫಾರ್ ಅನಸ್ಥೀಸಿಯಾ, ಒಂದು ಇಂಜೆಕ್ಷನ್ ಫಾರ್ ಪಿಕಿಂಗ್ ಅಪ್ ಎಗ್. ಬಟ್ ಆ ಮೊಟ್ಟೆ ತೆಗ್ದಿರ್ತೀವಲ್ಲ, ಸೊ ಒಳಗಡೆ ಒಂಥರ ಏನೋ ಹುಣ್ಣು ಥರ ಅನ್ಸುತ್ತೆ. ಸೊ ಅವ್ರಿಗೆ ಸ್ವಲ್ಪ ಹೆವಿನೆಸ್, ಪೇನ್ ಇರುತ್ತೆ 2 to 3 days. ಬಟ್ ಔಟ್ ಆಫ್ 100, 4 or 5 people will have little bit of more pain ಡಿಪೆಂಡಿಂಗ್ ಅಪಾನ್ ಎಗ್ಸ್ ಎಷ್ಟು ಬಂದಿರುತ್ತೆ. ಜಾಸ್ತಿ ಎಗ್ ಬಂದಾಗ ಸ್ವಲ್ಪ ಪೇನ್ ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ನಾರ್ಮಲ್ ಆಗಿ 10 to 15 eggs ಬಂದಾಗ ಅಷ್ಟೊಂದೇನು ಪೇನ್ ಇರಲ್ಲ. ಮಿಕ್ಕಿದ್ದೆಲ್ಲ ಪೇನ್ಲೆಸ್. ಇಷ್ಟೇ, ಎಗ್ ತೆಗಿಯೋವರೆಗೂ ಮಾತ್ರ ಪೇನ್. ಅದಾದ್ಮೇಲೆ ಭ್ರೂಣ ಗರ್ಭಕೋಶಕ್ಕೆ ಹಾಕೋದು ಅದೆಲ್ಲ ಪೇನ್ಲೆಸ್ ಪ್ರೊಸೀಜರ್. ಅದು ಸೇಮ್ ಪ್ರೊಸೀಜರ್ ಇಲ್ಲ, ಅನಸ್ಥೀಸಿಯಾ ಏನಿಲ್ಲ, ಅದಕ್ಕೆ ಏನು ಅನಸ್ಥೀಸಿಯಾ ಏನು ಬೇಕಿರಲ್ಲ. ಕೆಲವ್ರಿಗೆ ಯಾರಿಗೆ ನೋವು ತಡ್ಕೊಳಕ್ ಆಗಲ್ಲ ಅಂತ ಹೇಳೋರ್ಗೆ ಮಾತ್ರ ಸ್ವಲ್ಪ ಅನಸ್ಥೀಸಿಯಾ ಕೊಡ್ತೀವಿ. ಅದ್ ಬಿಟ್ರೆ ಬೇರೆ ಎಲ್ಲರಿಗೂ ಇಟ್ಸ್ ಲೈಕ್ ಅ ನ್ಯಾಚುರಲ್ ಪ್ರಾಸೆಸ್. ಜಸ್ಟ್ ಪೊಸಿಷನ್ ಹಾಕೋದು, ಒಂದು ಸ್ಮಾಲ್ ಏನಂದ್ರೆ ರೀಫಿಲ್ಕಿಂತನೂ ಅರ್ಧ ಭಾಗ ಇರೋ ಕೆಥೆಟರ್ ಗರ್ಭಕೋಶ ಒಳಗಡೆ ಹೋಗುತ್ತೆ, ಅಲ್ಲಿ ಭ್ರೂಣ ಇಟ್ಬಿಟ್ಟು ಆಚೆ ಬರ್ತೀವಿ ಅಷ್ಟೇ. ಅದ್ರಲ್ಲಿ ಏನು ಪೇನ್ ಇರಲ್ಲ. ಅದು ಪ್ರೊಸೀಜರ್ ಮಾಡಿದ್ದು 2 hours ಮನೆಗೆ ಕಳಿಸ್ತೀವಿ. ಆರಾಮಾಗಿ ಓಡಾಡ್ಕೊಂಡಿರ್ಬೋದು, ರೆಸ್ಟ್ ಇರ್ಬೇಕಂತ ಏನಿಲ್ಲ, ಮನೆ ಕೆಲಸ ಅದು ಇದೆಲ್ಲ ಮಾಡ್ಕೋಬಹುದು. ಸೊ ಎಷ್ಟು ದಿನಕ್ಕೆ ಗೊತ್ತಾಗುತ್ತೆ ಇದು ಕನ್ಫರ್ಮ್ ಆಗಿ ಪ್ರೆಗ್ನೆನ್ಸಿಗೆ ಟರ್ನ್ ಆಗಿದೆ ಅಂಡ್ ಇದು ಸಕ್ಸಸ್ಫುಲಿ ಬೇಬಿಯಾಗಿ ಹೋಗುತ್ತೆ ಅಂತ? ಬಿಕಾಸ್ ನೀವು ಇನ್ಸರ್ಟ್ ಮಾಡಿ ಎಲ್ಲ ರೆಡಿ ಮಾಡಾದ್ಮೇಲೆ ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತಲ್ಲ, ಆ ಜರ್ನಿಯ ಸಕ್ಸಸ್ಫುಲ್ ರೇಟ್ ಅದೇ ಆಗುತ್ತೆ ಮುಂದಕ್ಕೆ? ಸೊ ಆಸ್ ಐ ಸೆಡ್, ಪ್ರೆಗ್ನೆನ್ಸಿ ಪಾಸಿಟಿವಿಟಿ ರೇಟ್ ಇಸ್ ಆಲ್ಮೋಸ್ಟ್ ಅರೌಂಡ್ 60-70% ಪಾಸಿಟಿವ್ ಬರುತ್ತೆ. ಬಟ್ ಕ್ಯಾರಿ ಹೋಮ್ ಅಂದರೆ ಈ ಭ್ರೂಣ ಪಾಸಿಟಿವ್ ಬಂದು ಪ್ರೆಗ್ನೆನ್ಸಿ ಆಗಿ ಮಗು ಆಗೋದು ಆಲ್ಮೋಸ್ಟ್ 30 to 40% ಅಷ್ಟೇ. 30-35-40% ಅಲ್ಲಿದೆ.
ಯೂಶಲಿ ಅರೌಂಡ್ 10th to 12th ಡೇ ಇಲ್ಲ ಅಂದ್ರೆ 14 ಡೇ ವರೆಗೂ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ, ಬೀಟಾ HCG ಅಂತ. ಆ ಬೀಟಾ HCG ಪಾಸಿಟಿವ್ ಬಂತು ಅಂದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್. ಅದಾದ್ಮೇಲೆ ತಿರ್ಗಾ ಒಂದು 2 ವಾರ ಬಿಟ್ಟು ತಿರ್ಗಾ ಸ್ಕ್ಯಾನ್ ಮಾಡಿ ನೋಡ್ತೀವಿ ಮಗು ಹಾರ್ಟ್ ಬೀಟ್ ಬಂದಿದೆಯಲ್ಲ ಅಂತ. ಮತ್ತೆ ಯೂಶಲಿ 2 ಭ್ರೂಣ ಹಾಕಿರ್ತೀವಿ, ಸೊ ಸಿಂಗಲ್ ಇದೆಯಲ್ಲ ಟ್ವಿನ್ಸ್ ಇಲ್ಲ ಇದೆಯಲ್ಲ ಅಂತ ಅವಾಗ ಗೊತ್ತಾಗುತ್ತೆ. ಸೊ ದಟ್ ಈಸ್ ಟು ಕನ್ಫರ್ಮ್ ದ ವಯಬಿಲಿಟಿ ಆಫ್ ಪ್ರೆಗ್ನೆನ್ಸಿ. ಎಲ್ರಿಗೂ 2 ಭ್ರೂಣ ಹಾಕಿರ್ತೀರಾ? ಮೋಸ್ಟ್ ಆಫ್ ದಮ್ಗೆ 2 ಭ್ರೂಣ. ಓಕೆ, ಕೆಲವರು ಕೇಳ್ತಾರೆ ನಮ್ಗೆ ಒಂದೇ ಭ್ರೂಣ ಹಾಕಿ ಅಂತ. ಐಡಿಯಲಿ ಸ್ಪೀಕಿಂಗ್ ಒಂದೇ ಭ್ರೂಣ ಹಾಕ್ಬೇಕು, ಬಟ್ ಯೂಶಲಿ ನಾವು 2 ಭ್ರೂಣ ಹಾಕ್ತಿವಿ. ಯಾಕಂದ್ರೆ 1 ಭ್ರೂಣ ಹಾಕಿದಾಗ ಸಕ್ಸಸ್ ರೇಟ್ ಆಫ್ ಪ್ರೆಗ್ನೆನ್ಸಿ ಅಂದ್ರೆ ಪಾಸಿಟಿವಿಟಿ ರೇಟ್ ಇಸ್ ಅರೌಂಡ್ 30-35%. 2 ಭ್ರೂಣ ಹಾಕಿದಾಗ ಒಂದು 60-70% ಆಗುತ್ತೆ. ಬಟ್ 2 ಭ್ರೂಣ ಹಾಕಿದಾಗ ಟ್ವಿನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ 30% ಆಫ್ IVF ಪ್ರೆಗ್ನೆನ್ಸೀಸ್ ಆರ್ ಟ್ವಿನ್ಸ್. 30% of IVF pregnancy ಟ್ವಿನ್ಸ್ ಬೇಡ ಅಂತ ಅನ್ಕೊಂಡ್ರು ಟ್ವಿನ್ಸ್ ಆದ್ರೆ ಅವ್ರಿಗೆ ಸಿಂಗಲ್ ಒಂದೇ ಭ್ರೂಣ ಮುಂಚೆನೆ ಪ್ಲಾನ್ಡ್. ಮುಂಚೆನೆ ಅವ್ರಿಗೆ ಕೇಳ್ತೀವಿ ನಿಮ್ಗೆ ಟ್ವಿನ್ಸ್ ಓಕೆನಾ? ಓಕೆ ಇಲ್ಲ. ಯಾಕಂದ್ರೆ ಎಲ್ಲರೂ ಅಂತ ಎಲ್ಲರಲ್ಲ, ಈಗ ನಮ್ಮ ಹಳ್ಳಿ ಕಡೆಯಿಂದ ಇಲ್ಲ ಕೆಲವರು ಮಿಡ್ಲ್ ಕ್ಲಾಸ್ ಇಂದ ಬಂದಾಗ ಸರ್ ಟ್ವಿನ್ಸ್ ಮಾಡ್ಬಿಡಿ ಸರ್ ಟ್ವಿನ್ಸ್ ಮಾಡ್ಬಿಡಿ ಸರ್. ಯಾಕಪ್ಪ ಟ್ವಿನ್ಸ್ ಮಾಡಿ ಒಂದೇ ಸತಿ ಮುಗ್ದೋಗ್ಬಿಡತ್ತಲ್ಲ ಸರ್, 2 ಮಕ್ಕಳು ಬರ್ತಾರೆ. ಇಟ್ ಈಸ್ ನಾಟ್ ಲೈಕ್ ದಟ್. ಯಾಕಂದ್ರೆ ಟ್ವಿನ್ಸ್ ಆರ್ ವೆರಿ ವೆರಿ ಚಾಲೆಂಜಿಂಗ್. ಅವರಲ್ಲಿ ಅಬಾರ್ಷನ್ ಆಗೋ ಚಾನ್ಸ್ ಜಾಸ್ತಿ, ಬ್ಲೀಡಿಂಗ್ ಆಗೋ ಚಾನ್ಸ್ ಜಾಸ್ತಿ, ಪ್ರೀಟರ್ಮ್ ಡೆಲಿವರಿ ಆಗೋ ಚಾನ್ಸ್ ಜಾಸ್ತಿ, BP ಶುಗರ್ ಬರೋ ಚಾನ್ಸ್ ಜಾಸ್ತಿ. ಸೊ it becomes very challenging for doctors to manage the whole pregnancy. ಯಾಕಂದ್ರೆ we want to give you a healthy child, we don't want to give you any preterm ಆಗಿ NICU ಅಲ್ಲಿ ಇಟ್ಕೊಂಡು ಅದೆಲ್ಲ ಮಾಡೋದಕ್ಕಿಂತ we want to give you a healthy child. So it becomes very very challenging for us. So yes, to increase the success we generally put 2 embryos, but patient has to understand that yes, ಒಂದೇ ಭ್ರೂಣ ಹಾಕಿದ್ರೆ ಸಕ್ಸಸ್ ಆಗೋ ಚಾನ್ಸಸ್ ಕಮ್ಮಿ. ಬಟ್ ಆ ಭ್ರೂಣ ಇಟ್ಕೊಂಡಿರ್ತೀವಲ್ಲ, ನೆಕ್ಸ್ಟ್ ಸೈಕಲ್ ಹಾಕಿದ್ರೆ ನೆಕ್ಸ್ಟ್ ಸೈಕಲ್ ಆಗ್ಬೋದು. ಸೊ ಕ್ಯೂಮುಲೇಟಿವ್ಲಿ ನೋಡಿದಾಗ ಸಕ್ಸಸ್ ರೇಟ್ ಇಸ್ 60-70% in 2 embryos. ಬಟ್ ಟ್ವಿನ್ಸ್ ಪ್ರೆಗ್ನೆನ್ಸಿ 2 ಹಾಕಿದಾಗ 30%, 1 ಹಾಕಿದಾಗ 0%. ಓಕೆ, 1 ಹಾಕಿದಾಗ 0% ಅಂದ್ರೆ ವೆರಿ ವೆರಿ ಅನ್ಲೈಕ್ಲಿ. ಮೋನೋಕೊರಿಯಾನಿಕ್ ಟ್ವಿನ್ ಅಂತ ಹೇಳ್ತೀವಿ, ದಟ್ ಈಸ್ ಆಲ್ಸೋ ವೆರಿ ಲೆಸ್, 1% ಆಫ್ ಇರುತ್ತೆ. ಸೊ 1 ಭ್ರೂಣ ಹಾಕಿದ್ರು ಟ್ವಿನ್ಸ್ ಆಗೋ ಚಾನ್ಸ್ ಇರುತ್ತೆ, ಬಟ್ ದ ಚಾನ್ಸಸ್ ಆರ್ ವೆರಿ ವೆರಿ ಲೆಸ್. ಓಕೆ, ಆ ತರ ಇರುತ್ತೆ. ಅಂಡ್ ಯೂಶಲಿ ವುಮೆನ್ ವಿಲ್ ಆಲ್ವೇಸ್ ಫೇಸ್ ದಿಸ್ ಟ್ಯೂಮರ್ ಪ್ರಾಬ್ಲಮ್. ಯೂಟ್ರಸ್ ಅಲ್ಲಿ ಗಡ್ಡೆ ಇರುತ್ತೆ, ಅದರಿಂದ ತುಂಬಾ ಸಮಸ್ಯೆಗಳಾಗುತ್ತೆ. ಅಂಡ್ ಕೆಲವೊಂದ್ಸತಿ ಗರ್ಭಕೋಶ ತೆಗಿಬೇಕು, ಈ ಥರದೆಲ್ಲ ಸಮಸ್ಯೆಗಳು ಬರೆದಿರುತ್ತೆ. ವಿತಿನ್ ದ ಏಜ್ ಆಫ್ 20-30 ಈ ಟ್ಯೂಮರ್ ಏನಾದ್ರು ಬೆಳೀತು ಅಂತಂದ್ರೆ ಅದನ್ನ ತೆಗ್ಸಾದ್ಮೇಲೆ ನ್ಯಾಚುರಲಿ ಕನ್ಸೀವ್ ಆಗ್ಬೋದಾ? ಎಸ್. ಸೊ ಟ್ಯೂಮರ್ ತೆಗಿಬೇಕೋ ಬೇಡವೋ ಇಸ್ ಅನದರ್ ಕ್ವೆಶ್ಚನ್. ಗರ್ಭಕೋಶದಲ್ಲಿ ಗೆಡ್ಡೆ ಬರೋದು ಅದನ್ನ ಫೈಬ್ರಾಯ್ಡ್ ಅಂತ ಹೇಳ್ತೀವಿ. ಫೈಬ್ರಾಯ್ಡ್ ಬಿಟ್ರೆ ಇನ್ನೊಂದು ಕಂಡೀಷನ್ ಇದೆ, ಅಡಿನೋಮಯೋಸಿಸ್ ಆರ್ ಅಡಿನೋಮಯಮ್ ಅಂತ. ಲೆಸ್ ದೆನ್ 30 years ಅಲ್ಲಿ ಅಡಿನೋಮಯೋಸಿಸ್ ಬರೋ ಚಾನ್ಸಸ್ ಕಮ್ಮಿ, ಬಟ್ ಫೈಬ್ರಾಯ್ಡ್ಸ್ ಬರೋ ಚಾನ್ಸಸ್ ಇದೆ. ಎಷ್ಟಂದ್ರೆ ಆಲ್ಮೋಸ್ಟ್ 15-20% ಆಫ್ ವುಮೆನ್ ಬೈ ದ ಏಜ್ ಆಫ್ 30 ವಿಲ್ ಹ್ಯಾವ್ ಫೈಬ್ರಾಯ್ಡ್ ಇನ್ ಅವರ್ ಯೂಟ್ರಸ್. ಎಲ್ಲ ಫೈಬ್ರಾಯ್ಡ್ ತೆಗಿಬೇಕಂತ ಏನಿಲ್ಲ. ದೇರ್ ಆರ್ ಓನ್ಲಿ ಫ್ಯೂ ಟೈಪ್ಸ್ ಆಫ್ ಫೈಬ್ರಾಯ್ಡ್ ವಿಚ್ ಹ್ಯಾಸ್ ಟು, ಅಂದ್ರೆ ಗರ್ಭಕೋಶದಲ್ಲಿ ಗೆಡ್ಡೆ. ಒಂದು ಗರ್ಭಕೋಶ ಅಂದರೆ ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ. ಎಂಡೋಮೆಟ್ರಿಯಮ್ ಒಳಗಡೆ ಇದ್ರೆ, ದಟ್ ಈಸ್ ಗರ್ಭಕೋಶ ಒಳಗಡೆನೆ ಎಂಡೋಮೆಟ್ರಿಯಮ್ ಆ ಜಾಗದಲ್ಲಿ ಕೂತಿದ್ರೆ, ಯಾಕಂದ್ರೆ ಎಂಡೋಮೆಟ್ರಿಯಮ್ ಜಾಗದಲ್ಲಿ ಬಂದು ಭ್ರೂಣ ಕೂತ್ಕೊಳ್ಳುತ್ತಲ್ಲ ಪ್ರೆಗ್ನೆನ್ಸಿ. ಸೊ ಆ ಜಾಗದಲ್ಲಿ ಇದರ್ ಪ್ರೆಗ್ನೆನ್ಸಿ ಕೂತ್ಕೋಬಹುದು, ಇಲ್ಲ ಅಂದ್ರೆ ಫೈಬ್ರಾಯ್ಡ್ ಕೂತ್ಕೋಬಹುದು. ಫೈಬ್ರಾಯ್ಡ್ ಆಲ್ರೆಡಿ ಇರೋ ಕಾರಣ ಇಟ್ ಹ್ಯಾಸ್ ಟು ಬಿ ರಿಮೂವ್ಡ್. ದೆನ್ ಇದೇ ಗೆಡ್ಡೆ ಏನಾದರೂ ಗರ್ಭಕೋಶ ಲೈನಿಂಗ್ನ ಒತ್ತಡ ಅಂದರೆ ಇಟ್ ಈಸ್ ಕಂಪ್ರೆಸಿಂಗ್ ದ ಎಂಡೋಮೆಟ್ರಿಯಮ್ ಆ ಥರ ಇದ್ದಾಗ. ಸೊ ನಮ್ಮ ಸ್ಟೇಜಿಂಗ್ ಅಂತ ಇದೆ, ಫಿಗೋ 0, 1, 2 ಅಂತ. ಸೊ ಫಿಗೋ 0, 1, 2 ಈ 3 ಡೆಫಿನೆಟ್ಲಿ ಈ ಫೈಬ್ರಾಯ್ಡ್ ತೆಗೆದ್ರೇ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಇರುತ್ತೆ. ಏನಾದರೂ ಫೈಬ್ರಾಯ್ಡ್ ಮೋರ್ ದೆನ್ 10 centimeter ಎಲ್ಲೇ ಇದ್ರೂ ಒಂದು 10 to 15 centimeter ಏನೋ ಸೈಜ್ ಇದ್ದರೆ ಅದು ಡೆಫಿನೆಟ್ಲಿ ಅದು ತೆಗಿಬೇಕಾಗಿ ಬರುತ್ತೆ, ಆ ಥರ ಗೆಡ್ಡೆ. ಅದು ಬಿಟ್ಟರೆ ಸಣ್ಣ ಪುಟ್ಟ ಗೆಡ್ಡೆ ಎಲ್ಲರಿಗೂ ಅಂದರೆ ಆಲ್ಮೋಸ್ಟ್ 15-20% ಅವ್ರು ಇರುತ್ತೆ, ಅವ್ರಿಗೆ ಡೆಫಿನೆಟ್ಲಿ ತೆಗೆಯೋ ಅವಶ್ಯಕತೆ ಇರಲ್ಲ. ಪ್ರೆಗ್ನೆನ್ಸಿ ಆಗ್ಬೋದು, ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡ್ಬೋದು. ಆ ಗೆಡ್ಡೆಯಿಂದ ಪ್ರೆಗ್ನೆನ್ಸಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಜನರಲಿ ಹೇಳ್ತಾರೆ ಇದರಿಂದ ಮಗುಗೇನಾದ್ರು ಅಂಗವಿಕಲತೆ ಬರೋ ಚಾನ್ಸ್ ಇದೆ. 0%. ಗೆಡ್ಡೆಯಿಂದ ಮಗುಗೇನೋ ತೊಂದರೆ ಆಗೋ ಚಾನ್ಸೇ ಇಲ್ಲ. ಕೆಲವು ಥರ ಗೆಡ್ಡೆಯಲ್ಲಿ ಪ್ರೀಟರ್ಮ್ ಡೆಲಿವರಿ ಆಗೋ ಚಾನ್ಸ್ ಇರುತ್ತೆ, ಅದನ್ನು ಟ್ರೀಟ್ ಮಾಡಿ ಸೇವ್ ಮಾಡ್ಬೋದು. ಪ್ರೀಟರ್ಮ್ ಆಗಲೇಬೇಕಂತ ಏನಿಲ್ಲ. ಅದೊಂದು ಕಾಂಪ್ಲಿಕೇಶನ್ ಬಿಟ್ಟರೆ ಗೆಡ್ಡೆಯಿಂದ ಬೇರೆ ಏನೂ ಪ್ರಾಬ್ಲಮ್ ಆಗಲ್ಲ. ಮತ್ತು ನಾರ್ಮಲ್ ಡೆಲಿವರಿ ಆಗುತ್ತಾ, ತುಂಬ ಜನಕ್ಕೆ ಗೆಡ್ಡೆ ಇದ್ರೂ ನಾರ್ಮಲ್ ಆಗುತ್ತೆ, ಬಟ್ ಲೊಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಗೆಡ್ಡೆ ತೆಗ್ದಾದ್ಮೇಲೆ ಎಸ್ ಅಫ್ಕೋರ್ಸ್ ಈ ಥರ ಈ ಫಿಗೋ 0, 1, 2 ತೆಗ್ದಾದ್ಮೇಲೆ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ, ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಸೊ ವಿ ಜನರಲಿ ಹೇಳ್ತೀವಿ ಒಂದು 3 to 6 months ಗ್ಯಾಪ್ ಕೊಟ್ಟು
ನಾರ್ಮಲಾಗಿ ಟ್ರೈ ಮಾಡಿ. ನಾರ್ಮಲಾಗಿ ಆಗಿಲ್ಲ ಅಂದರೆ ದೆನ್ ವಿಲ್ ಥಿಂಕ್ ಅಬೌಟ್ ಆಲ್ ಪ್ರೊಸೀಜರ್ಸ್. ಸೊ ಎಲ್ಲ ಗೆಡ್ಡೆ ತೆಗಿಬೇಕಂತ ಏನಿಲ್ಲ, ಈ ಥರ ಕ್ಯಾಟಗರೀಸ್ ಇರುತ್ತೆ, ಅದು ಮಾತ್ರ ತೆಗಿಸ್ಬೇಕು. ಎಲ್ಲ ಗೆಡ್ಡೆ ನೋಡಿದ ತಕ್ಷಣ ತೆಗಿಯೋಕೆ ಹೋಗ್ತೀನಿ ಅಂದರೆ ನನ್ನ ನಿಮ್ಮ ಇಂಟರ್ವ್ಯೂಗೆ ಎಲ್ಲ ಬರ್ಲಿಕ್ಕೆ ಆಗಲ್ಲ. ಡೈಲಿ ಒಂದು 10 ಕೇಸ್ ಮಾಡಬೇಕಾಗಿರುತ್ತೆ. ವೆರಿ ಕಾಮನ್. ಅಂಡ್ IVF ಇಂದ IVF ಪ್ರೊಸೀಜರ್ ಇಂದ ಬರೋ ಮಕ್ಕಳಲ್ಲಿ ಅಂಗವಿಕಲತೆನ ಅವಾಯ್ಡ್ ಮಾಡ್ಬೋದಾ ಅಂತ ಹೇಳದ್ನಲ್ಲ. ಅಂಗವಿಕಲತೆ ಇಸ್ ಮೋಸ್ಟ್ ಆಫ್ ಟೈಮ್ ಲೈಫ್ ಸ್ಟೈಲ್, ಜೆನೆಟಿಕ್ಸ್ ಆ್ಯಂಡ್ ಯುವರ್ ಏಜ್ ರಿಲೇಟೆಡ್. ಏಜ್ ಒಂದು ಬಿಟ್ಟರೆ ಮಿಕ್ಕಿದೆಲ್ಲ ನಾವು ಹ್ಯಾಂಡಲ್ ಮಾಡ್ಬೋದು. ಅಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಒಂದು 3 to 4 months ಮಾಡಬೇಕು, ಡಯಟ್ ಕಂಟ್ರೋಲ್ ಮಾಡ್ಕೋಬೇಕು, ಶುಗರ್ ಕಂಟ್ರೋಲ್ ಮಾಡಬೇಕು, BP ನಾರ್ಮಲೈಸ್ ಮಾಡ್ಕೋಬೇಕು, ವೆಯ್ಟ್ ಕಮ್ಮಿ ಮಾಡಬೇಕು. ಅಟ್ಲೀಸ್ಟ್ ಒಂದು 3 months ನೀವು ಇಫ್ ಯು ಕಾನ್ಸಂಟ್ರೇಟ್ ಆನ್ ಯುವರ್ ಸೆಲ್ಫ್ ಟು ಇಂಪ್ರೂವ್ ಯುವರ್ ಲೈಫ್ ಸ್ಟೈಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಿಂದ ನಮ್ಮ ಮಗುಗೆ ಪ್ರಾಬ್ಲಮ್ ಆಗ್ಬೋದು ಅದೆಲ್ಲ ಕಡಿಮೆ ಮಾಡ್ಬೋದು. ಜೆನೆಟಿಕ್ ಆ್ಯಂಡ್ ಏಜ್ ಮಾತ್ರ ಏನು ಮಾಡ್ಲಿಕ್ಕಾಗಲ್ಲ, ಆಸ್ ಸಚ್ ಆಸ್ ಅವಾಯ್ಡಿಂಗ್. ಬಟ್ ಎಸ್, ನಿಮ್ಗೆ ಆಲ್ರೆಡಿ ಜೆನೆಟಿಕ್ ಪ್ರಾಬ್ಲಮ್ ಇದೆ ಅಂದರೆ IVF ಮೂಲಕ ಅದನ್ನ ಸರಿಪಡಿಸ್ಬೋದು. ಅಂದ್ರೆ ಈಗ ಸಪೋಸ್ ದ ಮದರ್ ಆರ್ ದ ವುಡ್ ಬಿ ಫಾದರ್ ಈಸ್ ಕ್ಯಾರಿಂಗ್ ಸಮ್ ಜೆನೆಟಿಕ್ ಮ್ಯೂಟೇಶನ್ ಅಂತ ಇದೆ ಅಂದರೆ ಅವ್ರಿಗೆ ಆ ಮಗುಗೂ ಹೋಗೋ ಚಾನ್ಸ್ ಇರುತ್ತೆ, ಮಗುಗೆ ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಸೊ ಅವಾಗ ಏನು ಮಾಡ್ತೀವಿ ನಾವು, IVF ಮಾಡಿ ಆ ಭ್ರೂಣನ ಟೆಸ್ಟಿಂಗ್ ಕಳಿಸ್ತೀವಿ. PGTA ಆರ್ PGTS ಅಂತ ಹೇಳ್ತೀವಿ, ಆರ್ ಎನಿ ಆಫ್ ದ ಜೆನೆಟಿಕ್ ಟೆಸ್ಟ್ ಅಂತ ಕಳಿಸ್ತೀವಿ. ಅದರಲ್ಲಿ ಆ ಭ್ರೂಣದಲ್ಲಿ ಆ ಪ್ರಾಬ್ಲಮ್ ಇದೆಯಾ ಇಲ್ವ ಅಂತ ಕಂಡುಹಿಡಿತೀವಿ. ಆ ಭ್ರೂಣದಲ್ಲಿ ಆ ಪ್ರಾಬ್ಲಮ್ ಇಲ್ಲ ಅಂದರೆ ಆ ಭ್ರೂಣನ ಟ್ರಾನ್ಸ್ಫರ್ ಮಾಡ್ತೀವಿ. ಆ ಭ್ರೂಣಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ಆ ಭ್ರೂಣ ಟ್ರಾನ್ಸ್ಫರ್ ಮಾಡೋಕೆ. ಯಾಕಂದರೆ ಮೆನಿ ಟೈಮ್ಸ್ ಏನಾಗುತ್ತೆ ನಮ್ಮ ಸೊಸೈಟಿಲಿ ನೀವು ನೋಡಿದ್ರೆ ರಿಲೇಷನ್ಲೇ ಮದುವೆ ಆಗ್ಬಿಟ್ಟಿರ್ತಾರೆ. ಸೊ ಆ ರಿಲೇಷನ್ ಮದುವೆ ಆದಾಗ ಈ ಜೆನೆಟಿಕ್ ಪ್ರಾಬ್ಲಮ್ಸು ಆ ಮಗುಗೆ ಬರೋ ಚಾನ್ಸಸ್ ಆಯ್ತು. ಯು ಆರ್ ಕ್ಯಾರಿಂಗ್ ಅಂದರೆ ಈ ತಾಯಿ ಹತ್ರ ಒಂದು 25% ಪ್ರಾಬ್ಲಮ್ ಇರುತ್ತೆ, ಆಗೋ ತಂದೆಯಲ್ಲಿ ಒಂದು 25% ಪ್ರಾಬ್ಲಮ್ ಇರುತ್ತೆ ಅಂದ್ಕೊಳ್ಳಿ. ಆ ಮಗುಗೆಲ್ಲ ಸೇರಿದಾಗ ಅದು 50% ಆಗುತ್ತೆ. ಆ 50% ಬಿಕಮ್ಸ್ ಅಬ್ನಾರ್ಮಲ್. ಅದನ್ನು ಅವಾಯ್ಡ್ ಮಾಡೋಕ್ಕೂ ನಾವು PGTA ಮಾಡಿ ಈ IVF ಇಂದ IVF ಮೂಲಕ ಅದನ್ನು ತಡಿಬಹುದು. ಓಕೆ. ಅಂಡ್ ಇತ್ತೀಚೆಗೆ ಸೆರೋಗಸಿ ಅನ್ನೋದು ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗ್ಬಿಟ್ಟಿದೆ. ಎಸ್ಪೆಷಲಿ ಈ ಸೆರೋಗಸಿ ಬಗ್ಗೆ ಎಲ್ಲರಿಗೂ ಹೇಗೆ ಸ್ಪ್ರೆಡ್ ಆಗ್ತಿದೆ ಅಂದ್ರೆ ಸೆಲೆಬ್ರಿಟೀಸ್ಗಳಿಂದ. ಅಂಡ್ ರೀಸೆಂಟ್ ಆಗಿ ನೋಡಿದಾಗ ನಯನತಾರ ಅವರು ಸೆರೋಗೇಟ್ ಮದರ್ನ ತಗೊಂಡ್ರು, ಟ್ವಿನ್ಸ್ ಆಯ್ತು. ಅಂಡ್ ತುಂಬಾ ಸೆಲೆಬ್ರಿಟೀಸ್ ವಿಷಯದಲ್ಲಿ ಬಂದ್ರೆ ಸೆರೋಗೇಟ್ ಮದರ್ ಒಬ್ಬರನ್ನ ತಗೊಳ್ತಾರೆ ಅಂಡ್ ಮಗು ಮಾಡ್ಕೋತಾರೆ. ಈ ತರ ಪ್ರೊಸೀಜರ್ ಬರ್ತಾ ಇರುತ್ತೆ. ಸೊ ಇದು ಸೆರೋಗಸಿ ಮಾಡೋದ್ರಿಂದ ಒಂದು ಕ್ವಶನ್ ರೈಸ್ ಆಗೋದೇ ಅಂದ್ರೆ ನಮ್ ಟ್ರೈಟ್ಸೇ ಬರುತ್ತಾ, ನಮ್ ಕ್ಯಾರೆಕ್ಟರ್ ಟ್ರೈಟ್ಸೇ ಬರುತ್ತಾ, ಬಿಕಾಸ್ ಬೇರೆ ಹೋಂಬಲ್ ಬೆಳೆಯುತ್ತೆ ಮಗು ಅನ್ನೋದು. ಸರ್, ಈಗ ಸೆರೋಗಸಿದು ಲಾಸ್ ತುಂಬಾನೇ ಸ್ಟ್ರಿಕ್ಟ್ ಆಗಿಬಿಟ್ಟಿದೆ. ಇಫ್ ಯು ಸಿ, ನಯನತಾರ ಟೈಮ್ ಡಿಡ್ ಸೋ ವೆಲ್ that before that law came in, she finished it. Okay. Yakandre if the law had come, she was not allowed to do it. Yake? Law says that unless you have such a condition that you cannot carry a baby, where the doctors are certified telling that you cannot carry a baby, you cannot just for the sake take a surrogacy. ಸೊ ಇದು April 2021 ಮುಂಚೆ ಆಗಿರೋದಲ್ಲ. ಐ ಥಿಂಕ್ ಆಫ್ಟರ್ ದ ART ಲಾ ಕೇಮ್ ಇನ್, ಇದೆಲ್ಲ ತುಂಬಾನೇ ಸ್ಟ್ರಿಕ್ಟ್ ಆಗ್ಬಿಟ್ಟಿದೆ. ಯು ಕ್ಯಾನ್ ನಾಟ್ ಗೋ ಫಾರ್ ಸೆರೋಗಸಿ ಜಸ್ಟ್ ಲೈಕ್ ದ್ಯಾಟ್. ಮೊದಲೆಲ್ಲ ಏನಾಗ್ತಿತ್ತು, ಫ್ಯಾಷನ್ ಆಗ್ಬಿಟ್ಟಿತ್ತು. ಐ ಡೋ ನಾಟ್ ವಾಂಟ್ ಟು ಹ್ಯಾವ್ ಬಾಡಿ ಫಿಗರ್, ಅದಕ್ಕೆ ಮೆನಿ ಪೀಪಲ್ ವುಡ್ ಹ್ಯಾವ್ ಡನ್ ದಟ್. ದೆನ್ ಒಂದು ಮಗು ಇದೆ, 2ನೇ ಮಗು ಇದೆ, 3ನೇ ಮಗು ಮೊನ್ನೆ ಯಾರೋ ಮಾಡಿದ್ರಲ್ಲ ನೀವು, ಒನ್ ಆಫ್ ದ ಸೆಲೆಬ್ರಿಟೀಸ್. Not allowed. If it is only for one child and it is only for what is it called, where there is a reason where you cannot carry a baby, you will be done as a surrogacy one. Next, ಮೊದಲೆಲ್ಲ ಏನಾಗ್ತಿತ್ತು, ತುಂಬಾನೇ ಬಾಡಿಗೆ ತಾಯಿ ಅಂತ ಹೇಳ್ತಿದ್ರು ಅದಕ್ಕೆ. ಸೊ ಏನಂದ್ರೆ ಇಷ್ಟು ದುಡ್ಡು ಕೊಟ್ಬಿಟ್ರೆ ಯಾರನ್ನಾದ್ರೂ ಕರ್ಕೊಂಡ್ಬಂದು IVF ಮಾಡೋ, ಅದು ನಾಟ್ ಅಲೌಡ್. ನಾವು ಇಟ್ ಇಸ್ ಅಲ್ಟ್ರುಸ್ಟಿಕ್ ಸೆರೋಗಸಿ. ಅಂದರೆ ಯಾರಾದರೂ ನಿಮಗೋಸ್ಕರ ಆ ಥರ ಮಾಡೋಕ್ಕೆ ರೆಡಿ ಇದ್ದವ್ರು ಮಾತ್ರ ಕರ್ಕೊಂಡ್ಬಂದು ನೀವು ಮಾಡ್ಕೊಬೋದು. ಅಂದ್ರೆ ನಿಮ್ಮ ರಿಲೇಟಿವ್ಸ್ ಅಲ್ಲೇ ನಿಮ್ಮ ಸಿಸ್ಟರ್ಸ್ ಇಲ್ಲ ನಿಮ್ಮ ಕಸಿನ್ಸ್ ಆರ್ ಎನಿವನ್ ಹೂ ಇಸ್ ವಾಂಟ್ ಟು ಹೆಲ್ಪ್ ಯು, ದೆನ್ ಓನ್ಲಿ ಸೆರೋಗಸಿ. ಇದಕ್ಕೆ ತುಂಬಾನೇ ಲೀಗಲ್ ಪ್ರೊಸೀಜರ್ಸ್ ಇದೆ. ನಮಗೆ ಮೊದಲೆಲ್ಲ ಏನಾಗ್ತಿತ್ತು, ಜಸ್ಟ್ ಒಂದು ಪೇಪರ್ ಸೈನ್ ಮಾಡಿದ್ರೆ ವಿ ಕುಡ್ ಹ್ಯಾವ್ ಗಾನ್ ಫಾರ್ ಸೆರೋಗಸಿ. ಈಗ ನಾವು ಎನಿವನ್ ಕಮಿಂಗ್ ಫಾರ್ ಸೆರೋಗಸಿ, ನಾವು ಅದ್ರ ಡಾಕ್ಯುಮೆಂಟ್ಸ್ ಮಾಡಿ ಲಾಯರ್ ಹತ್ರ ಅದನ್ನ ಕೇಸ್ ಪುಟ್ ಅಪ್ ಮಾಡಿ ಅದನ್ನ ನಾವು ಎಂತಾರೆ ಗೌರ್ಮೆಂಟ್ಗೆ ಕಳಿಸಿ ಗೌರ್ಮೆಂಟ್ ಅಪ್ರೂವ್ ಮಾಡಿದ್ರೆ ಮಾತ್ರ ವಿ ಆರ್ ಅಲೌಡ್ ಟು ಡೂ ಸೆರೋಗಸಿ. ಸೊ ಸೆರೋಗಸಿ ಇಸ್ ಅ ವೆರಿ ವೆರಿ tedious process ನಾವು. ಸೊ 2 ಥರ ಎಫೆಕ್ಟ್ ಇದೆ. ಒಬ್ರದ್ದು ಏನಂದರೆ
where people who really deserve surrogacy Hmm. are the one going to lose it out. Yeah. ಯಾಕಂದ್ರೆ ಕೆಲವ್ರಿಗೆ ಇರುತ್ತೆ ಪ್ರಾಬ್ಲಮ್ಸ್, ಡೆಫಿನೆಟ್ಲಿ ದೇ ಮೇ ನೀಡ್ ಸೆರಗಸಿ, ಬಟ್ ಬಿಕಾಸ್ ಆಫ್ ಆಲ್ ದಿಸ್ ಮಿಸ್ಯೂಸ್ ಆಫ್ ದ ಟೆಕ್ನಾಲಜಿ ದ ಗೌರ್ಮೆಂಟ್ ಹಸ್ ಬಿಕಮ್ ವೆರಿ ಮಚ್ ಸ್ಟ್ರಿಕ್ಟ್ ಆನ್ ಎವ್ರಿ ಒನ್. ಸೊ ಯಾರಿಗೆ ಬೇಕಂದವ್ರಿಗೂ ಸ್ವಲ್ಪ ಸ್ಟ್ರಿಕ್ಟ್ ಆಗಿಬಿಟ್ಟಿದೆ, ಬಟ್ ಎಸ್ ಯು ಕೆನ್ ಸ್ಟಿಲ್ ಡೂ ಇಟ್. ನೆಕ್ಸ್ಟ್ ಸ್ಟ್ರೇಟ್ ಅಂದರೆ ಈಗ ಆ ಭ್ರೂಣ ಕ್ರಿಯೇಟ್ ಮಾಡೋದು, ದ ವುಡ್ ಬಿ ಮದರ್ ಆ್ಯಂಡ್ ವುಡ್ ಬಿ ಫಾದರ್ ಇನ್ ದ ಸ್ಪರ್ಮ್ಸ್ ಆ್ಯಂಡ್ ಎಗ್ ತೊಗೊಂಡೆ ಭ್ರೂಣ ಮಾಡೋದು. ಸೊ ಆ ಭ್ರೂಣನ ಬಾಡಿಗೆ ತಾಯಿ ಗರ್ಭಕೋಶದಲ್ಲಿ ಇಡ್ತೀವಿ. ಸೊ ಆ ಬಾಡಿಗೆ ಅಂದರೆ ಸೆರೋಗೇಟ್ಸ್ ಅಂದರೆ ಈ ಬಾಡಿಗೆ ತಾಯಿದು ಏನು ಟ್ರೇಟ್ಸ್ ಆ ಮಗುಗೆ ಬರಲ್ಲ, ಯಾಕಂದರೆ ಇಟ್ ಜೆನೆಟಿಕಲಿ ಆ ಭ್ರೂಣ ಮಾತ್ರ ಅಲ್ಲಿ ಬೆಳೀತಿದೆ ಹೊರತು ಅದರಿಂದ ಆ ಮಗುಗೆ ಬೇರೆ ಏನೋ ಕ್ಯಾರೆಕ್ಟರ್ಸ್ ಏನು ಬರಲ್ಲ. ಸೊ ಆಲ್ ದ ಕ್ಯಾರೆಕ್ಟರ್ಸ್ ಆರ್ ದ ಪೇರೆಂಟ್ಸ್ ಓನ್ಲಿ. ಓಕೆ. ಸೊ ಡೆಫಿನೆಟ್ಲಿ ಕ್ಯಾರೆಕ್ಟರ್ಸ್ ಡಿಫ್ರೆನ್ಸ್ ಏನು ಬರಲ್ಲ. ಅವ್ರಿಗೆ ಜನರಲಿ ಬಾಡಿಗೆ ತಾಯಿಯವ್ರದ್ದು ಹೆಲ್ತ್ ಗಿಲ್ತ್ ಎಲ್ಲ ಚೆಕ್ ಮಾಡಿಬಿಟ್ಟು ವಿ ಮೇಕ್ ಶೋರ್ ದಟ್ ಶಿ ಇಸ್ ಆಲ್ ಫೈನ್ ಅಂಥವ್ರಿಗೆ ಮಾತ್ರ ಭ್ರೂಣ ಹಾಕೋದು. ಸೊ ಜನರಲಿ ಫೀಲ್ ಎನಿವನ್ ಲೆಸ್ ದೆನ್ 35 years ಓನ್ಲಿ ಶುಡ್ ಬಿ ಅ ಸೆರೋಗೇಟ್ ಮದರ್. ಮೋರ್ ದೆನ್ 35 ಜನರಲಿ ಅಲೌ ಮಾಡಲ್ಲ. ಒಂದು ಅವ್ರದ್ದು ಫುಲ್ ಫಿಸಿಕಲ್ ಫಿಟ್ನೆಸ್ ಎಲ್ಲ ಚೆಕ್ ಮಾಡಿಬಿಟ್ಟೆ ಮಾಡಬೇಕಾಗಿರೋದು. ಸೊ ಕ್ಯಾರೆಕ್ಟರ್ ವೈಸ್ ಏನು ಡಿಫ್ರೆನ್ಸ್ ಇಲ್ಲ, ಆ್ಯಂಡ್ ಭ್ರೂಣ ಮಿಕ್ಸಪ್ ಅದೇನಿಲ್ಲ. ಮತ್ತು ಇನ್ನೊಂದಿತ್ತು ಏನಂದರೆ, ಯಾರ್ದೋ ಮೊಟ್ಟೆ ತೊಗೊಂಡು ಯಾರ್ದೋ ಸ್ಪರ್ಮ್ ತೊಗೊಂಡು ಭ್ರೂಣ ಮಾಡಿ ಬಾಡಿಗೆ ತಾಯಿ ಹೊಟ್ಟೆ ಮೇಲೆ ಎಲ್ಲ ಹಾಕಿ ಬೆಳೆಸ್ಕೊಂಡು ಆ ಮಗು ತೊಗೊಂಡು, ದಟ್ ಈಸ್ ಆಲ್ಸೋ ನಾಟ್ ಅಲೌಡ್. ನಿಮ್ಮದೇ ಭ್ರೂಣ ಇರಬೇಕು, ನಿಮ್ಮದೇ ಭ್ರೂಣ ಇದ್ದರೆ ಬಾಡಿಗೆ ತಾಯಿ. ಬೇರೆಯವ್ರ ಭ್ರೂಣ, ಬೇರೆಯವ್ರ ಮೊಟ್ಟೆ, ಬೇರೆಯವ್ರದ್ದು ಬೀಜ ತೊಗೊಂಡು ಬಾಡಿಗೆ ತಾಯಿ, ದಟ್ ಈಸ್ ಆಲ್ಸೋ ನಾಟ್ ಅಲೌಡ್. ಅದಕ್ಕಿಂತ ನೀವು ಅಡಾಪ್ಷನ್ಗೆ ಹೋಗಿ ಅಲ್ಲ. When you're creating something else which is not even your genetics, then you can as well go for adoption. ಅಷ್ಟೊಂದು ಮಕ್ಕಳು ಪಾಪ ಅನಾಥರಾಗಿ ಬೆಳೀತಾ ಇದ್ದಾರೆ ಅಲ್ವಾ. ವಿಕಿ ಡೋನರ್ ಸಿನಿಮಾ ನೋಡಿದ್ರಲ್ಲ, ಆ ತರದ ಕೇಸ್ಗಳು ನಡೆಯುತ್ತಾ? ಅಂದ್ರೆ ಪರ್ಟಿಕ್ಯುಲರ್ ಅದು ತುಂಬಾ ಇತ್ತು ಮೊದ್ಲೇ ಏನಿತ್ತು ಅಂದ್ರೆ, ಯಾರು ಬೇಕಾ ಎಷ್ಟು ಬೇಕಾದ್ರೂ ಡೊನೇಷನ್ ಮಾಡ್ಬೋದಿತ್ತು. ನೌ ಇಟ್ ಇಸ್ ವೆರಿ ವೆರಿ ಸ್ಟ್ರಿಕ್ಟ್, ಓನ್ಲಿ ಒನ್ ಡೊನೇಷನ್. ಯಾರ ಸ್ಪರ್ಮ್ ಡೊನೇಟ್ ಮಾಡ್ತಾರೆ ಇಲ್ಲ ಎಗ್ ಡೊನೇಟ್ ಮಾಡ್ತಾರೆ ಅಂದ್ರೆ ಒಂದೇ ಸತಿ ಡೊನೇಟ್ ಮಾಡೋಕ್ಕಾಗೋದು, ಅದ್ರ ಮೇಲೆ ಡೊನೇಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ದ ಲಾಸ್ ಹ್ಯಾವ್ ಬಿಕಮ್ ವೆರಿ ವೆರಿ ಸ್ಟ್ರಿಕ್ಟ್ ಆ್ಯಂಡ್ ಇಟ್ ಇಸ್ ಗುಡ್ ಓನ್ಲಿ ಆ್ಯಕ್ಚುಲಿ. ಯಾಕಂದರೆ ಅದರಿಂದ ಏನಾಗುತ್ತೆ, ತುಂಬಾ ಜೆನೆಟಿಕ್ ಪ್ರಾಬ್ಲಮ್ಸ್ ಎಲ್ಲ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತು. ಸೊ ನೀವು ಇದು ಚಾರ್ಲಿ ಮೂವಿ ನೋಡಿದಿರಲ್ಲ, ಅದರಲ್ಲಿ ನಾಯಿದು ಕ್ರಾಸ್ ಬ್ರೀಡಿಂಗ್ ಆಗಿ ನಾಯಿಗಳಿಗೆ ಇದಾಗ್ತಿತ್ತಲ್ಲ, ಅದೇ ಥರ ವೆನ್ ಯು ಹ್ಯಾವ್ ಟೂ ಮೆನಿ single donors happening, that can be a problem. So that is why that is also not allowed. ಡೋನರ್ ಸ್ಪರ್ಮ್ ಆಗಲಿ ಡೋನರ್ ಎಗ್ ಆಗಲಿ ಒಂದೇ ಸತಿ, ಒಂದೇ ಆಧಾರ್ ಕಾರ್ಡು, ಒಂದೇ ನಂಬರು, ಅದರಲ್ಲೆಲ್ಲ ಲಿಂಕ್ ಆಗಿರುತ್ತೆ. ಸೊ ನೋ ವೇರ್ ಯು ಕ್ಯಾನ್ ಡೂ ಎನಿ ಕೈಂಡ್ ಆಫ್ ಪ್ರಾಬ್ಲಮ್. ಅಂಡ್ ರೀಸೆಂಟ್ ಆಗಿ ಒಂದು ವಿಷಯ ಗೊತ್ತಾಯ್ತು, ಸಾನಿಯಾ ಮಿರ್ಜಾ ಅವರು ಅವ್ರನ್ನ ಎಗ್ ನ ಫ್ರೀಸ್ ಮಾಡಿಸಿದ್ದಾರೆ ಅಂತ. ಈವನ್ ಆಫ್ಟರ್ ಗೆಟಿಂಗ್ 2 children ಅವ್ರ ಎಗ್ ಫ್ರೀಸ್ ಮಾಡಿಸಿದ್ದಾರೆ. ಮುಂದೆ ಯಾವಾಗಾದ್ರೂ 3ನೇ ಮಗು ಬೇಕು ಅಂತಂದ್ರೆ ಆ ಎಗ್ ನ ಯೂಸ್ ಮಾಡ್ಕೊಂಡು ಆ ಮಗು ಮಾಡ್ಕೊಳ್ಬಹುದು ಅಂತ. ಸೊ ಈ ಎಗ್ ಫ್ರೀಸಿಂಗ್ ವಿಷಯ ಬಂದು ಅಂದ್ರೆ, ಈಗ ಪ್ರೈಮ್ ಏಜ್ ಅಲ್ಲಿ ಇರ್ಬೇಕಾದ್ರೆ ಎಗ್ನ ಫ್ರೀಸ್ ಮಾಡ್ಕೊಂಡು ಈವನ್ ಅಟ್ ದ ಲೇಟ್ 50s ಆ ಟೈಮಲ್ಲೂ ಮತ್ತೆ ಪ್ರೆಗ್ನೆನ್ಸಿಗೆ ಹೋಗ್ಬೋದಾ? ಸೊ ಇಫ್ ಯು ಸಿ ಮೆನಿ ಸೆಲೆಬ್ರಿಟೀಸ್ ಲೈಕ್ ದಟ್, ನಾಟ್ ಜಸ್ಟ್ ಸಾನಿಯಾ ಮಿರ್ಜಾ, ಇವನ್ what is that, Priyanka, I think, Chopra also had a frozen thing. Even lots of people who have what is that, there's one more famous actress who had developed ovarian cancer ಆಗತ್ತೆ ಅಂತ ಗೊತ್ತಾದಾಗ she has frozen her egg, went into all the treatment and then came back for embryo transplant. So this is ಮೆಡಿಕಲಿ ಇಂಡಿಕೇಟೆಡ್. ಕೆಲವ್ರಿಗೆ ಕ್ಯಾನ್ಸರ್ ಏನೋ ಟ್ರೀಟ್ಮೆಂಟ್ ಆಗಬೇಕು ಇಲ್ಲ ಬೇರೆ ಏನೋ. ಸೊ ಮೊದಲು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ, ಚಿಕ್ಕ ಮಕ್ಕಳಲ್ಲಿ ಏಜಲ್ಲಿ, ಚಿಕ್ಕ ವಯಸ್ಸಲ್ಲಿ ಏನಾದರೂ 20-25 ಏನಾದರೂ ಕ್ಯಾನ್ಸರ್ ಆಗೋ ಚಾನ್ಸಸ್ ಇದೆ, ನಿಮಗೆ ಕೀಮೋಥೆರಪಿ ಕೊಡಬೇಕು, ರೇಡಿಯೇಷನ್ ಕೊಡಬೇಕಂತ ಬಂದಾಗ ನಾವು ಎಗ್ಗಳನ್ನ ಪ್ರಿಪೇರ್ ಮಾಡಿ ಸ್ಟೋರ್ ಮಾಡಿಬಿಡ್ತಿದ್ವಿ. ಸೊ ದಟ್ ಆ ಕ್ಯಾನ್ಸರ್ ಡ್ರಗ್ದು ನಿಮ್ಮ ಏನಂತಾರೆ ಓವರೀಸ್ ಮೇಲೆ ಎಫೆಕ್ಟ್ ಆಗದೆ ಇರಲಿ ಅಂತ. ಸೊ ದಿಸ್ ಇಸ್ ಅ ವೆರಿ ವೆರಿ ಗುಡ್ ಕಾನ್ಸೆಪ್ಟ್. ಎವ್ರಿ ಒನ್ ಹೂ ಇಸ್ ಥಿಂಕಿಂಗ್ ಅಬೌಟ್ ನಮ್ಮ ಕೆರಿಯರ್ ಬೆಳೆಸ್ಕೋಬೇಕು, ಆಮೇಲೆ ಮಕ್ಕಳು ಮಾಡ್ಕೊಳ್ಳೋಣ ಅದೆಲ್ಲ ಇರೋರಿಗೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಯಾಕಂದರೆ ನಾನು ಹೇಳ್ದಂಗೆ ಫಸ್ಟ್ ಟು ಆ ರ್ಯಾಂಕ್ ಇರುತ್ತಲ್ಲ, ಗುಡ್ ಕ್ವಾಲಿಟಿ ಎಗ್ಸ್ ಬಿಫೋರ್ 30-33 years ಆಫ್ ಏಜಲ್ಲಿ ನೀವು ಅದನ್ನು ಫ್ರೀಸ್ ಮಾಡಿ ಇಟ್ಕೊಂಡಾಗ ನಿಮ್ಮದು ಪ್ರೆಗ್ನೆನ್ಸಿ ಔಟ್ಕಮ್ ಆರ್ ಸಕ್ಸಸ್ ರೇಟ್ ಇಸ್ ವೆರಿ ಗುಡ್ ಲೇಟರ್. ಹೇಗೆ ಹೇಳ್ಬೇಕಂದ್ರೆ, ನಿಮಗೆ ಈಗ
ಬೈ ಬಿಫೋರ್ 30 years ಆಫ್ ಏಜಲ್ಲಿ ನಾವು ಏನಾದರೂ 10 ಭ್ರೂಣ ಕ್ರಿಯೇಟ್ ಮಾಡ್ತೀವಿ ಅಂದರೆ ಅದರಲ್ಲಿ 5 to 6 ವಿಲ್ ಬಿ ಜೆನೆಟಿಕಲಿ ಗುಡ್ ಟು ಬಿಕಮ್ ಬೇಬಿ. ಓಕೆ By age of 35, when we create 10 embryos, there will be only 3 to 4. By age of 38 or 40, when you create 10 embryos, you will have only 1 or 2 embryos ಅದು ಮಗು ಆಗೋ ಚಾನ್ಸಸ್. ಸೊ ದಟ್ ಈಸ್ ವೈ ವಿ ಸೇ ನಿಮಗೆ ಕೆರಿಯರ್ ಮೇಲೆ ಇದೆ, ಬೇರೆ ಏನೋ ಪ್ರಾಬ್ಲಮ್ಸ್ ಇದೆ, ಯು ಡು ನಾಟ್ ವಾಂಟ್ ಟು, ಕೆಲವ್ರಿಗೆ ಈಗ ಮದುವೆ ಆಗಲ್ಲ, ನಾನು ಆಮೇಲೆ ಮದುವೆ ಆಗ್ತೀನಿ 35 ಆದಮೇಲೆ, ನಾನು ಸೆಟ್ಲ್ ಆದಮೇಲೆ ಆಗ್ತೀನಿ ಅಂದವ್ರಿಗೆಲ್ಲ ದೇ ಕ್ಯಾನ್ ಗೋ ಹೆಡ್ ಡೂ oocyte freezing and then come back for embryo if they need. ಯಾಕಂದ್ರೆ ಮದುವೆ ಆದ್ಮೇಲೆ ಯು ಕ್ಯಾನ್ ಟ್ರೈ ಫಾರ್ ಯೋರ್ ಪ್ರೆಗ್ನೆನ್ಸಿ. ಆಗ್ಲಿಲ್ಲ ಅಂದ್ರೆ ಎಸ್ ಯು ಹ್ಯಾವ್ ದಿಸ್ ಆ್ಯಂಡ್ ದ ಪ್ರೆಗ್ನೆನ್ಸಿ, ನಾನು ಆಗ್ಲೇ ಹೇಳ್ದಂಗೆ ಅಂಗವಿಕಲತೆ ಆಗೋ ಚಾನ್ಸಸ್ಸು ಈ ಭ್ರೂಣದಿಂದ ಕಮ್ಮಿ ಇರುತ್ತೆ ಹೊರತು 35-36 yearsಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮಗೆ ಕ್ವೈಟ್ ಅ ಲಾಟ್ ಆಫ್ ಕೆರಿಯರ್ ಓರಿಯೆಂಟೆಡ್ ವುಮೆನ್ ಕಮ್. ಯಾಕಂದರೆ ನಮಗೆ ಈಗ ನಾವು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನಾನು ಇನ್ನೂ ಒಂದು 5-6 ವರ್ಷ ಕೆಲಸ ಮಾಡಬೇಕು ಅಂಥವರೆಲ್ಲ ಬರ್ತಾರೆ. ಒಂದು ಆನ್ಲೈನ್ ಕನ್ಸಲ್ಟ್ ಮಾಡ್ತೀವಿ, ಟ್ಯಾಬ್ಲೆಟ್ ಮೆಡಿಸಿನ್ಸ್ ಬರಿತೀವಿ, ಪೀರಿಯಡ್ ಆದಮೇಲೆ ಬರ್ತಾರೆ, ಒಂದು 10-15 days ಟ್ರೀಟ್ಮೆಂಟ್ ತೊಗೊಳ್ತಾರೆ, ಮೊಟ್ಟೆಗಳು ಕ್ರಿಯೇಟ್ ಮಾಡಿ ಅದನ್ನು ಫ್ರೀಸ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಸೊ ದಟ್ ಕ್ಯಾನ್ ಬಿ 5 years ಸ್ಟೋರ್ ಮಾಡ್ಬೋದು. ಅದಾದಮೇಲೆ ತಿರ್ಗಾ ಇನ್ನೊಂದು 5 yearsಗೆ ವಿ ಟೇಕ್ ಅ ಪರ್ಮಿಷನ್ ಫ್ರಮ್ ದ ಸ್ಟೇಟ್ ಆ್ಯಂಡ್ ಕಂಟಿನ್ಯೂ ಟು ಡೂ ಇಟ್. ಓಕೆ. No IVF, no treatment is done by after the age of 50. Okay. 50 and if the mother's age is going to be 50 and above, and if the father's age is going to be above 55, IVF treatment cannot be given to them. Okay. Even though egg freeze ಮಾಡಿಸಿದ್ರು Law says no. At the age of 49 they can. Yes, just 49 they can finish the things. Yes. So age ಪ್ರಕಾರ ಗೌರ್ಮೆಂಟ್ ಪ್ರಕಾರ ಮಾಡಂಗಿಲ್ಲ. ಸೊ ವಿಲ್ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆನ್ ದಟ್. ಒಂದು ಏನಂದರೆ ದ ಗೌರ್ಮೆಂಟ್ ಥಿಂಕ್ಸ್ ಅಬೌಟ್ ದ ಸೊಸೈಟಿ. ಒಂದು ಏನಂದರೆ ಅಟ್ ಏಜ್ ಆಫ್ 50 ನಿಮ್ಗೆ ಪ್ರೆಗ್ನೆನ್ಸಿ ಆದಾಗ ದೇರ್ ಆರ್ ಲಾಟ್ಸ್ ಆಫ್ ಕಾಂಪ್ಲಿಕೇಶನ್ಸ್. BP, ಶುಗರ್, ಸ್ಟ್ರೋಕ್, ಮೆಟರ್ನಲ್ ಡೆತ್ಸ್ ಆರ್ ಆಲ್ಸೋ ವೆರಿ ಹೈ. ದೆನ್ ಇನ್ನೊಂದು ಏನಂದರೆ ಪಾಪ ಮಗು ಸಪೋಸ್ ಈಗ ಡೆಲಿವರಿ ಆಗಿರುತ್ತೆ, ಏನೋ ಒಂದು 5-6 yearsಲ್ಲಿ ಏನೋ ಆಯ್ತು ಅಂದರೆ ಪಾಪ ಮಗು ಅನಾಥ ಆಗಿರುತ್ತೆ. ಸೊ ಟು ಅವಾಯ್ಡ್ ದೋಸ್ ಕೈಂಡ್ ಆಫ್ ಥಿಂಗ್ಸ್ ಗೌರ್ಮೆಂಟ್ ಹ್ಯಾಸ್ ಮೇಡ್ ಅ ರೂಲ್. ಸೊ ಇಫ್ ದ ಪೇರೆಂಟ್ಸ್ ಇಟ್ ಸೆಲ್ಫ್ ಆರ್ 50 by then you can expect, ಯಾಕಂದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ನೋಡ್ಕೊಂಡು ಹೋದ್ರೆ there is ಚಾನ್ಸ್ ಆಫ್ either one of the parents dying. So they say that okay, better not do it ಅಂತ. Okay. So looking at all those things, the rules are there. Not that ಮಾಡೋಕ್ಕಾಗಲ್ಲ. ಮೊನ್ನೆ ತಾನೇ ಯಾವುದೋ ಐ ಥಿಂಕ್ ಬಿಫೋರ್ ದಿಸ್ ಲಾ ಕೇಮ್ 65 years old ಲೇಡೀಸ್ಗೂ ವುಮೆನ್ಗೂ ಪ್ರೆಗ್ನೆನ್ಸಿ ಆಗಿ ಡೆಲಿವರಿ ಎಲ್ಲ ಆಗಿದೆ. ಎಗ್ ಫ್ರೀಸ್ ಮಾಡಿಸಿ ಆ ಥರದ್ದು ಅಲ್ಲ, ನ್ಯಾಚುರಲ್ ಅಲ್ಲ, ಡೋನರ್ ಎಂಬ್ರಿಯೋ ತಗೊಂಡು ಮಾಡಿ ಆ ಥರ. ಅವಾಗೆಲ್ಲ ಹೇಳಿದ್ನಲ್ಲ, ಬಿಫೋರ್ ದ ART law these were all happening, but after ART law it has become very very streamlined. So it is not these are not allowed. ಯಾಕಂದ್ರೆ ಸಪೋಸ್ 60 years ಡೆಲಿವರಿ ಆಗ್ತಾ ಇದೆ, ಇನ್ನು ಎಷ್ಟು ದಿನ ಅಂದ್ರೆ ವಾಟ್ ಇಸ್ ಯುವರ್ ಲೈಫ್, ವಾಟ್ ಇಸ್ ದ ಕ್ವಾಲಿಟಿ ಆಫ್ ದಟ್ ಚೈಲ್ಡ್ಸ್ ಲೈಫ್? ಯು ಕಾಂಟ್ ರೈಸ್ ಇಟ್, ಆಫ್ ಕೋರ್ಸ್. ಯಸ್, ಅದೇ. ಸೊ ಅಂಡ್ ಎಗ್ ಫ್ರೀಸ್ ಮಾಡೋ ತರನೇ ಸ್ಪರ್ಮ್ಸ್ ಗಳನ್ನ ಕೂಡ ಫ್ರೀಸ್ ಮಾಡಿ ಇಡಬಹುದಾ? ಸ್ಪರ್ಮ್ ಫ್ರೀಸಿಂಗ್ ಇಸ್ ಈಸಿಯರ್ ಸರ್ ಆಕ್ಚುಲಿ. ಅದೇನಿಲ್ಲ, ಎನಿ ಟೈಮ್ ಯು ಕ್ಯಾನ್ ಕಮ್ ಅಂಡ್ ಫ್ರೀಸ್ ದ ಸ್ಪರ್ಮ್ಸ್ ಅಂಡ್ ದಟ್ ಈಸ್ ಆಲ್ಸೋ ಎಂಕರೇಜ್ಡ್ ಬೆಟರ್. ಯಾಕಂದ್ರೆ ಅಗೇನ್ ನೀವು ಹೇಳ್ದಂಗೆ ಲೈಫ್ ಸ್ಟೈಲ್ ಒತ್ತಡ ಅದರಿಂದಲ್ಲ. ಬಟ್ ಮೇಲ್ ಪರ್ಸೇ ವಿಲ್ ಏನಂತಾರೆ, ನಮ್ದು ಈಗೋ ಇರುತ್ತಲ್ಲ, ಏನಿಲ್ಲ ನಮ್ದು ಆರಾಮಾಗಿರ್ತೀವಿ ಅಂತ. ಸೊ ದಟ್ ಈಸ್ ದೇರ್. ಬಟ್ ಎಸ್, ಕೆಲವ್ರು ಕ್ಯಾನ್ಸರ್ ಟ್ರೀಟ್ಮೆಂಟ್, ಅಗೇನ್ ಕೆಲವ್ರಿಗೆ ಕ್ಯಾನ್ಸರ್, ಲಿಂಫೋಮಾ, ಹಾಜ್ಕಿನ್ಸ್ ಲಿಂಫೋಮಾ, ನಾನ್ ಹಾಜ್ಕಿನ್ಸ್ ಲಿಂಫೋಮಾ, ಇಲ್ಲ ಬೇರೆ ಯಾವುದಾದ್ರೂ ಲಂಗ್ ಕ್ಯಾನ್ಸರ್ಸು ಆ ಥರದ್ದೆಲ್ಲ ಇರೋರಿಗೆ ಬಿಫೋರ್ ದೇ ಗೋ ಫಾರ್ ಕೀಮೋಥೆರಪಿ ಆರ್ ರೇಡಿಯೋಥೆರಪಿ ವಿ ಸ್ಟೋರ್ ದೇರ್ ಸ್ಪರ್ಮ್ಸ್. ಓಕೆ, ಯಾಕಂದರೆ ಕೀಮೋ ರೇಡಿಯೇಷನಿಂದ ಈ ಸ್ಪರ್ಮ್ಸ್ ಡ್ಯಾಮೇಜ್ ಆಗೋ ಚಾನ್ಸ್ ಡೆಫಿನೆಟ್ಲಿ ಹೈ ಇರುತ್ತೆ. ಸೊ ಅವಾಗ ಅದಕ್ಕೆ ವಿ ಜನರಲಿ ಸ್ಟೋರ್ ದ ಸ್ಪರ್ಮ್ಸ್ ವಿಚ್ ಕ್ಯಾನ್ ಬಿ ಸ್ಟೋರ್ಡ್ ಫಾರ್ ಆಸ್ ಮೆನಿ ಇಯರ್ಸ್ ಆಸ್ ಯು ವಾಂಟ್ ಇಟ್ ಟಿಲ್ ಯು ಡಿಕ್ಲೇರ್. ಬಟ್ ಒನ್ ಮೋರ್ ಥಿಂಗ್ ವಿಚ್ ವಿ ಟೇಕ್ ಆ್ಯಂಡ್ ಕನ್ಸೆಂಟ್ ಇಸ್ ಲೈಕ್, ಈಗ ಈ ಸ್ಪರ್ಮ್ಸ್ ಸ್ಟೋರ್ ಮಾಡಿರ್ತೀವಿ, ಇಲ್ಲ ಎಗ್ ಸ್ಟೋರ್ ಮಾಡಿರ್ತೀವಿ. ಸಪೋಸ್ ನಿಮ್ಗೇನಾದರೂ ಆದರೆ ಈ ಸ್ಪರ್ಮ್ಸ್ ಎಗ್ ಏನು ಮಾಡಬೇಕು ಅಂತ ಇರುತ್ತೆ ರೂಲ್ಸ್ ಪ್ರಕಾರ. ಓಕೆ. ಸೊ ದೇರ್ ಹ್ಯಾಸ್ ಟು ಬಿ ಅ ಗಾರ್ಡಿಯನ್ ಫಾರ್ ದಿಸ್ who has to take a responsibility. Next is ಕೆಲವರು we take a consent. If you in your demise, either it will be discarded or it will be done according to what you will to do. ಈಗ ಸ್ಪರ್ಮ್ಸ್ ಎಲ್ಲ ಸ್ಟೋರ್ ಮಾಡ್ಬಿಟ್ಟು ನೀವು ಬಿಟ್ಟು ಹೋಗ್ಬಿಟ್ರೆ ಏನು ಮಾಡೋಣ? ಅಫ್ಕೋರ್ಸ್ ದಟ್ಸ್ ಅ ಲೀಗಲ್ ಪ್ರಾಬ್ಲಮ್. ಸೊ ಜನರಲಿ ದೋಸ್ ಕನ್ಸೆಂಟ್ಸ್ ಆರ್ ಟೇಕನ್. And once it is stored, once it is labeled, if you store it today, what quality it is, if the lab is maintained well, it will remain the same. ಅಂಡ್ ಇವಾಗಲೇ ಹೇಳಿದ್ರಿ
ಒಂದು ಹುಡುಗಿಗೆ ಮೆನ್ಸ್ಟ್ರುಯಲ್ ಸೈಕಲ್ ಶುರುವಾದ ಮೇಲೆ 2 ಲಕ್ಷ ಮೊಟ್ಟೆಗಳು ಬರ್ಬೋದು, ಜನರೇಟ್ ಆಗುವಂತಹ ಒಂದು ವಿಷಯ ಅವ್ರಿಗಿರುತ್ತೆ, ಅಥವಾ ಅವ್ರ ಬಾಡಿ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ. ಒಂದು ಗಂಡಸಿಗೆ ಸ್ಪರ್ಮ್ ಎಲ್ಲಿವರೆಗೂ ಆ ಕ್ವಾಲಿಟಿ ಸ್ಪರ್ಮ್ ಇರುತ್ತೆ, ಟಿಲ್ ವಾಟ್ ಏಜ್. ಆ್ಯಂಡ್ ಬೈ ಚಾನ್ಸ್ ಇವಾಗ ಹುಡುಗನಿಗೆ ವಯಸ್ಸಾಗಿದೆ, ಸ್ಪರ್ಮ್ ಕೌಂಟ್ ಚೆನ್ನಾಗಿದೆ, ಆ್ಯಂಡ್ ಹುಡುಗಿಗೆ ಬಿಕಾಸ್ ನೀವು ಆಗಲೇ ಹೇಳಿದಾಗೆ ಆಫ್ಟರ್ 35 ಅದರ ಮೊಟ್ಟೆಗಳ ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದು ಗಂಡಸಲ್ಲಾಗಲ್ವಾ? ಗಂಡಸಲ್ಲಿ ಅದೇ ಹೇಳ್ದಲ್ಲ, 45 ಅಂತ ಹೇಳ್ತೀವಿ. ಆಫ್ಟರ್ 45 ದೇರ್ ಇಸ್ ಸಮ್ ಚೇಂಜ್, ಬಟ್ ಅದೇ ಯು ಹ್ಯಾವ್ ಟು ಟೇಕ್ ಇನ್ ಟು ಆಲ್ ದಿಸ್ ಲೈಫ್ ಸ್ಟೈಲ್ ಕಂಡೀಷನ್ಸ್ ಆಲ್ಸೋ. ಯಾಕಂದ್ರೆ ಇಫ್ ಯು ಲುಕ್ ಅಟ್ ಸಮ್ ಆಫ್ ದಸ್ ಕಂಟ್ರೀಸ್, ಈಗ ಮಿಡ್ಲ್ ಈಸ್ಟಲ್ಲಿ ಆಗಲಿ ಇಲ್ಲ ಆಫ್ರಿಕನ್ ಕಂಟ್ರೀಸ್ ಆಗಲಿ, 50-60 years ಅಲ್ಲೂ ದೇ ಆರ್ ಮ್ಯಾರಿಂಗ್, ದೇ ಆರ್ ಹ್ಯಾವಿಂಗ್ ಕಿಡ್ಸ್ ಅಂಡ್ ಆಲ್. ಸೊ ಸ್ಪರ್ಮ್ಸ್ ಆಸ್ ಸಚ್ ಕ್ವಾಲಿಟಿ ಅಂಟ್ಲ ಲೈಫ್ ಸ್ಟೈಲ್ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ರೆ 45-50 ವರೆಗೂ ಏನು ತೊಂದರೆ ಆಗಲ್ಲ. ಬಟ್ ಎಸ್, ವಿಲ್ ಹ್ಯಾವ್ ಟು ಆಲ್ವೇಸ್ ಬಿ ಕೇರ್ಫುಲ್ ಆನ್ ದಟ್. ಓಕೆ. ಅಂಡ್ ಈ ಹೀಟ್ ಫುಡ್ಸ್ಗಳನ್ನೆಲ್ಲ ತಿನ್ನಬಾರ್ದು ಅಂತೆಲ್ಲ ಹೇಳ್ತಾರೆ ಯೂಶಲಿ ಇಂಡಿಯನ್ ಇದರಲ್ಲಿ, ಪಪ್ಪಾಯ, ಚಿಕನ್, ಈ ಥರದ್ದೆಲ್ಲ. ಈ ಥರದನ್ನೇ ಫುಡ್ ಹ್ಯಾಬಿಟ್ಸು IVF ಅಲ್ಲಿ ಬರುವಂತಹ ಮಹಿಳೆಯರಿಗೂ ಇರುತ್ತಾ, ಅಥವಾ ಅವ್ರಿಗೆ ಏನಾದ್ರು ಸಪ್ರೇಟ್ ಇರುತ್ತಾ? ಇಲ್ಲ, ಅದೇ ನಾನು ಹೇಳ್ದಲ್ಲ. ಸೊ ವೆನ್ ಯು ಟಾಕ್ ಅಬೌಟ್ ಲೈಫ್ ಸ್ಟೈಲ್, ವಿ ಮಾಡಿಫೈ ಆಲ್ ದೋಸ್ ಥಿಂಗ್ಸ್. ನಮ್ದು ಸಪ್ರೇಟ್ ಆಗಿ ಡಯಟಿಷಿಯನ್ಸ್ ಅಂತ ಇರ್ತಾರೆ, ಯೋಗ ಥೆರಪಿಸ್ಟ್ ಅಂತ ಇರ್ತಾರೆ. ಸೊ IVF ಅಂತ ಡಿಸೈಡ್ ಆದಾಗ ಎಲ್ಲ ಏನೇ ಫರ್ಟಿಲಿಟಿ ಟ್ರೀಟ್ಮೆಂಟ್ ಇದ್ದಾಗ ಫಸ್ಟ್ ಥಿಂಗ್ ವಿ ಡೂ ಇಟ್ ಗೋ ಚೆಕ್ ಯುವರ್ ಡಯಟ್, ಟೇಕ್ ದ ಪ್ರಾಪರ್ ಟ್ರೀಟ್ಮೆಂಟ್. ಏನು ಕೆಲವರಲ್ಲಿ ಡಯಟ್ ತುಂಬಾ ಪ್ರಾಸೆಸ್ಡ್ ಫುಡ್ ತಿಂತಾ ಇರ್ತಾರೆ. ಈಗ ನೀವು ಪ್ರಾಸೆಸ್ಡ್ ಫುಡ್ ಅಂದಾಗ ಏನೋ ಒಂದು ಅದಕ್ಕೆ ಎಂತಾರೆ ಮೇಂಟೈನ್ ಮಾಡೋಕ್ಕೆ ಆಬ್ವಿಯಸ್ಲಿ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ. ದಟ್ ಕೆಮಿಕಲ್ಸ್ ಕ್ಯಾನ್ ಕಾಸ್ ಪ್ರಾಬ್ಲಮ್ ಟು ದ ಫಾರ್ ದ ಪ್ರೆಗ್ನೆನ್ಸಿ. ಸೊ ಅವೆಲ್ಲ ಅವಾಯ್ಡ್ ಮಾಡಬೇಕು. ಏನು ಫುಡ್ ತಿಂದರೆ, ಯಾವ ಡಯಟ್ಸ್ ತಿಂದರೆ ನಿಮಗೆ ಒಳ್ಳೆ ಔಟ್ಕಮ್ ಇರುತ್ತಂತ ಅದೆಲ್ಲ ಹೇಳ್ಕೊಡ್ತಾರೆ. ಅಕಾರ್ಡಿಂಗ್ಲಿ ಮಾನಿಟರ್ ಮಾಡ್ತಾರೆ. ಸೊ ಆ ಥರ ಮಾಡಿದಾಗ ಎಸ್, ಇಟ್ ಇಸ್ ಗುಡ್. ಸೊ ಇಫ್ ಯು ಸಿ ದರ್ ಆರ್ ಲಾಟ್ಸ್ ಆಫ್ ರೀಲ್ಸ್, 5 foods ಫಾರ್ ಪ್ರೆಗ್ನೆನ್ಸಿ, 5 foods ಫಾರ್ ಫರ್ಟಿಲಿಟಿ, ಅದೆಲ್ಲ ಆ ಥರ 5 food 6 food ಅಂತ ಏನಿಲ್ಲ. ಎನಿ ಹೆಲ್ದಿ ಫುಡ್ is good. And what we say is anything in excess is bad. Even good thing in excess is bad. ನಿಮ್ಗೀಗ ನೀರು ಕುಡಿಯೋದು ಒಳ್ಳೇದು ಅಂತೀರಾ, ನೀವು 10 ಲೀಟರ್ ನೀರು ಕುಡಿದ್ರೆ ಅಫ್ಕೋರ್ಸ್ ಇಟ್ ವಿಲ್ ಬಿ ಬ್ಯಾಡ್. ದೇರ್ ಇಸ್ ಅ ಲಿಮಿಟ್ ಫಾರ್ ಎವ್ರಿಥಿಂಗ್. ಸೊ ಈಟ್ ಎವ್ರಿಥಿಂಗ್. ಈವನ್ ಪಪ್ಪಾಯ 1-2 ಪೀಪ್ಸ್ ಇಲ್ಲ ಒಂದು 50-60 grams ತಿಂದರೆ ಏನೂ ಆಗಲ್ಲ. ಬಟ್ ಯು ಈಟಿಂಗ್ half a kg ಆಫ್ ಪಪ್ಪಾಯ ಅಂಡ್ ಥಿಂಗ್ಸ್ ಲೈಕ್ ದಟ್. ಇವತ್ತಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ಪ್ರೆಗ್ನೆಂಟ್ ಲೇಡಿ ಬಂದರು, ನನಗೆ ಪೀರಿಯಡ್ ಆಗಲಿಲ್ಲ ಅಂದ್ಬಿಟ್ಟು ನಾನು ಪಪ್ಪಾಯ ತಿಂದೆ, ಡೈಲಿ ಪಪ್ಪಾಯ ತಿಂದೆ, ಪೀರಿಯಡ್ ಆಗಲಿಲ್ಲ. ಆಮೇಲೆ ಟೆಸ್ಟ್ ಮಾಡಿದ್ರೆ ಪ್ರೆಗ್ನೆನ್ಸಿ. ಎಸ್, ಇಫ್ ನೇಚರ್ ಹ್ಯಾಸ್ ಟು ಡೂ ಇಟ್, ಇಟ್ ವಿಲ್ ಡೂ. ಸೊ ನಿಮಗೆ ಪಪ್ಪಾಯ ತಿಂದರೆ ಅಬಾರ್ಷನ್ ಆಗ್ಬಿಡತ್ತೆ ಅಂತ ಏನೇನಿಲ್ಲ. ಸೊ ಬಟ್ ದೇರ್ ಇಸ್ ಸಮ್ ಲಿಮಿಟ್ಸ್ ಅಂಡ್ ದೇರ್ ಇಸ್ ಅ ಕ್ವಾಂಟಿಟಿ ವಿಚ್ ಯು ಹ್ಯಾವ್ ಟು ಬಿ ಕೇರ್ಫುಲ್ ಅಷ್ಟೇ. ಆ್ಯಂಡ್ ಹುಡುಗರ ವಿಷಯದಲ್ಲಿ ಕೆಲವೊಂದ್ಸಲಿ ನೀವು ಆಗಲೇ ಹೇಳಿದಾಗೆ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿಲ್ಲ, ಇಲ್ಲಾಂದರೆ ಸ್ಪರ್ಮ್ ಜನರೇಟ್ ಆಗ್ತಿರುವಂತಹ ರೀತಿ ಚೆನ್ನಾಗಿಲ್ಲ ಅಂತ ಅಂದರೆ ಅವ್ರಿಗೆ ಲೈಫ್ ಸ್ಟೈಲ್ನ ಸರಿ ಮಾಡಿಕೊಂಡು ಒಂದು ಸ್ವಲ್ಪ ತಿಂಗಳ ನಂತರ ಮತ್ತೆ ಟ್ರೈ ಮಾಡಿ ಅನ್ನೋದನ್ನು ನೀವು ಹೇಳ್ತೀರಾ? ಕರೆಕ್ಟ್. ಬಿಫೋರ್ ಗೆಟಿಂಗ್ ಇನ್ ಟು IVF. Yes. ನಮಗೆ ಆಕ್ಚುಲಿ ಮೇಲ್ ಫ್ಯಾಕ್ಟರ್ಸ್ ಬಂದಾಗ ವಿ ಆಲ್ಮೋಸ್ಟ್ ಲೈಕ್ ವಿಲ್ ಲುಕ್ ಅಟ್ ವಾಟ್ ಈಸ್ ದ ವುಮೆನ್ ಆರ್ ಗರ್ಲ್ಸ್ ಏಜ್. ಇಫ್ ದೇ ಆರ್ ಕಂಫರ್ಟಬಲ್ ಏಜ್, ಸಪೋಸ್ ಲೆಸ್ ದೆನ್ 35 years ಇದ್ದಾರೆ ಅಂತ ಹೇಳಿದಾಗ ಆಲ್ಮೋಸ್ಟ್ 6 months ಟ್ರೀಟ್ಮೆಂಟ್ ನಡೆಯುತ್ತೆ ಫಾರ್ ದ ಸ್ಪರ್ಮ್ ಕ್ವಾಲಿಟಿ ಟು ಬಿ ಇಟ್ ಎಗ್, ಬಿ ಇಟ್ ಸ್ಪರ್ಮ್. ಒಂದು ಸ್ಪರ್ಮ್ ಒಳ್ಳೆ ಪ್ರೊಡ್ಯೂಸ್ ಆಗ್ಬೇಕಂದ್ರೆ ಡೈಲಿ ದರ್ ಇಸ್ ಸ್ಪರ್ಮ್ ಸೆಕ್ರೇಷನ್ ವಿಚ್ ಹ್ಯಾಪನ್ಸ್, ಬಟ್ ಒಂದು ಸ್ಪರ್ಮ್ ಪ್ರೊಡ್ಯೂಸ್ ಆಗ್ಬೇಕಂದ್ರೆ ಇಟ್ ಟೇಕ್ಸ್ ಆಲ್ಮೋಸ್ಟ್ 90 days. ಒಂದು ಎಗ್ ರೆಡಿ ಆಗ್ಬೇಕಂದ್ರೆ ಇಟ್ ಟೇಕ್ಸ್ ಆಲ್ಮೋಸ್ಟ್ 80 to 90 days. ಸೊ ದಟ್ ಈಸ್ ವೈ ವಿ ಸೇ ದಟ್ 3 months is important for the quality to improve. ಅಟ್ಲೀಸ್ಟ್ 6 to 8 weeks ಕೊಡ್ತೀವಿ ನಾವು, ಸೊ ದ ಕ್ವಾಲಿಟಿ ಇಂಪ್ರೂವ್ ಆಗೋಕ್ಕೆ. ಸೊ ಮೇಲ್ ಫ್ಯಾಕ್ಟರ್ ಇದ್ದಾಗ ಆಲ್ಮೋಸ್ಟ್ 6 months ಟ್ರೀಟ್ಮೆಂಟ್ ನಡೆಯುತ್ತೆ ಇಫ್ ದ ವುಮೆನ್ ಇಸ್ ಇನ್ ದ ಯಂಗರ್ ಏಜ್. ಸೊ ಇಂಪ್ರೂವ್ ಆಗಿತ್ತೆ ಅಂದರೆ ದೆನ್ ವಿ ವಿಲ್ ಗೋ ಹೆಡ್ ವಿತ್ ದ ನಾರ್ಮಲ್ ಟ್ರೈ IUI ಓನ್ಲಿ. ಆಗಲಿಲ್ಲ ಅಂದರೆ ಎಸ್, IVF ಇದ್ದೇ ಇರುತ್ತೆ. ಮೆನಿ ಟೈಮ್ಸ್, ಎಷ್ಟೊಂದು ಸತಿ ಆಲ್ಮೋಸ್ಟ್ 50-60% ಟೈಮ್ ನಾವು ಹಿಂಗೆ ಟ್ರೀಟ್ಮೆಂಟ್ ನಡೆಸ್ತಾ ಇರ್ತೀವಿ, ಆ ಟೈಮಲ್ಲೇ ಪ್ರೆಗ್ನೆನ್ಸಿ ಆಗುತ್ತೆ. ಸೊ ಲೈಫ್ ಸ್ಟೈಲ್ ಚೇಂಜು, ಇದು ಫುಡ್ ಗಿಡ್ ಮಾಡಿಫಿಕೇಶನ್, ಯೋಗ ಥೆರಪೀಸ್ ಅದೆಲ್ಲ ಮಾಡಿಕೊಂಡು ಮೆನಿ ಟೈಮ್ಸ್ ದೇ ಕನ್ಸೀವ್ ಬೈ ದೆಮ್ಸೆಲ್ಫ್. ಸೊ ದಿಸ್ ವೇಟಿಂಗ್ ಪೀರಿಯಡ್ ಅನ್ನೋದಿದೆಯಲ್ಲ, ನಾನು ಹೇಳಿದ್ನಲ್ಲ, ಫಾಸ್ಟ್ ಫುಡ್ ಎಲ್ಲ ಕಡೆ ಸಿಕ್ಕತ್ತೆ ನಿಮ್ಗೆ, ಈಸಿ ಟಕ್ ಅಂತ ಆಗ್ಬಿಡುತ್ತೆ. ಬಟ್ ದೆನ್ ಯು ಹ್ಯಾವ್ ಪ್ರೈಸ್ ಟು ಪೇ ಫಾರ್ ದ್ಯಾಟ್ ಆಲ್ಸೋ. ಬಟ್ ಇಫ್ ಯು ವಾಂಟ್ ಸಮಥಿಂಗ್ ಟು ಹ್ಯಾಪನ್ ವೆರಿ ಬ್ಯೂಟಿಫುಲ್, ಯು ವಾಂಟ್ ಟು ಹ್ಯಾವ್ ವೆರಿ ಗುಡ್ ನೈಸ್ ಫುಡ್ ಆರ್ ಅ ಬಿರಿಯಾನಿ, ಯು ನೀಡ್ ಟು ಗಿವ್ ಇಟ್ ಅ ಟೈಮ್. ಸೊ ದಟ್ ಈಸ್ ವೈ ಐ ಸೇ ಹ್ಯಾವ್ ಪೇಷನ್ಸ್. 3 to 6 months ಈ ಕಡೆ ಆ ಕಡೆ ಡಸಂಟ್ ಮೇಕ್ ಅ ಮೇಜರ್ ಡಿಫ್ರೆನ್ಸ್. ಬಟ್ ದೆನ್ if you conceive naturally, if you have your own thing, very natural process, then you are always happy. So give it a time.
Patience is very important sometimes. It's like a test match. Of course, it's like a test match. ಕ್ರಿಕೆಟ್ ಎಲ್ಲ ನೋಡ್ತೀರಾ ನೀವು ಅನ್ಸುತ್ತೆ ಜಾಸ್ತಿ. T20 is very fire ಅಂತಾರೆ. ಬಟ್ ಎಲ್ಲರೂ ಏನ್ ಹೇಳೋದು, ಟೆಸ್ಟ್ ಮ್ಯಾಚ್ ಯಾವನ್ ಚೆನ್ನಾಗಿ ಆಡ್ತಾನೆ, ಈಸ್ ಅ ಗ್ರೇಟ್ ಕ್ರಿಕೆಟರ್. ದಟ್ ಇಸ್ ವೈ ತೆಂಡೂಲ್ಕರ್ ಇಸ್ ಸ್ಟಿಲ್ ವೆರಿ ಮಚ್ ಅಪ್ರಿಷಿಯೇಟೆಡ್ ದೆನ್ ಆಲ್ ದಿಸ್ ನ್ಯೂ ಕಮರ್ಸ್ ಹೂ ಜಸ್ಟ್ ಹಿಟ್ ಫ್ಯೂ ಸೆಂಚುರೀಸ್ ಅಂಡ್ ಗೋ ಆಫ್. IVF ಸೆಲೆಬ್ರಿಟೀಸ್ಗಳೆಲ್ಲ ಮಾಡಿಸ್ಕೊತಿದ್ದಾರೆ, ತುಂಬಾ ಜನ ಮಾಡಿಸ್ಕೊತಿದ್ದಾರೆ. ಆರ್ ಪೀಪಲ್ ಬೋಲ್ಡ್ ಎನಫ್ ಟು ಸ್ಪೀಕ್ ಅಬೌಟ್ ಇಟ್? ಅಂದ್ರೆ ಈಗ IVF ಇಂದಾನೆ ನಾವು ಮಾಡಿಸ್ಕೊಂಡ್ವಿ ಅಂತ ಆರಾಮಾಗಿ ಹೇಳೋ ಸ್ಥಿತಿ ಇವತ್ತು ಬಂದಿದೆ ಅಂತ ಅನ್ಸುತ್ತಾ ನಿಮ್ಗೆ? ತುಂಬಾ ಜನ ಬೋಲ್ಡ್ ಆಗಿ ಮಾತಾಡ್ತಾರೆ. ಸೊ ಇಟ್ ಇಸ್ ದೇರ್ ಇಸ್ ನಥಿಂಗ್ ಪರ್ಸನಲ್ ಎನಿವೇರ್. ಏನಿದೆ, ವಿ ವಾಂಟೆಡ್ ಅ ಬೇಬಿ, ವಿ ಗಾಟ್ ಇಟ್. ಏನಾಗತ್ತಂದ್ರೆ ಪ್ರೀವಿಯಸ್ಲಿ ಇಟ್ ವಾಸ್ ಆಲ್ ಈಗೋ ಇಶ್ಯೂ. ಏನಂದ್ರೆ, ಅಯ್ಯೋ ಇವ್ರಿಗೆ ಗೊತ್ತಾಗ್ಬಿಡುತ್ತೆ ನನ್ಗೆ ಹಿಂಗಾಯ್ತು, ನನಗೆ ಗಂಡಸ್ತನ ಇಲ್ಲ, ಅದಕ್ಕೆ ಹಿಂಗಾಗೋಯ್ತು, ನಂದ್ರಲ್ಲಿ ಏನೋ ಪ್ರಾಬ್ಲಮ್ ಇತ್ತು, ಅದಕ್ಕೆ ನಾನು IVF ಮಾಡ್ಕೊಂಡೆ ಅಂತ ಎಲ್ಲರಿಗೂ ಗೊತ್ತಾಗತ್ತೆ. ಸೊ ದಟ್ ವಾಸ್ ಅಗೇನ್ ಖಿನ್ನತೆ, ಈಗೋ, ವಾಟ್ ಎವರ್ ಪ್ರಾಬ್ಲಮ್ಸ್ ಇಟ್ ವಾಸ್. ಬಟ್ ನಾವು ಸಿ, ಯಾವಾಗ ಮೈನಾರಿಟಿ ಮೆಜಾರಿಟಿ ಅಂತ ನೀವು ಹೋದಾಗ, ವೆನ್ ಇಟ್ ಇಸ್ ಅ ಮೈನಾರಿಟಿ ಬಂದಾಗ ಒಂದು 5-6% ಜನ ಇದ್ದಾರೆ ಅಂತ ಅನ್ಕೊಂಡ್ರೆ, ದೇ ಡೋಂಟ್ ನಾಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. Now almost 20-25% are pregnancies with infertility treatment. So we are again coming up to majority. Namge maatadake ಏನಿದೆ? So that inhibition is lost. That the thing that it is because of some deficiency in us, we are not perfect, is not the reason. So God has made us all, but then there is some deficiency in everyone. So ಅದರಿಂದ ನಮಗೆ ಇದು ಟ್ರೀಟ್ಮೆಂಟ್ ತೊಗೊಂಡಿದ್ವಿ, ಮಕ್ಕಳಾಗಿದೆ. ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಲ್ಟಿಮೇಟ್ಲಿ. ನೀವು ಇದೀಗ ಸಪೋಸ್ ಲೆಟ್ಸ್ ಟೇಕ್ ಎಕ್ಸಾಂಪಲ್ ಆಫ್ ಕ್ರಿಕೆಟ್. ಮ್ಯಾಚ್ ಹೇಗೆ ಗೆದ್ವಿ ಇಸ್ ನಾಟ್ ಇಂಪಾರ್ಟೆಂಟ್, ಗೆದ್ವಾ ಸೋತ್ವಾ ಇಸ್ ಇಂಪಾರ್ಟೆಂಟ್ ಅಲ್ವಾ? ಈಗ ಟೈಲ್ ಎಂಡರ್ ಬಂದು 4 ರನ್ ಹೊಡೆದ್ಬಿಟ್ಟು ಗೆದ್ಬಿಟ್ವಿ, ಅದಕ್ಕೆ ಗೆದ್ವಿ, ಏನ್ ಹಿಂಗಾಗತ್ತ ಅಂತ ಹೇಳಕ್ಕಾಗಲ್ಲ. ಯಾವನ ಬೌಲರ್ ಅಂತಾರೆ, ನಾಟ್ ಎ ಬೌಲರ್ ಬಟ್ ಬೋಲ್ಸ್ ಬಟ್ ಗೆಟ್ಸ್ ಎ ವಿಕೆಟ್ ಅಂಡ್ ಯು ವನ್ ದ ಮ್ಯಾಚ್, ಹಿಂಗ್ ಗೆದ್ಬಿಟ್ರ ನೀವು ಅಂತ ಹೇಳಕ್ಕಾಗಲ್ಲ. ಗೆದ್ದೋ ಸೋತ್ವಾ, ಕೊನೆಗೆ ನಿಮ್ ಕೈಯಲ್ಲಿ ಮಗು ಇದೆಯೋ ಇಲ್ವೋ? ಡಿಡ್ ಯು ಟ್ರೈ 100%? ನಾನು ಅಗೇನ್ ಒನ್ ಮೋರ್ ಥಿಂಗ್ ಸರ್, ನೀವು ಗೆದ್ದುವ ಸೋಲೋದ್ಕಿಂತನೂ ನೀವು 100% ಅಲ್ಲಿ ಆ ಫೀಲ್ಡ್ ಅಲ್ಲಿ ಕೊಟ್ಟರೋ ಇಲ್ವೋ? ಕೆಲವು ಟೈಮ್ ನಾವು ಈ ವರ್ಲ್ಡ್ ಕಪ್ ಸೋತ್ವಿ ಅಲ್ವಾ, ನಾವು 50 ಅಗೇನ್ಸ್ಟ್ ಆಸ್ಟ್ರೇಲಿಯಾ ಹೊಡೆದು ಸೋತ್ವಿ. ಬಟ್ ವಿ ಆಲ್ ಫೆಲ್ಟ್ ಗುಡ್. ಸೋತಾಗ್ಲೂ ಅವ್ರ ಟೀಮ್ ಗೇವ್ ದ ಎಫರ್ಟ್. ನೀವು ಆ ಎಫರ್ಟ್ ಹಾಕಿದ್ರೋ ಇಲ್ವೋ? ನೀವು ಎಫರ್ಟ್ ಹಾಕ್ದೇನೆ ಇಲ್ಲ ಆಗ್ಲಿಲ್ಲ ಅಂದಾಗ ದೆನ್ ಇಟ್ ಇಸ್ ಸಮಥಿಂಗ್ ವಿಚ್ ವೀಲ್ ಸೇ ಓಕೆ, ಯು ಡಿಡ್ ನಾಟ್ ಪುಟ್ ಎಫರ್ಟ್. ಬಟ್ ಇಫ್ ಯು ಹವ್ ಪುಟ್ ಅನ್ ಎಫರ್ಟ್ ಅಂಡ್ ಇಫ್ ಯು ಹವ್ ವನ್ ಇಟ್, ದೆನ್ ವಾಟ್ ಈಸ್ ರಾಂಗ್ ಇನ್ ಟಾಕಿಂಗ್ ಅಬೌಟ್ ಇಟ್? You have a beautiful baby in your hand which will go out to the world, prove that this is a great parents to us. Then it is good to talk about it. At least people who are not willing for it can at least get encouraged and go and have a happy family ಅಲ್ವಾ ಸರ್? ಈಗ ಎಷ್ಟೊಂದು ಜನ ಯಾಕೆ ಹೇಳೋದು, ಯಾಕೆ ಮಾಡಬಾರ್ದು ಅಂತ ಇರುತ್ತೆ. ನಿಮ್ಮನ್ನು ನೋಡ್ಬಿಟ್ಟು ಎಷ್ಟೊಂದು ಜನ ಎಂಕರೇಜ್ ಆಗ್ಬೋದು. ಹೌದು, ಎಷ್ಟೊಂದು ಜನ ಹೇಳ್ಬೋದು, ಸಿ ನೀವು ಹೇಳ್ದಂಗೆ ಆಗ್ಲೇ ಮೇಲ್ ಗೈನಕಾಲಜಿಸ್ಟ್ ಅಂತಿದ್ರೆ, ನನ್ನ ನೋಡಿ ಎಷ್ಟೊಂದು ಜನ ಐ ವಿಲ್ ಬಿಕಮ್ ಗೈನಕಾಲಜಿಸ್ಟ್ ಲೈಕ್ ದಿಸ್. ಸೊ what is the ego problems ಅಂತಾರೆ, ಖಿನ್ನತೆ ಪ್ರಾಬ್ಲಮ್ಸ್ ಆರ್ ಟೇಕನ್ ಕೇರ್ when you talk about it. Should talk about it. ಫೈನಲಿ ಇವತ್ತಿನ ಯೂತ್ಸ್ಗೆ ನೀವೇನಾದರೂ ಲೈಫ್ ಸ್ಟೈಲ್ ಹ್ಯಾಕ್ಸ್ ಅಥವಾ ಫೋಕಸ್ ಮಾಡಬೇಕಾಗಿರುವಂತಹ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಬಗ್ಗೆ ಹೇಳಬೇಕು, ವೇರ್ ದೇ ಕ್ಯಾನ್ ಕನ್ಸ್ಯೂಮ್ ನ್ಯಾಚುರಲಿ, ಅಥವಾ ಅವ್ರ ಲೈಫಲ್ಲಿ ಯಾವ ಪ್ರಾಬ್ಲಮ್ಸ್ಗಳು ಬರದೇ ಇರೋ ಥರದ್ದು ಯಾವುದಾದ್ರೂ ಒಂದು ರೆಮಿಡಿ ಈಗಲೇ ತೊಗೊಳ್ಳಿ ಅನ್ನೋ ಥರ ಇದ್ರೆ ಏನು? Sir, there are so many remedies, I would say. One thing is anything which you want to do, knowledge is very important. First, if you want to have a pregnancy, you want to have a baby, have a complete knowledge. Not just the Google knowledge, not just the real knowledge, not just the YouTube knowledge. Sit down with a consultant, some doctor who can tell you or guide you and tell, okay, this is how it is fine. You have to make your own decisions. ನೀವು ಏನಂತಾರೆ, ಬೇರೆ ಮೊದಲಿತ್ತು ಆ ಟೈಮಲ್ಲಿ, ನೀವು ಈ ಟೈಮಲ್ಲಿ ಮದುವೆ ಆಗಬೇಕು, ಈ ಟೈಮಲ್ಲಿ ಮಕ್ಕಳಾಗಬೇಕು, ಅದೆಲ್ಲ ಗೈಡೆಡ್ ಇತ್ತು. ಸೊ ಇಟ್ಸ್ ಫೈನ್, ಇಟ್ಸ್ ಆಲ್ ಪೇರೆಂಟ್ರಲ್ ಕಂಟ್ರೋಲ್. ಈಗ ಯು ಕ್ಯಾನ್ ಮೇಕ್ ಯುವರ್ ಡಿಸಿಷನ್. ಸೊ ಯು ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಡಿಸಿಷನ್ಸ್ ಆ್ಯಂಡ್ ಬಿ ರೆಸ್ಪಾನ್ಸಿಬಲ್ ಸಿಟಿಸನ್. There are lots of things which is so easily available now. Smoke, drink, infections, or whatever you do, everything is available. But if you want to be healthy and you want to live a very healthy, satisfying life, be sure that you can avoid these things. Ashte.
ಎಸ್ ನವಡೇಸ್ ಎಲ್ಲರೂ ಹೇಳ್ತಾರೆ ಜೆನ್ ಜಿ ಆಯಿತು ಜೆನ್ ಇದಾಯಿತು ಅಂತೆಲ್ಲ. ಆಲ್ಫಾ ಕಿಡ್ಸ್ ಅಂತ. Alpha kids, everyone has its own what is say positives and negatives, sir. Even my generation baby boomers ಅಂತ ಹೇಳ್ತಾರೆ. So but then still we have our own positive negatives. One generation should not be judging the another generation. ಎಷ್ಟೊಂದು ಜೋಕ್ಸ್ ಬರುತ್ತೆ ಜೆನ್ಜಿ, ಬಟ್ ಐ ಸಿ ದಮ್ ದೇ ಆರ್ ವೆರಿ ವೆರಿ nice andre very carefree, but that is also one kind of a life which we could not do it. They are at least happily living their life. And so one is, yes, be planned for it. What you want to do it, you plan it, get the exact knowledge from where it has to come, and then do it. Don't go by any reels, don't go by any Google prompts doctors and things like that. Be prepared. And yes, anything in life can be achieved if you think straight and reduce the stress. ನಮ್ಗೆ ಎಷ್ಟೋ ಜನ ಬರ್ತಾರೆ, ಹಿಂಗಿದೆ ಸರ್, ಹಂಗೆ ಹೇಳ್ಬಿಡ್ತು ಗೂಗಲ್, ಹಿಂಗೆ ಹೇಳ್ಬಿಡ್ತು ಅಂತ. ಈಗ ಹೊಟ್ಟೆ ನೋವು ಬಂದರೆ ಗೂಗಲ್ ಕ್ಯಾನ್ಸರ್ ಅನ್ನತ್ತೆ, ತಲೆನೋವು ಬಂದರೆ ಟ್ಯೂಮರ್ ಅನ್ನತ್ತೆ. ಸೊ ನೀವು ಅದೆಲ್ಲ ಓದಕ್ಕಿಂತ ಗೋ ಟು ಅ ಡಾಕ್ಟರ್ ಹೂ ವಿಲ್ ಟೆಲ್ ಯು ವಾಟ್ ಇಟ್ ಇಸ್. ಓಕೆ, ನಾಟ್ ಎವ್ರಿ ಹೆಡ್ ಏಕ್ ಇಸ್ ಅ ಬ್ರೈನ್ ಟ್ಯೂಮರ್, ನಾಟ್ ಎವ್ರಿ ಸ್ಟಮಕ್ ಪೇನ್ ಇಸ್ ಅ ಕಿಡ್ನಿ ಸ್ಟೋನ್. ಸೊ ಅನಲೈಸ್, ಗೆಟ್ ದ ಪ್ರಾಪರ್ ನಾಲೆಡ್ಜ್ ಆ್ಯಂಡ್ be a happy life. ಥ್ಯಾಂಕ್ ಯು ಸರ್. ನೀವು ಸೈನ್ಸನ್ನು ಮೆಡಿಸಿನ್ನ ಹ್ಯಾಂಡ್ಲ್ ಮಾಡ್ತಿರೋ ರೀತಿಗೆ ಆ್ಯಂಡ್ ಅಫ್ಕೋರ್ಸ್ ನೇಚರ್ ಮಿರಾಕಲ್ಸನ್ನು ಹ್ಯಾಂಡ್ಲ್ ಮಾಡ್ತಿರುತ್ತೆ ಅದೇ ಥರ. ಆ್ಯಂಡ್ ತುಂಬ ಜನರ ಜೀವನದಲ್ಲಿ ಕತ್ಲಲ್ಲಿ ನಕ್ಷತ್ರ ಹುಡ್ಕೋ ಕೆಲಸ ಈಸಿ ಮಾಡಿಕೊಟ್ಟಿದ್ದೀರಾ. ಅದಕ್ಕೆ ಬಿಗ್ ಸಲ್ಯೂಟ್ ಯು. ಆ್ಯಂಡ್ ಇದೇ ಥರ ಮುಂದೊಂದು ದಿನ ಗೈನಕಾಲಜಿ ಬಗ್ಗೆ ಕೂಡ ಒಂದು ಎಪಿಸೋಡ್ ಮಾಡಲೇಬೇಕು. ರಿಲೇಟೆಡ್ ಸುಮಾರು ಇಶ್ಯೂಸ್ಗಳಿದೆ, ಸುಮಾರು ವಿಷಯಗಳನ್ನು ಜನಗಳಿಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಥ್ಯಾಂಕ್ಸ್ ಫಾರ್ ದಿಸ್ ಎಪಿಸೋಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನೈಸ್. ಈ ಮೂಲಕ ಅಟ್ಲೀಸ್ಟ್ ಜನಗಳಿಗೆ ಸ್ವಲ್ಪ ಏನಂತಾರೆ ಈ ಮೂಢನಂಬಿಕೆ ಬಗ್ಗೆ, ಫರ್ಟಿಲಿಟಿ, IVF ಬಗ್ಗೆ ಕಮ್ಮಿ ಆದರೆ ವಿ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಫಾರ್ ಇಟ್. Hopefully, yes. Thank you, sir. Thank you.